ಆರಾಮಾಗುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ಟೇಕ್ ಟೈಮ್, ಜಾಸ್ತಿ ದಿನ ತಗೊಳುತ್ತೆ. ಹಾಗಾಗಿ ನಿಮಗೆ ಕಿಡ್ನಿ ಕೋಲ್ಡ್ ಆಗಿತ್ತಂದ್ರೆ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನು ಇವತ್ತು ಹೇಳ್ತಕ್ಕಂತಹ ಮೆಥಡಾಲಜಿಗಳನ್ನು ಎಲ್ಲವೂ ಕಿಡ್ನಿ ಕೋಲ್ಡ್ ಮೇಲೆ ಪ್ರಯೋಗ ಮಾಡಿ. ನಿಮ್ಗೆ ಏನೇ ಡಿಸೀಸ್ ಇರ್ಬೋದು, ಇವತ್ತು ಕ್ಲಾಸಲ್ಲಿ ನಾನು ಡಿಸೀಸ್ ಹೆಸರು ಹೇಳ್ಬೋದು, ಹೇಳದೇ ಇರ್ಬೋದು. ಒಂದಿಷ್ಟು ಕಾಯಿಲೆಗಳ ಹೆಸರನ್ನು ಹೇಳ್ತೀನಿ ನಾನು, ಎಲ್ಲವನ್ನೂ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ 4555 ಮೇಲೆ ಅಲೋಪತಿಯಲ್ಲಿ ಡಿಸೀಸ್ ನೇಮ್ಗಳಿದೆ, ಕಾಯಿಲೆಗಳ ಹೆಸರುಗಳಿದೆ. ಸರ್ ಈ ಕಾಯಿಲೆಗೆ ಹೆಸರು ತಗೊಂಡೇ ಇಲ್ಲ, ನನಗೆ ಈ ಪಾಯಿಂಟ್ ವರ್ಕ್ ಆಗುತ್ತಾ ಇಲ್ಲ, ಒಂದು ಈ ಕಲರ್ ವರ್ಕ್ ಆಗುತ್ತಾ ಇಲ್ಲ ಅಂತ ಥಿಂಕ್ ಮಾಡಬೇಡಿ. ನಿಮಗೆ ಕಿಡ್ನಿ ಕೋಲ್ಡ್ ಆಗಿತ್ತಂದ್ರೆ ಇವತ್ತು ಹೇಳಿರೋ ಪ್ರೋಟೋಕಾಲನ್ನು ಧೈರ್ಯದಿಂದ ಅಪ್ಲೈ ಮಾಡಿ. ಅಪ್ಲೈ ಮಾಡಿದ್ರೆ 66 ಡೇಸ್ ಆರ್ 10 ಡೇಸ್ ಎಲ್ಲ ರಿಸಲ್ಟ್ ಬರುತ್ತಾ? ಬರ್ಬೋದು, ಬರದೇ ಇರ್ಬೋದು. ಡಿಪೆಂಡ್ ಆನ್ ಯುವರ್ ಕಾಯಿಲೆ, ಡಿಸೀಸ್. ನಿಮ್ದು ಏನಾದ್ರು ಕಾಯಿಲೆ ಇಷ್ಟು ದೊಡ್ಡದಿತ್ತಾ, ನೀವು ಕೊಟ್ಟಿರೋ ಕೇಸ್ ಇಷ್ಟೇ ವರ್ಕ್ ಆಗುತ್ತೆ. ಇನ್ನು ಕೋಲ್ಡ್ನೆಸ್ ಇಷ್ಟ ಇರುತ್ತಲ್ವಾ, ಟೈಮ್ ತೊಗೊಳ್ಬೋದು ಈಗಾಗಲಿಕ್ಕೆ. ಆದರೆ ಕಂಪೇರ್ ಮಾಡಿದರೆ ಅದ್ರ ಡೆನ್ಸಿಟಿ ಕಮ್ಮಿ ಆಗಿರುತ್ತೆ. ಚಾಟ್ ಬಾಕ್ಸ್ ಆಫ್ ಮಾಡಿಬಿಡಿ. ಶಿವರಾಜ್ ಸರ್, ಓಕೆ ಸರ್, ಕಂಟಿನ್ಯೂ ಮಾಡಿ. ಏನ್ ಹೇಳ್ತಾ ಇದ್ದೆ, ಒಂದು ಕಾಯಿಲೆ ಅಲ್ವಾ, ಒಂದು ಎಕ್ಸಾಂಪಲ್ ಅಲ್ವಾ. ನಾನು ಕಿಡ್ನಿ ಕೋಲ್ಡಿಂದ ಈ ತಲೆನೋವು ಬರುತ್ತೆ ಅಂತ ಹೇಳ್ತಾ ಇದ್ದೆ. ಈ ಭಾಗದಲ್ಲಿ ತಲೆನೋವು ಕಾಣುತ್ತೆ. ನಿಮಗೆ ತಲೆನೋವು 100ಕ್ಕೆ 90% ಇದ್ರೆ ನಾನು ಒಂದು ಕಲರ್, ಒಂದು ಪಾಯಿಂಟು, ಸೀಡು, ಆರಿಕ್ಯುಲರ್, ತಂಗ್ರೆ ಹೇಳ್ತೀನಿ ಅಲ್ವಾ, ಆ ಪ್ರೆಸ್ ಮಾಡಿದ್ಮೇಲೆ 7 ಡೇಸಲ್ಲಿ ಇಷ್ಟಿರೋದು ಕಾಯಿಲೆ ಇಷ್ಟ ಆಗ್ಬೋದು, ಸಂಪೂರ್ಣ ವಾಸಿ ಆದ್ರೂ ಆಗ್ಬೋದು, ಹೇಳಲಿಕ್ಕೆ ಬರಲ್ಲ. ಡಿಪೆಂಡ್ ಆನ್ ಯುವರ್ ಎನರ್ಜಿ. ಹಾಗಾಗಿ ಪ್ರತಿ ವೀಕು ಚೇಂಜಸ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಆ ಚೇಂಜಸ್ ಅನ್ನು ಐಡೆಂಟಿಫಿಕೇಶನ್ ಮಾಡಿ ನೆಕ್ಸ್ಟ್ ಟ್ರೀಟ್ಮೆಂಟ್ ಕೊಡಿ. ಅದ್ರ ಕೊಡೋಕ್ಕಿಂತ ಮುಂಚೆ ಅದು ಪಕ್ಕ ಕಿಡ್ನಿ ಕೋಲ್ಡಾ, ಪಕ್ಕ ಸ್ಪ್ಲೀನ್ ಡ್ಯಾಂಪ, ಪಕ್ಕ ಕಿಡ್ನಿ ಮೆರಿಡಿಯನ್ನಲ್ಲಿನೇ ತೊಂದರೆ ಆಗಿದೆನಾ ಐಡೆಂಟಿಫಿಕೇಶನ್ ಮಾಡ್ಬೇಕಲ್ವಾ. ಇವಾಗ ರೈಸ್ ಉಣ್ಬೇಕಾದ್ರೆ, ಅನ್ನ ಉಣ್ಬೇಕಾದ್ರೆ ಅದು ಮಾಡೋದು ಕಲಿಬೇಕು. ಮಾಡೋದು ಕಲಿಲಾರ್ದೇ ಊಟ ಮಾಡ್ಲಿಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ, ಆ ರೈಸ್ ಅನ್ನನ ಮಾಡುವ ವಿಧಾನಗಳು, ಕಾಯಿಲೆನ ಕಂಡುಹಿಡಿಯುವ ವಿಧಾನಗಳು, ಇಲ್ಲಿ ಕರೆಕ್ಟಾಗಿ ಅದು ಕಿಡ್ನಿ ಕೋಲ್ಡ್ ಆರ್ ಕಿಡ್ನಿ ಹೀಟ್ ಬಗ್ಗೆ ಡಿಫರೆನ್ಶಿಯೇಟ್ ಮಾಡಿಬಿಟ್ರೆ ಪಕ್ಕ ರಿಸಲ್ಟ್ ಬರುತ್ತೆ. ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ಕಿಡ್ನಿ ಕೋಲ್ಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಕಳೆದ ಈ ಕ್ಲಾಸಲ್ಲಿ ಕಿಡ್ನಿ ಹೀಟ್ ಬಗ್ಗೆ ಅರ್ಲಿ ಮೆಥಡ್ ಬಗ್ಗೆ ಹೇಳಿದ್ದೆ, ಒಂದಿಷ್ಟು ತಿಳ್ಕೊಂಡಿರ್ತೀರಾ. ಅದನ್ನು ಕಿಡ್ನಿ ಹೀಟನ್ನು ಇನ್ಕ್ಲೂಡ್ ಮಾಡ್ತೀನಿ. ಆದರೆ ಇವತ್ತು ಕಿಡ್ನಿ ಕೋಲ್ಡ್ ಬಗ್ಗೆ ಹೇಳ್ತೀನಿ. ಆ ಮೆರಿಡಿಯನ್ ಕಿಡ್ನಿಯಲ್ಲಿ ಹೇಗೆ ಬರುತ್ತೆ, ಕಿಡ್ನಿಯಲ್ಲಿ ಕೋಲ್ಡ್ನೆಸ್ ಇನ್ಕ್ರೀಸ್ ಆದಾಗ ಆ ಮೆರಿಡಿಯನ್ನಲ್ಲಿ ಹೇಗೆ ತೊಂದರೆ ಬರುತ್ತೆ, ಆ ಮೆರಿಡಿಯನ್ನಲ್ಲಿ ಬರುವ ಕಾಯಿಲೆಗಳ ನೇಮ್ ಏನು, ಕೆಲವೊಂದಿಷ್ಟು ಕಾಯಿಲೆ ಡಿಸೀಸ್ ನೇಮನ್ನು ಹೇಳ್ತೀನಿ ನಾನು. ಆ ಡಿಸೀಸ್ ನೇಮನ್ನು ಆದಷ್ಟು ಬರ್ಕೊಳ್ಳಿ. ಅದನ್ನ ಬಿಟ್ಟು ನಿಮ್ಗೆ ಇನ್ನೊಂದು ಡಿಸೀಸ್ ನೇಮ್ ಇತ್ತಂದ್ರೆ ಧೈರ್ಯದಿಂದ ಕಿಡ್ನಿ ಕೋಲ್ಡ್ ಅಂತ ಐಡೆಂಟಿಫಿಕೇಶನ್ ಮಾಡಿ ಕಿಡ್ನಿ ಕೋಲ್ಡ್ ಪ್ರೋಟೋಕಾಲನ್ನು ಅಪ್ಲೈ ಮಾಡಿ. ಅದ್ಭುತವಾಗಿ ವರ್ಕ್ ಆಗುತ್ತೆ. ಹೌದಾ? ಸ್ಟಾರ್ಟ್ ಮಾಡೋದಾ? ಓಕೆ, ಈ ಮೆರಿಡಿಯನ್ ನೋಡಿ. ಕಿಡ್ನಿ ಮೆರಿಡಿಯನ್ ಸರ್ ಕಾಣ್ತಾ ಇದೆಯಾ? ಮೆರಿಡಿಯನ್ ಎಷ್ಟು ಬರುತ್ತೆ? ಅಲೆಕ್ಸಾ ಸ್ಟಾಪ್. ಇದು ನಾವು ಕಿಡ್ನಿ ಚಾನಲ್ ಅಂತೀವಿ. ಕಿಡ್ನಿಯ ಆದಿ ಮೆರಿಡಿಯನ್. ನಿಮ್ಮ ಕಿಡ್ನಿಯಲ್ಲಿ ಹೀಟು ಆರ್ ಕೋಲ್ಡ್, ವಾತ, ಪಿತ್ತ, ಕಫ, ಆರ್ ಇನ್ ಯಾಂಗ್. ಇನ್ ಅಂತಂದ್ರೆ ಕೋಲ್ಡ್ನೆಸ್, ಯಾಂಗ್ ಅಂದ್ರೆ ಹೀಟ್ನೆಸ್. ಹೀಟಿಗೆ ನಾವು ಯಾಂಗ್ ಅಂತೀವಿ, ಸೂರ್ಯನಿಗೆ ಯಾಂಗ್ ಅಂತೀವಿ, ಚಂದ್ರನಿಗೆ ಇನ್ ಅಂತೀವಿ ಅಂದ್ರೆ ಕೋಲ್ಡ್ನೆಸ್. ಸೂರ್ಯ ಬಂದಾಗೆ ಹೀಟ್ ಫೀಲ್ ಆಗುತ್ತಲ್ವ ನಮಗೆ, ಚಂದ್ರ ಬಂದಾಗೆ ಕೋಲ್ಡ್ ಫೀಲ್ ಆಗುತ್ತೆ. ಈ ಮೆರಿಡಿಯನ್ ನೀವು ರೈಟ್ ತೋರಿಸ್ತಾ ಇದ್ದೀರಿ, ಲೆಫ್ಟ್ ಬರೋದಿಲ್ಲ ಅಂತ ತಿಳ್ಕೊಬೇಡಿ. ಈ ಮೆರಿಡಿಯನ್ ಎರಡೂ ಕಡೆ ಬರುತ್ತೆ. ಇದ್ರ ಮೇಲೆ ಬರಿಬೇಡಿ ಲೋಕೇಶ್ ಲೋಕಿ. ಇದ್ರ ಮೇಲೆ ಬರೆದ್ರೆ ಎಕ್ಸ್ಪ್ಲೇನ್ ಮಾಡೋಕೆ ಕಷ್ಟ ಆಗುತ್ತೆ. ರೈಟಿಗೆ ತೋರಿಸ್ತಾ ಇದ್ದೀವಿ. ಆ ಮೆರಿಡಿಯನ್ ಸೇಮ್ ಲೆಫ್ಟಿಗೆ ಕೂಡ ಬರುತ್ತೆ. ಈಗ ರೈಟಿಗೆ ರೆಡ್ ಮಾರ್ಕ್ ಹೋಗ್ತಾ ಇದೆ ಮತ್ತೆ ಬ್ಲೂ ಮಾರ್ಕ್ ಹೋಗ್ತಾ ಇದೆ ಅಲ್ವಾ, ಅದೇ ಸೇಮು ಲೆಫ್ಟ್ ಸೈಡಿಗೂ ಕೂಡ ಸೇಮ್ ಮೆರಿಡಿಯನ್ ಸೇಮ್ ಪ್ಲೇಸಿಗೆ ಹೋಗುತ್ತೆ. ನೀವು ಅದು ಏನು ಮಾಡಬೇಕಪ್ಪ ಅಂದ್ರೆ ಎರಡೂ ಕಡೆ ಹೋಗುತ್ತೆ. ರೈಟ್ ಲಂಗಿಗೆ ಚಾನಲ್ ಹೋಗ್ತಾ ಇದೆ ಅಲ್ವಾ, ಲೆಫ್ಟ್ ಲಂಗಿಗೂ ಕೂಡ ಚಾನಲ್ ಸೇಮ್ ಹೋಗುತ್ತೆ. ಸ್ಟಮಕ್ ರೈಟಿಗೆ ಬಂದಿದೆ ಅಲ್ವಾ, ಲೆಫ್ಟಿಗೆ ಸ್ಟಮಕ್ನು ಸೇಮ್ ಬರುತ್ತೆ. ತೊಡೆ ಹತ್ರ ಬಂದಿದೆ ಅಲ್ವಾ, ಲೆಫ್ಟ್ ತೊಡೆನೂ ಸೇಮ್ ಪ್ಲೇಸಿಗೆ ಹೋಗುತ್ತೆ. ರೈಟು ಲೆಫ್ಟ್ ಎರಡೂ ಕಡೆ ಮೆರಿಡಿಯನ್ ಇರುತ್ತೆ. ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡೋ ಕಾರಣಕ್ಕೆ ಒಂದೇ ಮೆರಿಡಿಯನ್ ತೋರಿಸ್ತಾ ಇದ್ದೀನಿ. ಆ ಮೆರಿಡಿಯನ್ ಎರಡೂ ಕಡೆ ಸೇಮ್ ಆಗೇ ಇರುತ್ತೆ. ಯಾಕಂದ್ರೆ ಇದು ಯಾವ ಮೆರಿಡಿಯನ್ ಅಪ್ಪ ಅಂದ್ರೆ ಕಿಡ್ನಿ ಮೆರಿಡಿಯನ್. ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಕಿರುಬೆರಳಿನಿಂದ. ಎಲ್ಲಿಂದ ಆಗ್ತಾ ಇದೆ ಅಂದ್ರೆ ಕುತ್ತಿಗೆ ಹತ್ತಿರ. ಕಿರುಬೆರಳಿಂದ ಸ್ಟಾರ್ಟ್ ಆಗಿ ಇಮ್ಮಡಿಲಿಂದ ಹೋಗಿ ಮೊಳಕಾಲಿಗೆ ಬಂದು ಮತ್ತೆ ಪ್ರೈವೇಟ್ ಪಾರ್ಟ್ಲಿಂದ ಲಿವರ್ ಮೆರಿಡಿಯನ್ ಟಚ್ ಮಾಡಿ, ಲಂಗ್ ಮೆರಿಡಿಯನ್ ಟಚ್ ಮಾಡಿ ಕುತ್ತಿಗೆ ಹತ್ರ ಎಂಡ್ ಆಗ್ತಾ ಇದೆ. ಈ ಮೆರಿಡಿಯನ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಯ್ತಂದ್ರೆ ಏನಾಗುತ್ತಾ, ಫಸ್ಟ್ ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಮೆರಿಡಿಯನ್ ಅಂದ್ರೆ ನಮ್ಮ ಕಿರುಬೆರಳಿನಲ್ಲಿ. ಅವಾಗ ಹೇಳ್ತಾ ಇದ್ರು ಸರ್, ನನ್ನ ಕಿರುಬೆರಳಲ್ಲಿ ಮತ್ತು ರಿಂಗ್ ಫಿಂಗರ್ ಅಲ್ಲಿ ನಮ್ನೆಸ್ ಆಗ್ತಾ ಇದೆ, ಜೋಮ್ ಬರ್ತಾ ಇದೆ ಅಂತ ಹೇಳಿದ್ರು. ಅವಾಗ ಯಾಕೆ ಅಂತ ಹೇಳಿ ಇವಾಗ ನಿಮ್ಗೆ ಗೊತ್ತಾಗ್ತಾ ಇದೆ. ಇವಾಗ ಯಾಕೆ ಕಿಡ್ನಿ ಕೋಲ್ಡ್ ಇಂದ ಬಂದಿರುತ್ತೆ ಅಂತ ಅವನ್ನ ಎಕ್ಸ್ಪ್ಲೈನ್ ಮಾಡಿದೆ. ಯಾಕೆ
ಡಿಸ್ಟರ್ಬೆನ್ಸ್ ಆಗುತ್ತೆ. ಕೋಲ್ಡ್ ಆಯ್ತಂದ್ರೆ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ. ಸರ್ಕ್ಯುಲೇಷನ್ ಕಮ್ಮಿ ಆದ್ರೆ ಏನಾಗುತ್ತೆ, ನಮ್ನೆಸ್ ಜೋಮ್ ಬರುತ್ತೆ. ಇವಾಗ ಮಂಜುಗಡ್ಡೆ ಇರುತ್ತಲ್ಲ, ಮಂಜುಗಡ್ಡೆ ಮೇಲೆ ಕೈ ಹಿಡಿತಾರೆ 2 ನಿಮಿಷ, ಕೈ ಹಿಡಿದ ಮೇಲೆ ಬೇರೆ ವಸ್ತುನ ಮುಟ್ಟೋಕೋದ್ರೆ ಆ ವಸ್ತು ಸೆನ್ಸೇಷನ್ ಆಗಲ್ಲ, ಟಚ್ ಫೀಲ್ ಆಗಲ್ಲ. ಯಾಕೆ? ಸರ್ಕ್ಯುಲೇಷನ್ ಕಮ್ಮಿ ಆಗಿರುತ್ತೆ. ಒಂದು ಎಕ್ಸಾಂಪಲ್ ನಿಮಗೆ ಕೈ ಜೂಮ್ ಹಿಡಿದಿರುತ್ತೆ, ನಮ್ನೆಸ್ ಬಂದಿರುತ್ತೆ, ಯಾವುದೋ ಒಂದು ವಸ್ತು ಎತ್ತೇಳಕ್ ಹೋಗ್ತೀರಾ, ಅದು ನಿಮಗೆ ಫೀಲ್ ಆಗಲ್ಲ, ಹೌದಲ್ವಾ? ಫೀಲ್ ಆಗಲ್ಲಪ್ಪ ಅಂತಂದ್ರೆ ಅಲ್ಲಿ ಸರ್ಕ್ಯುಲೇಷನ್ ಕಮ್ಮಿ ಆಗಿದೆ. ಅದೇ ತರ ನಿಮ್ಮ ಕಿರುಬೆರಳು ಮತ್ತು ರಿಂಗ್ ಫಿಂಗರ್ ಅಲ್ಲಿ ಜೋಮ್ ಬರ್ತಾ ಇದೆ, ನಮ್ನೆಸ್ ಆಗ್ತಾ ಇದೆ, ಅದೆರಡೇ ಪೇನ್ ಆಗ್ತಾ ಇದೆ ಅಂದ್ರೆ ಅದು ಕಿಡ್ನಿ ಕೋಲ್ಡ್ನೆಸ್ ಆಗಿದೆ ಅಂತ ಅರ್ಥ. ಅದು ರೈಟಿಗೆ ಆಗಿರ್ಬೋದು, ಲೆಫ್ಟಿಗೆ ಆಗಿರ್ಬೋದು. ನಮ್ನೆಸ್ ಆಗ್ತಾ ಇದೆ ಅಂತಂದ್ರೆ ಡ್ಯೂ ಟು ಕಿಡ್ನಿ ಕೋಲ್ಡ್ನೆಸ್. ಕಿಡ್ನಿ ಕೋಲ್ಡ್ನೆಸ್ಗೆ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿ ನೆಕ್ಸ್ಟ್ ಇದು ಎರಡೇ ರಿವ್ಯೂ ಆದ್ಮೇಲೆ ನೆಕ್ಸ್ಟ್ ಇದರ ಬಗ್ಗೆ ಹೇಳ್ತೀನಿ ನಾನು. ಓಕೆ, ಕಿರುಬೇಳಲ್ಲಿ ಬಂತು. ಕಿರುಬೇಳ ಆದ್ಮೇಲೆ ಊಟಿಗೆ ಬರ್ತಾ ಇದೆ. ಅದು ಊತ ಬಂದಿದೆ ಅಂತ ಹೇಳ್ತಾ ಇದ್ದೀರಲ್ವಾ? ಊತ ಬರುತ್ತೆ ಸರ್ ನನಗೆ, ಫಿಟ್ಟಿಂಗ್ ಕಡಿಮೆ ಆಗುತ್ತೆ. ಫಿಟ್ಟಿಂಗ್ ಕಡಿಮೆ ಅಂದ್ರೆ ಇಷ್ಟೇನೆ, ಈ ಕಾಲ್ ಅಂತ ಹೇಳ್ತಾರೆ, ಈ ತರ ಒತ್ತಿದಾಗೆ ಕುಳಿ ಏನಾದ್ರು ಬೂತಾ ಇತ್ತು ನಿಮ್ಗೆ ಅಂತಂದ್ರೆ ಅದು ಫಿಟ್ಟಿಂಗ್ ಕಡಿಮೆ. ಕುಳಿ ಬೂತಾ ಇಲ್ಲಪ್ಪ ಅಂತಂದ್ರೆ ನಾನ್ ಫಿಟ್ಟಿಂಗ್ ಕಡಿಮೆ, ಅದು ಕಿಡ್ನಿ ಈಟಲ್ಲಿ ಬರುತ್ತೆ. ಇವಾಗ ಕುಳಿ ಬೂತಾ ಇದೆ ಅಂದ್ರೆ ಪಕ್ಕ ಕಿಡ್ನಿ ಕೋಲ್ಡ್ನೆಸ್ ಇಂದ ಬರುವ ಕಾಯಿಲೆ ಅದು. ಎಷ್ಟೋ ಜನಕ್ಕೆ ಇರುತ್ತೆ, ಆಫ್ಟರ್ 50 or 60 ಕ್ರಾಸ್ ಆದ್ರಪ್ಪ ಅಂತಂದ್ರೆ ಎಲ್ಲರಿಗೂ ಫಿಟ್ಟಿಂಗ್ ಕಡಿಮೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ಜನಕ್ಕೆ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ಶುಗರ್, ಡಯಾಬಿಟಿಕ್ ಇರ್ತಾರಲ್ವಾ, BP, ಥೈರಾಯ್ಡ್ ರಿಲೇಟೆಡ್ ನೀವು ತತ್ವ ಕಮ್ಮಿ ಇರೋ ಜನಕ್ಕೆ ಜಾಸ್ತಿ ಕಂಡು ಬರುತ್ತೆ ಎಡಿಮಾ, ಫಿಟ್ಟಿಂಗ್ ಎಡಿಮಾ. ಅಂಗಾಲು ಊತ ಆಗಿರುತ್ತೆ ಅಥವಾ ಫೂಟ್ ಪಾದಗಳು ಊತ ಬಂದಿರುತ್ತೆ. ಅವಾಗ ಊತ ಬಂದಿದೆ ಅಂತಂದ್ರೆ ನೀವು ಕಿಡ್ನಿ ಅಂತ ಹೇಳಿ ಗೊತ್ತಾಗುತ್ತೆ. ಮತ್ತೆ ಕಿಡ್ನಿ ಅಂತ ಬಂದಾಗ 2 ಟೈಪ್ ಆಗಿ ಬರುತ್ತಲ್ವಾ, ಒಂದು ಕಿಡ್ನಿ ಹೀಟ್ ಆಗಿರ್ಬೋದು, ಒಂದು ಕಿಡ್ನಿ ಕೋಲ್ಡ್ ಆಗಿರ್ಬೋದು. ಕಿಡ್ನಿ ಕೋಲ್ಡ್ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಆ ಅಂಗಾಲಲ್ಲಿ ಊತ ಬರುತ್ತೆ. ಆ ಊತ ಬರ್ತಾ ಇದೆ ಅಂಗಾಲಲ್ಲಿ ಅಂತಂದ್ರೆ ನೀವು ಪಕ್ಕ ತಿಳ್ಕೋಬೇಕು, ಊತ ಬಂದು ಕುಳಿ ಒಳಗಡೆ ಕುಳಿ ಅಂತ ಗೊತ್ತಿದಾಗೆ ಒಳಗಡೆ ಹೋಗ್ಬೇಕದು, ಹೋಗಿ ಮತ್ತೆ ಮೇಲೆ ಬರ್ತಾ ಇರುತ್ತೆ. ಬಲೂನ್ ಇರುತ್ತೆ, ನೀರು ತುಂಬಿರ್ತೀರಾ, ಬಲೂನ್ ಕೈ ಹೊತ್ತಿದಾಗ ಒಳಗಡೆ ಹೋಗುತ್ತೆ ಮತ್ತೆ ಬರುತ್ತೆ ಅಲ್ವಾ. ಅದೇ ತರ ನಿಮ್ಗೆ ಇಲ್ಲಿ ಫೀಲ್ ಆಗ್ತಾ ಇದೆ ಅಂದ್ರೆ ಡ್ಯೂ ಟು ಕಿಡ್ನಿ ಕೋಲ್ಡ್ನೆಸ್ ಇಂದ. ನೀವು ಫಿಟ್ಟಿಂಗ್ ಕಡಿಮೆ ಅಂತಂದ್ರೆ ಗೊತ್ತಾಗ್ಬೋದು, ಗೊತ್ತಾಗದೇ ಇರ್ಬೋದು. ಕುಳಿ ಊತ ಇದೆ ಆ ಚರ್ಮದ ಮೇಲೆ, ಅದೇ ಭಾಗದಾಗಿರ್ಬೋದು ಮತ್ತೆ ಬೇರೆ ಭಾಗದಾಗಿರ್ಬೋದು. ಈ ಕಿಡ್ನಿ ಚಾನಲ್ ಹೋಗುವ ಯಾವುದೇ ಮಾರ್ಗದಲ್ಲಿ ತೊಂದರೆ ಆಗ್ತಾ ಇದೆ, ಕುಳಿ ಬೀಳ್ತಾ ಇದೆ ಅಂತಂದ್ರೆ ಅದು ಡ್ಯೂ ಟು ಕಿಡ್ನಿ ಯಾಂಗ್ ಡೆಫಿಷಿಯನ್ಸಿ ಆರ್ ಕಿಡ್ನಿ ಕಫ ಪ್ರಕೃತಿ ಇದಾಗಿರುತ್ತೆ. ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಕಫ ಪ್ರಕೃತಿಯನ್ನ ಕಮ್ಮಿ ಮಾಡ್ಬೇಕು, ಮತ್ತೆ ಕಿಡ್ನಿಯ ಯಾಂಗ್ ಪ್ರಕೃತಿಯನ್ನ ಈಟನ್ನ ರೈಸ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ಕಿಡ್ನಿನೂ ಕೋಲ್ಡ್ ಮಾಡಿದ್ರೆ ಕಿಡ್ನಿ ಈಟನ್ನ ರೈಸ್ ಮಾಡಿದ್ರೆ ಅಲ್ವಾ, ಅವಾಗ ಏನಾಗುತ್ತೆ ಕಿಡ್ನಿ ಕೋಲ್ಡ್ ಈಟ ನಾರ್ಮಲಿ ಬರುತ್ತೆ. ಕಿಡ್ನಿ ಕೋಲ್ಡ್ ಈಟ ನಾರ್ಮಲಿ ಬಂತಂದ್ರೆ ಆ ಊಟ ಕಡಿಮೆ ಏನ್ ಬಂದಿರುತ್ತಲ್ವಾ, ಫಿಟ್ಟಿಂಗ್ ಕಡಿಮೆ, ಅದನ್ನು ಕೂಡ ವಾಸಿ ಆಗುತ್ತೆ. ಅದನ್ನ ನಿಮ್ಗೆ ಫಿಟ್ಟಿಂಗ್ ಕಡಿಮೆಕ್ಕೆ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಅಕ್ಯುಪ್ರೆಷರ್ ಪಾಯಿಂಟ್, ಸುಜೋಕಾಸಿಡ್ ಥೆರಪಿ, ಕಲರ್ ಥೆರಪಿ, ಇದನ್ನೆಲ್ಲಾನು ಹೇಳ್ತೀನಿ. ಕಿಡ್ನಿ ಕೋಲ್ಡ್ನೆಸ್ ರಿಮೂವ್ ಮಾಡ್ಲಿಕ್ಕೆ ಏನೇನು ಥೆರಪಿಗಳಿದಾವಲ್ವಾ ಅವೆಲ್ಲ ಥೆರಪಿಗಳ ಲಾಸ್ಟ್ಗೆ ಹೇಳ್ತೀನಿ. ಆದ್ರೆ ಡಯಾಗ್ನೋಸ್ ಮಾಡ್ಬೇಕಲ್ವಾ, ಒಬ್ಬ ವ್ಯಕ್ತಿಯನ್ನ ನೀವು ಟ್ರೀಟ್ಮೆಂಟ್ ಮಾಡೋದು ಕಲಿಬೇಕು. ಅದು ಕಿಡ್ನಿ ಕೋಲ್ಡ್ನೆಸ್ ಇಂದ ಬಂದಿದೆ ಅಂತ ತಿಳ್ಕೊಬೇಕಲ್ವಾ. ಹಾಗಾಗಿ ಇವೆರಡೇ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಬಿಟ್ಟರೆ ಹೇಗೆ ಹೋಗ್ತಾ ಇದೆ ಅಂತಂದ್ರೆ ಈಲಿಗೆ ಹೋಗ್ತಾ ಇದೆ. ಆ ಮೆರಿಡಿಯನ್ ರೆಡ್ ಈಲ ಸಿಕ್ಕಾಪಟ್ಟೆ ಜನಕ್ಕೆ ಇಮ್ಮಡಿ ನೋವು, ಈಲ್ ಪೇನ್ ಬರ್ತಾ ಇರುತ್ತೆ. ಸರ್ ಇಮ್ಮಡಿ ನೋವು ಸರ್, ಮಾರ್ನಿಂಗ್ ಇದ್ರೆ ಓಡಾಡಕ್ಕಾಗಲ್ಲ, ತಿರುಗಾಡಕ್ಕಾಗಲ್ಲ, ಕೈ ಹಿಡಿದು ಎದ್ದೇಳಬೇಕು. ಸಾಕಷ್ಟು ಜನಕ್ಕೆ ಈ ಹೆಣ್ಮಕ್ಳಲ್ಲಿ ಜಾಸ್ತಿ ಕಂಡು ಬರುತ್ತೆ ಈ ಫಿಟ್ಟಿಂಗ್ ಎಡಿಮಾ ಮತ್ತು ಈಲ್ ಪೇನ್, ಇಮ್ಮಡಿ ನೋವು. ಅದರಲ್ಲಿ ಕೂಡ ಇಷ್ಟೇನೆ. ಇಮ್ಮಡಿ ನೋವು ಬಂದು ಕ್ರ್ಯಾಕ್ ಏನಾದ್ರು ಬಿಟ್ಟಿತ್ತಂದ್ರೆ ಕಿಡ್ನಿ ಈಟಲ್ಲಿ ಬರುತ್ತೆ. ಕ್ರ್ಯಾಕ್ ಇಲ್ಲ, ಓನ್ಲಿ ನೋವು ಬರ್ತಾ ಇದೆ ಅಂತಂದ್ರೆ ಕಿಡ್ನಿ ಕೋಲ್ಡ್ನೆಸ್. ಆ ನೋವಿನ ಜೊತೆಗೆ ಊತ ಏನಾದ್ರು ಬಂದಿತ್ತಂದ್ರೂ ಕೂಡ ಕಿಡ್ನಿ ಕೋಲ್ಡ್ನೆಸ್. ಅದು ನೋವು ಮಾರ್ನಿಂಗ್ ಆರ್ ನೈಟ್ ಜಾಸ್ತಿ ಇದೆ ಅಂತಂದ್ರೆ ಕಿಡ್ನಿ ಕೋಲ್ಡ್. ಕಿಡ್ನಿಯಲ್ಲಿ ಹೀಟ್ ಕಮ್ಮಿ ಆಗಿದೆ, ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ, ಕಿಡ್ನಿ ಇನ್ ಎಕ್ಸಸ್. ಈಲ್ ಪೇನ್ ಬರುತ್ತೆ ಬಂದಾಗ ಏನು ಸಿಂಪ್ಟಮ್ಸ್ ಇರುತ್ತೆ, ಕಿಡ್ನಿ ಕೋಲ್ಡ್ಗೆ ಏನಾಗುತ್ತೆ ಅಂತ ತಿಳ್ಕೊಂಡಿದೆ. ನೆಕ್ಸ್ಟ್ ಇಮ್ಮಡಿ ನೋವಿನ ನಂತರ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಕಾಫ್ ಮಸಲ್ಗೆ ಹೋಗ್ತಾ ಇದೆ. ಈ ಸ್ನಾಯು, ಈ ಕಾಲ್ ಅಂತ ಅಂದ್ರೆ ಈ ಮಾಂಸಖಂಡಗಳಲ್ಲಿ ನೋವು ಕಂಡು ಬರುತ್ತೆ. ಸರಿ, ತಿರುಗಾಡ್ತಾ ಇರ್ತೀನಿ, ಕಾಫ್ ಮಸಲ್ ಆಗ್ಬಿಡುತ್ತೆ, ಹಿಡಿದು ಬಿಡುತ್ತೆ. ಕಾಫ್ ಮಸಲ್ ನಿಮ್ಗೆ ಯಾಕೆ ಆಗ್ತಾ ಇದೆ ಅಂತಂದ್ರೆ ಮೂವ್ಮೆಂಟಮ್ ಇಲ್ಲ, ಸರ್ಕ್ಯುಲೇಷನ್ ಇಲ್ಲ ಅಂತಂದ್ರೆ ನಾನು ಹೇಳ್ತಾ ಇದ್ದೆ. ಯಾವಾಗ ಕಿಡ್ನಿ ಕೋಲ್ಡ್ನೆಸ್ ಆಯ್ತಪ್ಪ ಅಂತಂದ್ರೆ ಅವಾಗ ಲಿವರ್ ಕೋಲ್ಡ್ ಆಗುತ್ತೆ. ಮೂವ್ಮೆಂಟಮ್ ಅನ್ನ ಕವರ್ ಮಾಡೋರು ಯಾರು, ಮೂವ್ಮೆಂಟಮ್ ಅನ್ನ ಕಂಟ್ರೋಲ್ ಮಾಡೋರು ಯಾರು, ಲಿವರ್. ಸರ್ಕ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡೋರು ಯಾರು, ಲಿವರ್. ಹೌದಾ? ನಿಮ್ಗೆ ನಿನ್ನೆ ಕಳೆದ ಕ್ಲಾಸಲ್ಲಿ ಒಂದು RD ಉದಾಹರಣೆ ಹೇಳ್ತಾ ಇದ್ದೆ. ಕಿಡ್ನಿ ಕೋಲ್ಡ್ನೆಸ್ ಆಯ್ತು, ಟ್ರೀಟ್ಮೆಂಟ್ ತಗೊಂಡಿಲ್ಲ. ಲಿವರ್ ಕೋಲ್ಡ್ ಆಯ್ತು, ಅದಕ್ಕೂ ಟ್ರೀಟ್ಮೆಂಟ್ ತಗೊಂಡಿಲ್ಲ. ಅಂದ್ರೆ ಹಾರ್ಟ್ ಕೋಲ್ಡ್ ಆಯ್ತು, ಹಾರ್ಟ್ ಅಲ್ಲಿ ಬ್ಲಾಕೇಜ್ ಆದ್ರು. ನಿಮ್ಗೆ ಏನಾಗ್ತಾ ಇದೆ ಅಂದ್ರೆ ಫಸ್ಟ್ ಫುಡ್ ಸ್ವೆಲ್ಲಿಂಗ್ ಬರುತ್ತೆ, ಅದು ಕಿಡ್ನಿ ಕೋಲ್ಡ್ ಅಂತ ಎನರ್ಜಿ ಬ್ಯಾಲೆನ್ಸ್ ಅಲ್ಲಿ ತೋರಿಸುತ್ತೆ. ಆಮೇಲೆ ಈಲ್ ಪೇನ್ ಬರುತ್ತೆ, ಇಮ್ಮಡಿ ನೋವು ಬರುತ್ತೆ. ಇದನ್ನು ಕೂಡ ಕಿಡ್ನಿ ಕೋಲ್ಡ್ನೆಸ್ ಆಗ್ತಾ ಇದೆ, ಕಮ್ಮಿ ಮಾಡು ಅಂತೇಳಿ ನಿಮ್ಮ ದೇಹದಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಅನ್ನ ಹೇಳ್ತಾ ಇರುತ್ತೆ, ಟ್ರೀಟ್ ಮಾಡ್ತಾ ಇರುತ್ತೆ. ನೋಡಪ್ಪ ನಿನ್ ಕಿಡ್ನಿ ಕೋಲ್ಡ್ನೆಸ್ ಆಗ್ತಾ ಇದೆ, ಸಿಂಪ್ಟಮ್ಸ್ ಇದೆ, ಕಿಡ್ನಿ ಕೋಲ್ಡ್ನೆಸ್ ಕಮ್ಮಿ ಮಾಡ್ಕೋ, ಫುಡ್ ನಮ್ನೆಸ್ ಕಮ್ಮಿ ಆಗುತ್ತೆ ಎನರ್ಜಿ ಲೆವೆಲ್ ಅಲ್ಲಿ. ಇಲ್ಲ ನೀವು ನೆಗ್ಲೆಕ್ಟ್ ಮಾಡಿದ್ರಿ ಅಂತಂದ್ರೆ ಈ ಫುಡ್ ಪೇನ್ ಅಂದ್ರೆ ಫುಡ್ ಫಿಟ್ಟಿಂಗ್ ಕಡಿಮೆ ಆರ್ ಈಲ್ ಪೇನ್, ಇವೆರಡು ಆರ್ ಕಿರುಬೆರಳು ಮತ್ತು ರಿಂಗ್ ಫಿಂಗರ್ ಉಂಗುರು ಬೆರಳಲ್ಲಿ ನೋವು, ಅಥವಾ ಫುಡ್ ನಮ್ನೆಸ್, ಅಥವಾ ಫುಡ್ ಬರ್ನಿಂಗ್ ಸೆನ್ಸೇಷನ್. ಡಯಾಬಿಟಿಕ್ ಇರೋರಿಗೆ ಸಿಕ್ಕಾಪಟ್ಟೆ ಫುಡ್ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಈ ಫುಡ್ ಬರ್ನಿಂಗ್ ಸೆನ್ಸೇಷನ್ ನೀವು ಏನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಕಿಡ್ನಿ ಕೋಲ್ಡ್ನೆಸ್ ನೆಗ್ಲೆಕ್ಟ್ ಮಾಡಿದಂಗೆ ನೀವು ಕಿಡ್ನಿ ಕೋಲ್ಡ್ನೆಸ್ ಅನ್ನ ರೈಸ್ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಗೆ. ನೀವೇನಾದ್ರು ಈ 3 ಕಾಯಿಲೆಗಳು, ಈಲ್ ಪೇನು, ಫುಡ್ ಬರ್ನಿಂಗ್, ಫುಡ್ ನಮ್ನೆಸ್, ಚಿಲ್ನೆಸ್, ಹೆವಿನೆಸ್ ಆರ್ ಇಚ್ಚಿಂಗ್, ಕೆಲವರಿಗೆ ಸೆನ್ಸೇಷನ್ ಆಗಲ್ಲ. ಫುಡ್ ನಡ್ಕೊಂಡು ಹೋದ್ರೆ
ಅದು ಏನಾದ್ರು ಶುಚಿ ತಂದ್ರೆ ಗೊತ್ತಾಗಲ್ಲ. ಸೆನ್ಸೇಷನ್ ಆಗ್ತಾ ಇಲ್ಲ ಅಂದ್ರೆ ಡ್ಯೂ ಟು ಕಿಡ್ನಿ ಕೋಲ್ಡ್ನೆಸ್. ಈ 3-4 ಸಿಂಟಮ್ಸ್ ಏನ್ ಬರ್ತಾ ಇದೆ ಅಲ್ವಾ, ಈ 3-4 ಸಿಂಟಮ್ಸ್ ನೀವೇನಾದ್ರೂ ಟ್ರೀಟ್ಮೆಂಟ್ ಮಾಡಿಲ್ಲ, ನೆಗ್ಲೆಕ್ಟ್ ಮಾಡಿದ್ರಿ ಅಂತಂದ್ರೆ ಕಿಡ್ನಿ ಕೋಲ್ಡ್ನೆಸ್ ಏನ್ ಮಾಡ್ತಾ ಇದೆ, ನೆಕ್ಸ್ಟ್ ಲಿವರ್ ಕೋಲ್ಡ್ಗೆ ಹೋಗ್ತಾ ಇದೆ. ಕಿಡ್ನಿ ಕೋಲ್ಡ್ನೆಸ್ಗೆ ನೀವು ಟ್ರೀಟ್ಮೆಂಟ್ ತೊಗೊಂಡಿಲ್ಲ, ಕಿಡ್ನಿಯಲ್ಲಿ ಕೋಲ್ಡ್ನೆಸ್ ಇಷ್ಟಿರಬೇಕು, ಇಷ್ಟ ಆಯ್ತು, ಅವಾಗ ಏನಾಗುತ್ತೆ, ಈಗ ಬಾಳ ಇರುತ್ತೆ ಅಥವಾ ಒಂದು ಕೆರೆ ಇರುತ್ತಪ್ಪ, ನೀರಿನ ಪ್ರಮಾಣ ಮಳೆ ಬಂತು, ಇಷ್ಟು ಬಂತು, ಆ ಪ್ರಮಾಣ ಅದ್ರ ಆಳ ಎಷ್ಟಿರುತ್ತೆ ಅಷ್ಟು ನೀರನ್ನು ಹಿಡ್ಕೊಳ್ಳುತ್ತೆ. ಅದಕ್ಕಿಂತ ಜಾಸ್ತಿ ಮಳೆ ಬಂತಂದ್ರೆ ನೀರೇನಾಗ್ಬಿಡುತ್ತೆ, ಹೊಲ ಆಗುತ್ತೆ, ಎಲ್ಲ ಭೂಮಿಗಳಿಗೆ ದಾಳಿ ಮಾಡಿ ಮನೆ ಒಳಗಡೆ ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಅದೇ ತರ ಕಿಡ್ನಿ ಕೋಲ್ಡ್ನೆಸ್ ಇಷ್ಟು ಕೋಲ್ಡ್ನೆಸ್ ಆದ್ರೆ ತಡ್ಕೊಳ್ಳುತ್ತೆ. ಜಾಸ್ತಿ ಆಯ್ತಂದ್ರೆ ಏನ್ ಮಾಡ್ಬಿಡುತ್ತೆ, ಆ ಕೋಲ್ಡ್ನೆಸ್ ಅನ್ನ ಇನ್ನೊಂದು ಆರ್ಗನ್ಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಇನ್ನೊಂದು ಆರ್ಗನ್ಗೆ ಕಳಿಸ್ಬಿಡುತ್ತೆ. ಆ ತರ ಕಳಿಸಿದಾಗೆ ಲಿವರ್ ಏನಾದ್ರು ಕೋಲ್ಡ್ನೆಸ್ ಆಯ್ತು, ಕಿಡ್ನಿ ಕೋಲ್ಡ್ನೆಸ್ ಜಾಸ್ತಿ ಆಗಿ ಕಿಡ್ನಿ ಕೋಲ್ಡ್ನೆಸ್ ಇಷ್ಟಿರ್ಬೇಕು ನಡೆಯುತ್ತೆ. ಇಷ್ಟ ಆದಾಗ ಏನಾಗುತ್ತೆ ಅಂದ್ರೆ ಆ ಕೋಲ್ಡ್ನೆಸ್ ಏನಾಗುತ್ತೆ ಅಂದ್ರೆ ಇನ್ನೊಂದು ಆರ್ಗನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ತರ ಆಯ್ತು ಅಂತಂದ್ರೆ ಕಿಡ್ನಿ ಕೋಲ್ಡ್ನೆಸ್ ಇಷ್ಟ ಆಗಿದೆಯಪ್ಪ, ಟ್ರೀಟ್ಮೆಂಟ್ ತಗೊಂಡಿಲ್ಲ, ಅವಾಗ ಏನಾಗುತ್ತೆ ಅಂದ್ರೆ ಈ ಕಿಡ್ನಿ ಕೋಲ್ಡ್ನೆಸ್ ತಾಳ್ಕೊಳ್ಳಾರ್ದೆ ಇನ್ನೊಂದು ಆರ್ಗನ್ಗೆ ಕಳಿಸುತ್ತೆ. ಅದು ಆರ್ಗನ್ ಕಳಿಸಿದೆ ಅಂತ ತಿಳ್ಕೊಬೇಕಲ್ವಾ. ಕಿಡ್ನಿ ಕೋಲ್ಡ್ನೆಸ್ ಕಂಡು ಬರುತ್ತೆ. ಆಮೇಲೆ ಇನ್ನೊಂದು 4 ಸಿಂಟಮ್ಸ್ ಹೇಳ್ತಾನೆ, ಅದು ಇನ್ನೊಂದು ಮೆರಿಡಿಯನ್ ನಿಮ್ಗೆ ಹೇಳ್ತಾ ಇದೆ, ಈ ಮೆರಿಡಿಯನ್ಲಿಂದ ಈ ತರ ಡಿಸ್ಟರ್ಬೆನ್ಸ್ ಆದ್ರೆ ಈ ತರ ಪಾಯಿಂಟ್ ಕೊಡ್ಬೇಕಂತ. ಅದೇ ತರ ಇವಾಗ ಕಿಡ್ನಿಯಲ್ಲಿ ಕೋಲ್ಡ್ನೆಸ್ ಆಗಿ ಲಿವರ್ ಕೋಲ್ಡ್ನೆಸ್ ಆದ್ರೆ ಏನ್ ಸಿಂಟಮ್ಸ್ ಬರುತ್ತೆ. ಕಿಡ್ನಿ ಕೋಲ್ಡ್ನೆಸ್ ಅನ್ನ ಟ್ರೀಟ್ಮೆಂಟ್ ಮಾಡ್ಲಾರ್ದೇನೆ ಆ ಕಿಡ್ನಿ ಕೋಲ್ಡ್ನೆಸ್ ಲಿವರ್ಗೆ ಹೋಗಿದೆಪ್ಪ ಅಂತಂದ್ರೆ ಯಾವ್ಯಾವ ಸಿಂಟಮ್ಸ್ ಬರುತ್ತೆ. ಕಿಡ್ನಿ ಕೋಲ್ಡ್ನೆಸ್ ಡ್ಯೂ ಟು ಲಿವರ್ ಕೋಲ್ಡ್ ಆದಾಗೆ, ಕಾಫ್ ಮಸಲ್ ಪೇನ್ ಬರುತ್ತೆ. ಈ ಕಾಫ್ ಮಸಲ್ ತೋರಿಸ್ತಾ ಇದೀವಲ್ವಾ, ಈ ಭಾಗದಲ್ಲಿ ತೊಂದರೆ ಕಾಣುತ್ತೆ. ನೋಡಿ ಮಾರ್ಕ್ ಮಾಡ್ತೇನೆ, ಯಾವ ಮಾರ್ಕ್ ಅಂತಂದ್ರೆ ಡಾರ್ಕ್ ಬ್ಲೂ ಅಲ್ಲಿ ಮಾಡೋದ. ಈ ಭಾಗದಲ್ಲಿ ಡಾರ್ಕ್ ಬ್ಲೂ ಅಲ್ಲಿ ಮಾಡ್ತಾ ಇದೀನಲ್ವಾ, ಈ ಭಾಗದಲ್ಲಿ ಏನ್ ಕಾಣುತ್ತಪ್ಪ ಅಂತಂದ್ರೆ ನಿಮ್ಗೆ ನೋವು ಕಂಡು ಬರುತ್ತೆ. ಈ ಭಾಗದಲ್ಲಿ ನೋವು ಕಂಡು ಬಂದಿದೆ ಅಂತಂದ್ರೆ ಪಕ್ಕ ಏನಾಗಿದೆ ಅಂದ್ರೆ ನಿಮ್ಗೆ ಕಿಡ್ನಿ ಕೋಲ್ಡ್ನೆಸ್ ಆಗಿದೆ. ಅದ್ರ ಜೊತೆಗೆ ಕಿಡ್ನಿ ಕೋಲ್ಡ್ನೆಸ್ ಎಲ್ಲಿಗೆ ಹೋಗಿದೆ, ಲಿವರ್ಗೆ ಹೋಗಿದೆ. ಆ ಲಿವರ್ಗೆ ನೀವು ಟ್ರೀಟ್ಮೆಂಟ್ ತಗೊಂಡಿಲ್ಲ, ತೋರಿಸ್ತಾ ಇದೆ ಕಿಡ್ನಿ ಕೋಲ್ಡ್ನೆಸ್ ಲಿವರ್ಗೆ ಹೋಗಿದೆ. ಯಾಕೆ, ಈ ಕಾಫ್ ಮಸಲ್, ಎನಿ ಮಸಲ್ ಅನ್ನ ಕಂಟ್ರೋಲ್ ಮಾಡೋರು ಯಾರಪ್ಪ ಅಂತಂದ್ರೆ ಲಿವರ್ ಎನರ್ಜಿ. ಎನಿ ಮೂವ್ಮೆಂಟ್ ಅನ್ನ ಕಂಟ್ರೋಲ್ ಮಾಡೋರು ಯಾರು, ಲಿವರ್ ಎನರ್ಜಿ. ಅವಾಗ ಏನಾಗುತ್ತೆ ಅಂದ್ರೆ ಕಿಡ್ನಿ ಕೋಲ್ಡ್ನೆಸ್ ಲಿವರ್ ಕೋಲ್ಡ್ನೆಸ್ ಎರಡೂ ಸ್ಟಾರ್ಟ್ ಆಗಿಬಿಡುತ್ತೆ. ಕಾಫ್ ಮಸಲ್ ಪೇನ್ ಲಿವರ್ ಟ್ರೀಟ್ಮೆಂಟ್ ಕೊಡ್ತೀರಾ, ಒಂದಿಷ್ಟು ದಿನ ಕಮ್ಮಿ ಆಗುತ್ತೆ. ಕಿಡ್ನಿ ಕೋಲ್ಡ್ನೆಸ್ ಮತ್ತೆ ಲಿವರ್ ಕಳಿಸಿದ್ರೆ ಮತ್ತೆ ಜಾಸ್ತಿ ಆಗುತ್ತೆ. ಒಂದ್ಸಲ ಕಿಡ್ನಿ ಟ್ರೀಟ್ಮೆಂಟ್ ಕೊಡ್ತೀರಾ, ಅವಾಗ ಲಿವರ್ ಅಷ್ಟೇ ಇರುತ್ತೆ. ಕಿಡ್ನಿ ಕೋಲ್ಡ್ನೆಸ್ ಇಂದ ಚೂರು ಲಿವರ್ ಹೀಟ್ ಆಗಿರುತ್ತೆ. ನೀವೇನಾದ್ರೂ ಮತ್ತೆ ಕಿಡ್ನಿ ಕೋಲ್ಡ್ನೆಸ್ಗೆ ಮತ್ತೆ ಹಂಗೆ ಬಿಟ್ಬಿಟ್ರೆ ಅಂದ್ರೆ ಮತ್ತೆ ಲಿವರ್ ಪೇನ್ ಆಗುತ್ತೆ, ಮತ್ತೆ ಕಾಫ್ ಮಸಲ್ ಪೇನ್ ಆಗುತ್ತೆ. ನೀವು ಎಟ್ ಅ ಟೈಮ್ ಕಿಡ್ನಿ ಮತ್ತು ಲಿವರ್ಗೆ ಎಟ್ ಅ ಟೈಮ್ ಕೋಲ್ಡ್ನೆಸ್ ಅನ್ನ ಕಮ್ಮಿ ಮಾಡಿ ಯಾಂಗ್ ಅನ್ನ ರೈಸ್ ಮಾಡಿಬಿಟ್ಟಂದ್ರೆ ಈ ಕಾಫ್ ಮಸಲ್ ಪೇನ್ ಸಂಪೂರ್ಣ ವಾಸಿ ಆಗುತ್ತೆ. ಆದ್ರೆ ಇದು ಒಂದಿನ ಮಧ್ಯರಾತ್ರಿ ಆಗುವಂತ ಕೆಲಸ ಅಲ್ಲ, ವರ್ಕ್ ಅಲ್ಲ. ಟೇಕ್ ಟೈಮ್ ಟು ಹೀಲ್. 1 ವಾರದಿಂದ 3 ವಾರ ಅಥವಾ 5 ವಾರ, ಕೆಲವೊಬ್ಬರಿಗೆ 3 ತಿಂಗಳಾದ್ರೂ ತಗೊಳುತ್ತೆ. ಡಿಸೀಸ್ ನಿಮ್ಗೆ ಎಷ್ಟು ಮಟ್ಟಕ್ಕಿದೆ, ನಿಮ್ಮ ಎನರ್ಜಿ ಎಷ್ಟು ಮಟ್ಟಕ್ಕೆ ಹಾಳಾಗಿದೆ, ನಿಮ್ಮ ಎನರ್ಜಿ ಎಷ್ಟು ಕಮ್ಮಿ ಆಗಿದೆ, ಎಷ್ಟು ಜಾಸ್ತಿ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್. ನನ್ನ ಕ್ಲಿನಿಕಲ್ಲಿ 3-4 ದಿನಕ್ಕೆ ಈ ಪೇನ್ ವಾಸಿ ಆದ ಇರ್ತಾರೆ. ಕೆಲವೊಬ್ಬರಿಗೆ 3 ತಿಂಗಳಾದ್ರೂ ಇನ್ನೂ ಚೂರು ಇರುತ್ತೆ. ಯಾಕಂದ್ರೆ ಅಷ್ಟು ಕೋಲ್ಡ್ನೆಸ್ ಅವ್ರ ಹತ್ರ ಇರುತ್ತೆ. ಪ್ರತಿ ಸಲ ಬಂದ ನಾವು ಕೋಲ್ಡ್ನೆಸ್ ಅನ್ನು ಕಮ್ಮಿ ಮಾಡ್ತಾ ಹೋಗ್ತಾ ಇರ್ತೀವಿ. ನನ್ನ ಪಾಯಿಂಟ್ ಇಷ್ಟೇ ಕೋಲ್ಡ್ನೆಸ್ ಕಮ್ಮಿ ಮಾಡ್ಬೇಕಂತ ಅದು ಕಲಿಸಿರಲ್ಲ ಅಲ್ವಾ. ಅದರಲ್ಲಿ ಎಷ್ಟು ಕೋಲ್ಡ್ನೆಸ್ ಕಮ್ಮಿ ಮಾಡೋ ಪವರ್ ಇರುತ್ತೆ ಅಷ್ಟು ಕಮ್ಮಿ ಮಾಡುತ್ತೆ. ರಿಮೈನಿಂಗ್ ಹಂಗೇನೆ ಕೋಲ್ಡ್ನೆಸ್ ಉಳಿದಿದೆ ಅಂತಂದ್ರೆ ಇನ್ನೊಂದು ಪಾಯಿಂಟ್ ಕಮ್ಮಿ ಮಾಡಲೇಬೇಕು ನಾನು. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಕಾಫ್ ಮಸಲ್ ಪೇನ್ಗೆ ಲಿವರ್ನು ಕಾರಣ ಇದ್ದಾರೆ, ಕಿಡ್ನಿನೂ ಕಾರಣ ಇದ್ದಾರೆ. ಮತ್ತೆ ಆ ಭಾಗದಲ್ಲಿ ರಕ್ತನಾಳಗಳ ಊತ, ವೆರಿಕೋಸ್ ಆಗ್ತಾ ಇರುತ್ತಲ್ವಾ, ಅದನ್ನು ಕೂಡ ಸ್ಪ್ಲೀನು ಮತ್ತು ಕಿಡ್ನಿ. ನೀವು ಕಿಡ್ನಿ ಕೋಲ್ಡ್ನೆಸ್ ಅನ್ನ ಟ್ರೀಟ್ ಮಾಡಿಲ್ಲ, ಅದೇನಾದ್ರೂ ಸ್ಪ್ಲೀನ್ಗೆ ಡ್ಯಾಮ್ ಮಾಡಿತಪ್ಪ ಅಂತಂದ್ರೆ ವೆರಿಕೋಸ್ ಆಗುತ್ತೆ, ರಕ್ತನಾಳಗಳಲ್ಲಿ ಊತ ಕಂಡು ಬರುತ್ತೆ. ನೀವು ರಕ್ತನಾಳಗಳಲ್ಲಿ ಊತ ವೆರಿಕೋಸ್ ಬಂದಾಗ ಏನ್ ನೆನ್ಪು ಮಾಡ್ಕೋಬೇಕು, ಕಿಡ್ನಿ ಕೋಲ್ಡ್ ಡ್ಯೂ ಟು ಸ್ಪ್ಲೀನ್ ಡ್ಯಾಂಪ್. ಕಿಡ್ನಿಯಲ್ಲಿ ಅಗ್ನಿ ತತ್ವ ಬಂದ ಹಾಗೆ ಅಲ್ಲಿ ಸ್ಪ್ಲೀನ್ ಕೋಲ್ಡ್ನೆಸ್ ಅನ್ನ ಇನ್ಕ್ರೀಸ್ ಮಾಡಿದೆ. ಸ್ಪ್ಲೀನ್ ಅಂದ್ರೆ ಗುಲ್ಮ ಅಂತೀವಿ. ನಾವು ಗುಲ್ಮಕ್ಕೂ ಟ್ರೀಟ್ಮೆಂಟ್ ಮಾಡಬೇಕು, ಅದ್ರ ಜೊತೆಗೆ ಕಿಡ್ನಿಗೂ ಟ್ರೀಟ್ಮೆಂಟ್ ಮಾಡಬೇಕು. ಇವೆರಡಕ್ಕೂ ಟ್ರೀಟ್ಮೆಂಟ್ ಮಾಡಿದ್ರೆ ನಮ್ಮ ರಿಸಲ್ಟ್ ಎಫೆಕ್ಟಿವ್ ಆಗಿರುತ್ತೆ. ಕಾಫ್ ಮಸಲ್ ಆಯ್ತು. ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಮೆರಿಡಿಯನ್ ಏನಪ್ಪ ಅಂತಂದ್ರೆ ಈ ಮೊಳಕಾಲು. ಜಾಸ್ತಿ ಜನಕ್ಕೆ ಈ ಮೊಳಕಾಲಿನ ತೊಂದರೆ ಇರುತ್ತೆ. ಮೊಳಕಾಲು ನಾವು ರೈಟ್ ಬಂದಿರ್ಬೋದು, ಲೆಫ್ಟ್ ಬಂದಿರ್ಬೋದು. ಆ ಮೊಳಕಾಲಲ್ಲಿ ನಿಮಗೆ ಜಸ್ಟ್ ಕಿಡ್ನಿ ಮೆರಿಡಿಯನ್ ತೋರಿಸ್ತಾ ಇದ್ದೀನಿ. ರಿಮೈನಿಂಗು 3-4 ಮೆರಿಡಿಯನ್ ಹೋಗಿರುತ್ತೆ. ಲಿವರ್ ಹೋಗುತ್ತೆ, ಗಾಲ್ ಬಾರ್ಡರ್ ಹೋಗುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಹೋಗುತ್ತೆ, ಮತ್ತೆ ಸ್ಪ್ಲೀನ್ ಹೋಗುತ್ತೆ, ಸ್ಟಮಕ್ ಹೋಗುತ್ತೆ. ಆದರೆ ಇವತ್ತು ಕ್ಲಾಸಲ್ಲಿ ಕಿಡ್ನಿ ಹೇಳ್ತಾ ಇದ್ದೀನಲ್ವಾ. ಕಿಡ್ನಿ ಕೋಲ್ಡ್ನೆಸ್ ಏನಾದರೂ ಆಯ್ತಪ್ಪ ಅಂದ್ರೆ ನಿಮ್ಮ ಮೊಳಕಾಲಿನ ಒಳಭಾಗದಲ್ಲಿ ತೊಂದರೆ ಬರುತ್ತೆ. ಹೊರಭಾಗದಲ್ಲಿ ಬಂದ್ರೆ ಅದರ ಆದ್ಮೇಲೆ ಒಳಭಾಗದಲ್ಲಿ ರೈಟೋ ಲೆಫ್ಟೋ ಬರ್ತಾ ಇದೆ ಅಂದ್ರೆ ಕಿಡ್ನಿ ಕೋಲ್ಡ್ನೆಸ್ ಆಗಿದೆ ಅಂತ ಅರ್ಥ. ಲೆಫ್ಟ್ ಬಂದಿದೆ ಅಂದ್ರೆ ಪಕ್ಕಾ ಕಿಡ್ನಿ ಕೋಲ್ಡ್ನೆಸ್. ಕಿಡ್ನಿ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡಿದ್ರೆ ಈ ಭಾಗದಲ್ಲಿ ಆಗುವ ತೊಂದರೆ, ನೆನಪಿಸ್ತಾ ಇದೀವಲ್ವಾ, ಈ ಭಾಗದಲ್ಲಿ ಆಗುವ ತೊಂದರೆ ಪಕ್ಕಾ ವಾಸಿ ಆಗುತ್ತೆ. ಕಿಡ್ನಿ ಕೋಲ್ಡ್ನೆಸ್ ಆದಾಗ ಈ ನೀರಲ್ಲಿ, ಈ ಮೊಳಕಾಲಿನಲ್ಲಿ ಫ್ಲೂಯಿಡ್ ಜಾಸ್ತಿ ಆಗುತ್ತೆ. ನೀರು ತುಂಬಿದೆ ಅಂತ ಹೇಳಿ ಕಳಿಸ್ತಾರೆ ಡಾಕ್ಟರ್. ನೀರು ತುಂಬಿಕೊಂಡ್ಬಿಟ್ಟಿದಪ್ಪ ನಿಮ್ಮ ಮೊಳಕಾಲಿನಲ್ಲಿ, ಅಥವಾ ಇನ್ನೊಂದು ಬೋನ್ ಎಕ್ಸ್ಟ್ರಾ ಗ್ರೋತ್ ಆಗಿದೆ ಅಂತ ಹೇಳ್ತಾರೆ. ವಾಟರ್ ಅಕ್ಯುಮುಲೇಟ್ ಆಗಿದೆಪ್ಪ ಅಂತಂದ್ರೆ ನೀವು ತಿಳ್ಕೋಬೇಕು ಆ ಭಾಗದಲ್ಲಿ ಹೋಗೋ ಮೆರಿಡಿಯನ್ ಕಿಡ್ನಿ
ಕಿಡ್ನಿ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡಿದ್ರೆ ಅಲ್ಲಿ ವಾಟರಿ ಕಂಟೆಂಟ್ ರಿಮೂವ್ ಆಗುತ್ತೆ. ಇದು ನೀ ಪೇನ್ ಡ್ಯೂ ಟು ಕಿಡ್ನಿ ಕೋಲ್ಡ್ನೆಸ್. ಮತ್ತೆ ಕೆಲವರಿಗೆ ಈ ಮೊಣಕಾಲು ಬೆಂಡ್ ಆಗಲ್ಲ. ಮೊಣಕಾಲು ಬೆಂಡ್ ಆಗ್ತಾ ಇಲ್ಲ, ಮೂವ್ಮೆಂಟಮ್ ಆಗ್ತಾ ಇಲ್ಲ ಅಂದ್ರೆ ಸರ್ಕ್ಯುಲೇಷನ್ ಇಲ್ಲ, ಮೂವ್ಮೆಂಟಮ್ ಇಲ್ಲ. ಮತ್ತೆ ಇಲ್ಲಿ ಯಾರು ಪಾತ್ರ ವಹಿಸ್ತಾರೆ? ಲಿವರ್. ನೀವು ಮತ್ತೆ ಲಿವರ್ಗೆ ಟ್ರೀಟ್ಮೆಂಟ್ ಕೊಡಬೇಕು, ಅದ್ರ ಜೊತೆಗೆ ಕಿಡ್ನಿಗೂ ಟ್ರೀಟ್ಮೆಂಟ್ ಕೊಡಬೇಕು. ಕಿಡ್ನಿ ಮತ್ತು ಲಿವರ್, ಕಿಡ್ನಿ ಕೋಲ್ಡ್ನೆಸ್ ಅನ್ನು ಕಮ್ಮಿ ಮಾಡಿತ್ತು, ಲಿವರ್ ವಿಂಡ್ ಅನ್ನು ಕ್ರಿಯೇಟ್ ಮಾಡಿತ್ತು, ಮೂವ್ಮೆಂಟಮ್ ಕ್ರಿಯೇಟ್, ಮತ್ತೆ ನಿಮ್ದು ಮೊಳಕಾಲು ಬೆಂಡ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಹಾಗಾಗಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಮೊಳಕಾಲಿಗೆ, ಲಿವರ್ ಮತ್ತು ಕಿಡ್ನಿಗೆ ಎಕ್ಸಸ್ ಆಗಿತ್ತಂದ್ರೆ, ಕೋಲ್ಡ್ನೆಸ್ ಎಕ್ಸಸ್ ಆಗಿತ್ತಂದ್ರೆ ಆ ಕೋಲ್ಡ್ನೆಸ್ ಅನ್ನ ನೀವು ರಿಮೂವ್ ಮಾಡಿದ್ರೆ ಆ ಮೊಳಕಾಲು ನೋವು ಕೂಡ ವಾಸಿ ಆಗುತ್ತೆ. ಆ ಕೋಲ್ಡ್ನೆಸ್ ಅನ್ನ ಕಮ್ಮಿ ಮಾಡೋ ಮೆಥಡಾಲಜಿಯನ್ನು ನಾನು ಹೇಳ್ತೀನಿ. ಮೊಳಕಾಲ ನಂತರ ಮತ್ತೆ ಏನ್ ಬರ್ಬೋದಪ್ಪ, ಈ ಕಾಫ್ ಮತ್ತೆ ಈ ಭಾಗದಲ್ಲಿ ತೊಂದರೆ ಆಗುತ್ತೆ. ತೋರಿಸ್ತಾ ಇದೀವಲ್ವಾ, ಸಿಕ್ಕಾಪಟ್ಟೆ ಜನಕ್ಕೆ ಅಲ್ಲಿ ಸ್ನಾಯುಗಳ ಸೆಳೆತ ಆಗುತ್ತೆ. ಇದೇ ಭಾಗದಲ್ಲಿ ತೊಂದರೆ ಹೇಳ್ತಾ ಇರ್ತೀರ. ಆ ಭಾಗದಲ್ಲಿ ಇಚ್ಚಿಂಗ್ ಆಗ್ಬೋದು, ಆ ಭಾಗದಲ್ಲಿ ಒಂಥರ ಹಿಡ್ದಂಗ್ ಆಗುತ್ತೆ ಸರ್ ನನಗೆ ಆ ಮಜಾಲ್ ಅಂತ ಹೇಳ್ತಾ ಇರ್ತೀರ. ಯಾಕೆ ಹಿಡ್ದಂಗ್ ಆಗುತ್ತೆ ಅಂದ್ರೆ ಸ್ಪ್ಲೀನ್ ಡ್ಯಾಂಪ್ ಆಗಿರುತ್ತೆ, ಆದ್ರೆ ಲಿವರ್ ಕೋಲ್ಡ್ ಆಗಿರುತ್ತೆ, ಆದ್ರೆ ಕಿಡ್ನಿಯಲ್ಲಿ ಯಾಂಗ್ ಡಿಫಿಷಿಯನ್ಸಿ, ಕಿಡ್ನಿಯಲ್ಲಿ ಕೂಲ್ನೆಸ್ ಇನ್ಕ್ರೀಸ್ ಆಗಿರುತ್ತೆ. ಹಾಗಾಗಿ ಆ ಭಾಗದಲ್ಲಿ ತೊಂದರೆ ಬರುತ್ತೆ. ಅದನ್ನ ಬಿಟ್ರೆ ಮತ್ತೆ ನೆಕ್ಸ್ಟ್ ಬರೋದು ಮೇನ್ ಟಾಪಿಕ್ ಅಂದ್ರೆ ಈ ಭಾಗದಲ್ಲಿ ತೊಂದರೆ. ಅದು ಹೆಣ್ಮಕ್ಳಿಗೂ ಕಂಡು ಬರುತ್ತೆ, ಅಷ್ಟೇ ಸೇಮ್ ತೊಂದರೆ ಗಂಡು ಮಕ್ಳಿಗೂ ತೊಂದರೆ ಕಂಡು ಬರುತ್ತೆ. ಯಾವ ಭಾಗಪ್ಪ? ಈ ಭಾಗದಲ್ಲಿ ತೊಂದರೆ ಮೇನ್ ಟಾಪಿಕ್. ಪ್ರೈವೇಟ್ ಪಾರ್ಟ್ ಅಲ್ಲಿ ಗಂಡು ಮಕ್ಳಿಗಾದ್ರೆ ಕಿಡ್ನಿ ಕೋಲ್ಡ್ ಆಗಿತ್ತಂದ್ರೆ ಟೆಸ್ಟಿಕಲ್ ಸ್ವೆಲ್ಲಿಂಗ್ ಆಗುತ್ತೆ, ಮತ್ತೆ ಟೆಸ್ಟಿಕಲ್ ಸ್ವೆಲ್ಲಿಂಗ್ ಆಗುತ್ತೆ, ಮತ್ತೆ ಹಾರ್ಟಲ್ಲಿ ಇಚ್ಚಿಂಗ್ ಬರುತ್ತೆ, ನಮ್ನೆಸ್ ಆಗುತ್ತೆ, ಸ್ಕಿನ್ ಚರ್ಮ ಏನಿರುತ್ತಲ್ವಾ ಬ್ರೌನ್ ಕಲರ್ ಆಗಿರೋದು ಬ್ಲ್ಯಾಕ್ ಕಲರ್ ಆಗಿರೋದು ಆಗುತ್ತೆ. ಸಾಕಷ್ಟು ಜನಕ್ಕೆ ಈ ತೊಂದರೆ ಹೇಳ್ಕೊಳಕ್ಕೂ ಆಗಲ್ಲ, ಮಾಡೋಕ್ಕೂ. ಹಾಗಾಗಿ ಹಂಗೆ ಬಿಟ್ಬಿಟ್ಟಿರ್ತಾರೆ. ಆ ಭಾಗದಲ್ಲಿ ಏನಾದ್ರು ಸ್ಕಿನ್, ಸಾಕಷ್ಟು ಜನಕ್ಕೆ ಆ ಭಾಗದಲ್ಲಿ ಬ್ರೌನ್ ಕಲರ್ ಸ್ಕಿನ್ ಆಗಿಬಿಟ್ಟಿರುತ್ತೆ, ಅದು ಬ್ಲ್ಯಾಕ್ ಆಗಿರುತ್ತೆ, ಅದು ಹೊಸ ಆಗಿರುತ್ತೆ. ಕೆಲವರಿಗೆ ಈ ಸೆಕ್ಸುವಲ್ ಥಾಟ್ಸ್ ಇರಲ್ಲ, ಸರ್ ನನಗೆ 35 ಆಗಿದೆ ಆದರೂ ಕೂಡ ಸ್ಪರ್ಮ್ ಕೌಂಟಿಂಗೇ ಇಲ್ಲ ಅಂತ ಹೇಳ್ತಾರೆ ಡಾಕ್ಟರ್. ಇವೆಲ್ಲವೂ ಕಿಡ್ನಿ ಕೋಲ್ಡ್ ರಿಲೇಟೆಡ್ ಸಿಂಟಮ್ಸ್. ಸ್ಪರ್ಮ್ ಫ್ರೀ ಮೆಚೂರ್ ಇಜಾಕ್ಯುಲೇಷನ್ ಅದು ಕಿಡ್ನಿ ಹೀಟಿಗೆ ಬರುತ್ತೆ. ಕಿಡ್ನಿ ಕೋಲ್ಡ್ಗೆ ಏನಾಗುತ್ತಪ್ಪ ಅಂತಂದ್ರೆ ಮೇನ್ ಟೆಸ್ಟಿಕಲ್ ಸ್ವೆಲ್ಲಿಂಗ್. ಇದು ಗಂಡು ಮಕ್ಕಳಲ್ಲಿ ಕಂಡು ಬರುವ ಕಾಯಿಲೆ. ಇನ್ನು ಹಲವು ರೀತಿ ಇದೆ. ಕಿಡ್ನಿ ಕೋಲ್ಡ್ ಆಗಿತ್ತಂದ್ರೆ ಸುಮ್ಮನೆ ಮೇಲಿಂದ ಹೇಳ್ತಾ ಇದ್ದೀನಿ ನಾನು, ಎಷ್ಟು ಸಾಧ್ಯ ಆಗುತ್ತಲ್ವ ಅಷ್ಟು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಆ ಭಾಗದಲ್ಲಿ ಸ್ವೆಲ್ಲಿಂಗ್ ಬರುತ್ತೆ, ಸ್ವೆಲ್ಲಿಂಗು ಕೂಡ ಕಿಡ್ನಿ ಕೋಲ್ಡ್ನೆಸ್. ಮತ್ತೆ ಇದು ಗಂಡು ಮಕ್ಕಳಲ್ಲಿ ಕಂಡು ಬರುವ ಕಾಯಿಲೆ. ಹೆಣ್ಮಕ್ಳಲ್ಲಿ ಮೇನ್ ಟಾಪಿಕ್ PCOD, ಡಿಲೇ ಮೆನ್ಸಸ್. ಅರ್ಲಿ ಮೆನ್ಸಸ್ ಆಗ್ತಾ ಇದೆ ಅಂತಂದ್ರೆ ಅದು ಪಕ್ಕ ಕಿಡ್ನಿ ಹೀಟಿಗೆ ಆಗುತ್ತೆ. ಅದು ನಾನು ಮೊನ್ನೆ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ, ಕಿಡ್ನಿ ಹೀಟ್ ಬಗ್ಗೆ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ, ಹೌದಲ್ವಾ? ಕಿಡ್ನಿ ಕೋಲ್ಡ್ ಆದಾಗ ಜಾಸ್ತಿ ಸಿಂಟಮ್ಸ್ ಹೆಣ್ಮಕ್ಳಲ್ಲಿ ಕಂಡು ಬರುತ್ತೆ. ಈ ಪ್ರೈವೇಟ್ ಪಾರ್ಟಲ್ಲಿ ರೆಡ್ ಮಾರ್ಕ್ ಮಾಡಿದ್ದಾರೆ. ಡಿಲೇ ಮೆನ್ಸಸ್, PCOS, PCOD ಈ ಎಲ್ಲ ಸಿಂಟಮ್ಸ್ಗಳು ನಿಮ್ಮ ದೇಹದ ಕಿಡ್ನಿ ಕೋಲ್ಡ್ನೆಸ್ ಇಂದಲೇ ಬರುತ್ತೆ. ಮೆನ್ಸಸ್ ಆಗ್ತಾ ಇಲ್ಲ ಅಂದ್ರೆ ಕಿಡ್ನಿ ಕೋಲ್ಡ್ ಆಗಿದೆ, ಆ ಫ್ಲೋ ಹೊರಗಡೆ ಬರ್ತಾ ಫ್ಲೋ ಆಗ್ತಾ ಇಲ್ಲ, ಮೂವ್ಮೆಂಟ್ ಕ್ರಿಯೇಟ್ ಆಗ್ತಾ ಇಲ್ಲ ಅಂದ್ರೆ ಡ್ಯೂ ಟು ಕಿಡ್ನಿ ಕೋಲ್ಡ್ನೆಸ್ ಇಂದ ನಿಮಗೆ ಲಿವರ್ ಕೋಲ್ಡ್ ಆಗಿದೆ. ನೀವು ಲಿವರ್ಗೂ ಟ್ರೀಟ್ಮೆಂಟ್ ಮಾಡಬೇಕು, ಕಿಡ್ನಿಗೂ ಟ್ರೀಟ್ಮೆಂಟ್ ಮಾಡಬೇಕು. ಕಿಡ್ನಿ ಮತ್ತು ಲಿವರ್ ಇವೆರಡಕ್ಕೂ ಟ್ರೀಟ್ಮೆಂಟ್ ಮಾಡಿದ್ರೆ ನಿಮಗೆ ಎಷ್ಟೇ ವರ್ಷಗಳಿರಲಿ ಡಿಲೇ ಮೆನ್ಸಸ್ ವಾಸಿ ಆಗುತ್ತೆ. ಟೈಮ್ ತಗೊಳುತ್ತೆ, 2-3 ತಿಂಗಳ ತನಕ ತಗೋಬಹುದು, ಕೆಲವರಿಗೆ 3-4 ರಿಸಲ್ಟ್ ಕೊಡ್ಬೋದು ಡಿಲೇ ಮೆನ್ಸಸ್. ಮತ್ತೆ ವೈಟ್ ಡಿಸ್ಚಾರ್ಜ್ ಕಲರ್ ವೈಟ್ ಇದೆ ಅಂತಂದ್ರೆ ಪಕ್ಕ ಕಿಡ್ನಿ ಕೋಲ್ಡ್, ಲಿವರ್ ಕೋಲ್ಡ್, ಸ್ಪ್ಲೀನ್ ಡ್ಯಾಂಪ್. ಸರ್ ರೆಡ್ ಕಲರ್ ಇದೆ ಮೆನ್ಸಸ್ ಅಂತಂದ್ರೆ ಹೀಟ್, ಎಕ್ಸಸ್ ಫ್ಲೋ ಆಗ್ತಾ ಇದೆ, ಸ್ಟಾಪೇ ಆಗ್ತಾ ಇಲ್ಲ ಅಂದ್ರೆ ಅದು ಹೀಟ್. ಅವಾಗ ಹೇಳ್ತಾ ಇದ್ದೀನಿ. ಇನ್ನು ಇಲ್ಲೇ ಇದೆ ಅಲ್ವಾ ಟಾಪಿಕ್, ಇಲ್ಲಿಗೆ ಬರೋಣ. ಈ ಕಿಡ್ನಿ ಕೋಲ್ಡ್ನೆಸ್ ಇಂದ ಹೆಣ್ಮಕ್ಳಿಗೆ ಏನಾಗುತ್ತೆ? ಸಿಸ್ಟ್ ಆಗುತ್ತೆ, ಫೈಬ್ರಾಯ್ಡ್ ಆಗುತ್ತೆ. ಎಲ್ಲವೂ ಕಿಡ್ನಿ ಕೋಲ್ಡ್ನೆಸ್ ರಿಲೇಟೆಡ್ ಸಿಂಟಮ್ಸ್. ಕಿಡ್ನಿ ಇವಾಗ ಡಿಲೇ ಮೆನ್ಸಸ್ ಆಯ್ತು, ಸ್ಟಮಕ್ ಪೇನ್ ಬಂತಂದ್ರೆ ಕಿಡ್ನಿ ಕೋಲ್ಡ್ನೆಸ್ ಇಂದ ಸ್ಟಮಕ್ ಕೋಲ್ಡ್ ಆಗಿದೆ ಅಂತ ಅರ್ಥ. ಸರ್ ಸ್ಟಮಕ್ ಪೇನ್ಗೆ ರಿಲೇಟೆಡ್ ಹೇಳಿ ಅಂತ ಹೇಳ್ತಾ ಇದ್ದೀನಿ. ಕಿಡ್ನಿ ಕೋಲ್ಡ್ನೆಸ್ ಇಂದ ಏನಾದ್ರೂ ಸ್ಟಮಕ್ ಕೋಲ್ಡ್ ಆಯ್ತು, ಡಿಲೇ ಮೆನ್ಸಸ್ಗೆ ಸ್ಟಮಕ್ ಪೇನ್ ಬರುತ್ತೆ, ಅರ್ಲಿ ಮೆನ್ಸಸ್ಗೆ ಸ್ಟಮಕ್ ಪೇನ್ ಬರುತ್ತೆ. ಆದ್ರೆ ನೀವು ತಿಳ್ಕೋಬೇಕಾಗಿರೋದು ಇಷ್ಟೇನೆ, ಕಿಡ್ನಿ ಕೋಲ್ಡ್ನೆಸ್ ಆಯ್ತು, ಸ್ಟಮಕ್ ಪೇನ್ ಬಂತಂದ್ರೆ ಆ ಕಿಡ್ನಿ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಸ್ಟಮಕ್ ಫೈರ್ ಕ್ರಿಯೇಟ್ ಮಾಡ್ತಾ ಇರುತ್ತೆ, ಪೇನ್ ಬರುತ್ತೆ. ಈ ಪೇನ್ ಹೆಂಗಿರುತ್ತೆ ಅಂದ್ರೆ ಸ್ವಲ್ಪ ಡಲ್ ಇರುತ್ತೆ. ಆದ್ರೆ ಅರ್ಲಿ ಮೆನ್ಸಸ್ ಅಲ್ಲಿ ಪೇನ್ ಬರ್ತಾ ಇದೆ ಪೇನ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಸ್ಟಮಕ್ ಫೈರ್ ಏನ್ ಮಾಡ್ತಾ ಇದೆ ಅಂದ್ರೆ ದೇಹಕ್ಕೆ ಸರ್ಕ್ಯುಲೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಆ ಸ್ಟಮಕ್ ಫೈರ್ ಲಿವರ್ಗೆ ಏನಾದ್ರು ಅಂದ್ರೆ ಲಿವರ್ ವಿಂಡ್ ಜಾಸ್ತಿ ಆಗಿರುತ್ತೆ. ಅರ್ಲಿ ಮೆನ್ಸಸ್ಗೆ ಕೆಲವೊಬ್ಬರಿಗೆ ಹಾರ್ಟ್ ಕಾನ್ಸ್ಟಿಪೇಷನ್ ಇರುತ್ತೆ, ಸಿಕ್ಕಾಪಟ್ಟೆ ಸಿಟ್ ಮಾಡ್ಕೊಂತಾರೆ. ಯಾಕೆ? ಆ ಹಾರ್ಟ್ ಹೀಟ್ ಆಗಿರುತ್ತಂದ್ರೆ ಸಿಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಇದು ಕೋರಿಲೇಟ್ ಮಾಡ್ಕೋಬೇಕು. ಸ್ಟಮಕ್ ಪೇನ್ ಎರಡಕ್ಕೂ ಬರುತ್ತೆ. ಡಿಲೇ ಮೆನ್ಸಸ್ ಬಂದಿದೆ ಅಂದ್ರೆ ಸ್ಟಮಕ್ ಕೋಲ್ಡ್, ಅರ್ಲಿ ಮೆನ್ಸಸ್ಗೆ ಸ್ಟಮಕ್ ಪೇನ್ ಬರ್ತಾ ಇದೆ ಅಂದ್ರೆ ಸ್ಟಮಕ್ ಹೀಟ್. ಇದನ್ನು ಡಿವೈಡ್ ಮಾಡ್ಕೊಂಡ್ರೆ ನೀವು ಸಂಪೂರ್ಣ ಕಲಿತಾರೆ. ಈ ಕಿಡ್ನಿ ಮೆರಿಡಿಯನ್ ಚೆನ್ನಾಗಿ. ಅದೇ ತರ
ಸ್ಟಮಕ್ ನಂತರ ಎಲ್ಲಿ ಹೋಗ್ತಾ ಇದೆ, ಲಿವರ್ಗೆ ಹೋಗ್ತಾ ಇದೆ. ಏನೇ ನಿಮ್ಗೆ ಸ್ಟಮಕ್ ಅಲ್ಲಿ ಸೋಲಾರ್ ಪ್ಲಕ್ಸ್ ಅಂತ ಬರುತ್ತೆ, ಆ ಸೋಲಾರ್ ಪ್ಲಕ್ಸ್ ಈ ಭಾಗದಲ್ಲಿ ಬರುತ್ತಲ್ವಾ, ನಾಭಿ ಅಂತೀರಲ್ವಾ, ಈ ನಾಭಿ ಸರದಿದೆ ಅಂತ ಹೇಳ್ತಾ ಇರ್ತಾರೆ. ನಾಭಿಯಲ್ಲಿ ಏನಾದ್ರೂ ಕೆಳಮುಖ ನಾಭಿ ಕೆಳಕ್ಕೆ ಬಂತು ಅಂತಂದ್ರೆ ಮೇಲಿನ ರೋಗಗಳು ಬರ್ತದೆ. ವಾಮಿಟಿಂಗ್ ಸೆನ್ಸೇಷನ್, ಹಾರ್ಟ್ ಪಲ್ಪಿಟೇಷನ್, ಎದೆ ಚೆಸ್ಟ್ ಪೇನು, ಅಥವಾ ಮೇಲೆ ಆಗಿದ್ರೆ ಕೆಳಗಿನ ರೋಗಗಳು ಸ್ಟಾರ್ಟ್ ಆಗುತ್ತೆ. ಆ ನಾಭಿನ ಸರಿ ಮಾಡ್ಕೋಬೇಕಂದ್ರೆ ಅಗೇನ್ ನೀವು ಸ್ಪ್ಲೀನು, ಕಿಡ್ನಿ, ಲಿವರನ್ನು ಸ್ಟ್ರೆಂಥನ್ ಮಾಡಬೇಕು. ಸ್ಟ್ರೆಂಥನ್ ಮಾಡೋದನ್ನ ನಿಮ್ಗೆ ಹೇಳ್ಕೊಡ್ತೇನೆ. ಮತ್ತೆ ಲಿವರ್, ಸಾಮಾನ್ಯವಾಗಿ ಫ್ಯಾಟಿ ಲಿವರ್ ಅನ್ನೋ ವರ್ಡ್ ಕೇಳಿರ್ತೀರ. ಸರ್ ಫ್ಯಾಟಿ ಲಿವರ್ ಗ್ರೇಡ್ 1 ಆಗಿದೆ, ಗ್ರೇಡ್ 2 ಆಗಿದೆ, ಗ್ರೇಡ್ 3 ಆಗಿದೆ, 4 ಆಗಿದೆ ಹೇಳ್ತಾ ಇರ್ತಾರೆ. ನಿಮ್ಗೆ ಇವತ್ತು ತಿಳಿತಾ ಇದೆ ಲಿವರ್ ಕೋಲ್ಡ್ನೆಸ್ಗೆ ಟ್ರೀಟ್ಮೆಂಟ್ ಮಾಡೋದ್ರ ಜೊತೆಗೆ ಕಿಡ್ನಿ ಕೋಲ್ಡ್ನೆಸ್ಗೆ ಟ್ರೀಟ್ಮೆಂಟ್ ತಗೋಬೇಕು. ನೀವು ಲಿವರ್ ಕೋಲ್ಡ್ಗೆ ಬರೀ ಲಿವರ್ ಪಾಯಿಂಟ್ ಹಾಕೊಂಡು ಕೂತ್ರೆ ಆಗಲ್ಲ, ಕಿಡ್ನಿ ಕೋಲ್ಡ್ನೆಸ್ ಪಾಯಿಂಟ್ ಅಲ್ಲಿ ಹಾಕೋಬೇಕಂತ ಇವತ್ತು ನಿರ್ಣಯ ಹೇಳ್ತಾ ಇದೆ. ಇಲ್ಲಿ ಫ್ಯಾಟಿ ಲಿವರ್ ಅಂದ್ರೆ ಇಷ್ಟೇ. ಸ್ವಲ್ಪ ವಾಯ್ಸ್ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ವಾಲ್ಯೂಮ್ ಅಡ್ಜಸ್ಟ್ ಮಾಡ್ಕೊಂಡು ಓಕೆ ಮಾಡಿ. ಓಕೆ ಎಸ್ ಎಸ್ ನೋ ಓಕೆ. ಮತ್ತೆ ಸ್ಪಾಟ್ಲೈಟ್ ಆನ್ ಮಾಡ್ಕೊಳ್ಳಿ. ಒಂದು ನಿಮಿಷ ನಾನು ಡಿವೈಸಲ್ಲಿ ಏನಿದೆ ನೋಡ್ತೀನಿ. ಹಾಗೆ ಇಷ್ಟು ಓಕೆನಾ? ಇವಾಗ ಬಂದ್ರಲ್ಲ? ಎಸ್ ಇವಾಗ ಓಕೆ. ಎಸ್ ಸರ್, ಈ ಫ್ಯಾಟಿ ಲಿವರ್ ಅಂತಂದ್ರೆ ಬರೋದು ಡ್ಯೂ ಟು ಲಿವರ್ ಕೋಲ್ಡ್. ಅಕ್ಕ ಇದು ಲಿವರ್ ಕೋಲ್ಡ್, ಆದ್ರೆ ಲಿವರ್ ಕೋಲ್ಡ್ ಯಾಕಾಗಿದೆ ಅಂದ್ರೆ ಕಿಡ್ನಿ ಕೋಲ್ಡ್. ಎರಡಕ್ಕೂ ಟ್ರೀಟ್ಮೆಂಟ್ ಮಾಡಿ ಫ್ಯಾಟಿ ಲಿವರ್ ವಾಸಿ ಆಗುತ್ತೆ. ಈ ಫ್ಯಾಟಿ ಲಿವರ್ ನಿಮಗೆ ಫಸ್ಟ್ ಟೈಮ್ ಬಂದಿದೆ, ಅದಕ್ಕೆ ಬಿಡಿ ಸರ್ ಗ್ರೇಡ್ 1 ಇದೆ, ಆಫ್ಟರ್ 30-35 ಅಂದ್ರೆ ಕಾಮನ್ ಆಗಿ ಬರುತ್ತೆ ಬಿಡಿ. 35-40ಗೆ ಫ್ಯಾಟಿ ಲಿವರ್ ಗ್ರೇಡ್ 1 ಕಾಮನ್ ಆಗಿದೆ ಅನ್ನೋರು ನಾನು ಕೇಳಿದ್ದೀನಿ. ಕಾಮನ್ ಅಲ್ಲ, ನಿಮ್ಗೆ ಹೇಳ್ತಾ ಇದೆ. ಲಿವರ್ಗೆ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಆರ್ಟರಿ ಸ್ಮಾಲ್ ಇಂಟೆಸ್ಟೈನ್ ತೊಂದರೆ ಬರುತ್ತೆ. ನಿನ್ನೆ ಕ್ಲಾಸಲ್ಲಿ ಮೋಟರ್ ಎಕ್ಸಾಂಪಲ್ ಹೇಳ್ತಾ ಇದ್ನಲ್ಲ ನಿಮಗೆ, ಈ ಮೋಟ್ರಿಗೆ ನೀವು ಟ್ರೀಟ್ಮೆಂಟ್ ಮಾಡಿಲ್ಲ ಅಂದ್ರೆ ಪೈಪ್ ಹಾಳಾಗ್ತಾ ಇರುತ್ತೆ. ನೀವು ಪೈಪನ್ನ ರೆಡಿ ಮಾಡ್ತಾ ಕೂತ್ರೆ ಒಂದಿನ ಮೋಟರ್ ಹಾಳಾಗ್ಬಿಡುತ್ತೆ. ಹೌದಲ್ವಾ? ನಿಮಗೆ ಫ್ಯಾಟಿ 1 ಇರ್ಬೋದು, 2 ಇರ್ಬೋದು, 3 ಆಗಿರ್ಬೋದು. ಕಿಡ್ನಿಯಲ್ಲಿ ಕ್ರಿಯಾಟಿನಿನ್ ಜಾಸ್ತಿ ಆಗಿರ್ಬೋದು, 1% ಜಾಸ್ತಿ ಆಗಿರ್ಬೋದು. ಅದು ಎಷ್ಟೇ ಆಗಿರಲಿ ಅದನ್ನು ನಾವು ನಾರ್ಮಲಿ ತರೋದು ನಮ್ಮ ಮೂಲ ಉದ್ದೇಶ ಆಗಬೇಕು. ಫ್ಯಾಟಿ ಲಿವರ್ ಗ್ರೇಡ್ 1 ಆಗಿದೆ ಅಂತಂದ್ರೆ ಪಕ್ಕ ನೀವು ವಾಕಿಂಗ್ ಮಾಡಲೇಬೇಕು. 4-5 ಕಿಲೋಮೀಟರ್ ನೀವು ವಾಕಿಂಗ್ ಮಾಡಿದ್ರೇ ಲಿವರ್ ಕೋಲ್ಡ್ನೆಸ್ ಕಮ್ಮಿ ಆಗುತ್ತೆ. ಬೆವರು ಬರುತ್ತಲ್ವಾ, ಬೆವರು ಬಂತಂದ್ರೆ ಕಿಡ್ನಿ ಕೋಲ್ಡ್ನೆಸ್ ಕೂಡ ಕಮ್ಮಿ ಆಗುತ್ತೆ. ಲಿವರ್ ಕೋಲ್ಡ್ನೆಸ್ ಆಯ್ತಂದ್ರೆ ತಿರುಗಾಡಿದ್ರೆ ದಮ್ ಬರುತ್ತೆ, ಆಯಾಸ ಆಗುತ್ತೆ ಹೇಳ್ತಾ ಇದ್ದೀನಿ. ಆ ಲಿವರ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಅಂತಂದ್ರೆ ಲಂಗಿ ಕಳಿಸುತ್ತೆ. ಲಿವರ್ ಕೋಲ್ಡ್ ಆಯ್ತು, ಕಿಡ್ನಿ ಕೋಲ್ಡ್ ಆಯ್ತು, ಲಿವರ್ ಕೋಲ್ಡ್ ಆಯ್ತು, ಟ್ರೀಟ್ಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಬರೋದು ಅಸ್ತಮ. ಸರ್ ತಿರುಗಾಡಿದ್ರೆ ದಮ್ ಬರುತ್ತೆ, ತಿರುಗಾಡಿದ್ರೆ ಆಯಾಸ ಆಗುತ್ತೆ, ಒಂಥರ ನಮ್ನೆಸ್ ಫೀಲ್ ಆಗುತ್ತೆ ಅಂತ ಹೇಳ್ತಾ ಇರುತ್ತೆ. ಯಾಕೆ ಸರ್ ಚೆಸ್ಟ್ ಒಂಥರ ಕಂಜೆಕ್ಷನ್ ಆಗಿದೆ, ಏನೋ ಒಂಥರ ಕೂತಂಗಾಗಿದೆ. ಅಂದ್ರೆ ಕೂತಂಗಾಗಿದೆ ಅಂತಂದ್ರೆ ಪಕ್ಕ ಅದು ಲಂಗ್ ಕೋಲ್ಡ್ನೆಸ್. ಮೆಟ್ಲು ಏರಕ್ ಆಗ್ತಾ ಇಲ್ಲ, ದಮ್ ಬರ್ತಾ ಇದೆ ಅಂದ್ರೆ ಕೂಡ ಲಂಗ್ ಕೋಲ್ಡ್ನೆಸ್. ಲಂಗ್ ಎದಕ್ಕೆ ಕೋಲ್ಡ್ ಆಯ್ತು? ಕಿಡ್ನಿ ಆಯ್ತು, ಲಿವರ್ ಆಯ್ತು, ಲಂಗ್ ಆಯ್ತು. ಆ ಮೂರಕ್ಕೂ ಟ್ರೀಟ್ಮೆಂಟ್ ಮಾಡಿದ್ರೆ ನೀವು ರಿಸಲ್ಟ್ ಬರೋದು. ಲಂಗಲ್ಲಿ ಇನ್ನೂ ಕಾಯಿಲೆಗಳಿದೆ. ಲಂಗ್ ನಿಮ್ಮ ಶ್ವಾಸಕೋಶಗಳಲ್ಲಿ ತೊಂದರೆ ಆಯ್ತಪ್ಪ ಅಂತಂದ್ರೆ ನಿಮ್ಗೆ ಎಲ್ಲಿ ಬರುತ್ತೆ ಕಾಯಿಲೆಪ್ಪ ಅಂದ್ರೆ ಸ್ಕಿನ್ ಅಲ್ಲಿ. ಲಿವರ್ ಅಲ್ಲಿ ತೊಂದರೆ ಆದ್ರೆ ಕಣ್ಣಲ್ಲಿ ಬರುತ್ತೆ, ಹೌದಾ? ಕಿಡ್ನಿಯಲ್ಲಿ ತೊಂದರೆ ಆದ್ರೆ ಕಿವಿಯಲ್ಲಿ ಕಾಣುತ್ತೆ. ಸರ್ ನನ್ ಕಿವಿ ತೊಂದರೆನೂ ಇದೆ, ಕಣ್ಣಿನ ತೊಂದರೆನೂ ಇದೆ, ಲಂಗ್ ತೊಂದರೆ ಪಕ್ಕ ಬರುತ್ತೆ, ಸ್ಕಿನ್ ತೊಂದರೆ ಇದೆ. ನಿಮ್ಗೆ ಕಿವಿನೂ ಮಂದ ಕೇಳ್ತಾ ಇದೆ, ನಿಮ್ ಕಿವಿನೂ ಇಚ್ಚಿಂಗ್ ಇದೆ ಅಂತಂದ್ರೆ ಕಿಡ್ನಿ ಕೋಲ್ಡ್ನೆಸ್ ಆಗ್ತಾ ಇದೆ. ನೀವು ಕಿವಿಯನ್ನ ರೆಡಿ ಮಾಡ್ಕೊಳ್ಳಿಲ್ಲ, ನೀವೇನೋ ಮಷೀನ್ ಇಟ್ಟು ಏನೋ ಒಂದು ಆಲ್ಟರ್ನೇಟಿವ್ ಸೊಲ್ಯೂಷನ್ ತಗೊಂಡ್ರೆ ಆ ಲಿವರ್ ಕಿಡ್ನಿ ಕೋಲ್ಡ್ ನೆಕ್ಸ್ಟ್ ಲಿವರ್ಗೆ ಹೋಗುತ್ತೆ. ಲಿವರ್ಗೆ ಮತ್ತೆ ಸ್ಪೆಕ್ಟ್ ಬರುತ್ತೆ. ಸ್ಪೆಕ್ಟ್ ಬಂದು ಏನು ಹಾಕೊಂಡು ತಿರುಗಾಡ್ತಾ ಇರುತ್ತೆ, ಆ ಸ್ಪೆಕ್ಟ್ ಹಾಕೊಂಡಿರ್ತಾರಲ್ವಾ, ಇದು ಲಿವರ್ ಕೋಲ್ಡ್. ಅದು ಟ್ರೀಟ್ಮೆಂಟ್ ಮಾಡೋದೇ ಇಲ್ಲ. ನೀವು ಒಂದು ಆಲ್ಟರ್ನೇಟಿವ್ ಆಗಿ ಸ್ಪೆಕ್ಟ್ ಹಾಕೊಂಡ್ಬಿಡ್ತೀರಾ. ನೆಕ್ಸ್ಟ್ ಏನಾಗುತ್ತೆ, ಆ ಲಿವರ್ ಕೋಲ್ಡ್ ಏನಾಗುತ್ತೆ, ಲಂಗಿಗೆ ಬರುತ್ತೆ. ಲಂಗಲ್ಲಿ ಕೋಲ್ಡ್ನೆಸ್ ರೈಸ್ ಆಗುತ್ತೆ. ಕೋಲ್ಡ್ನೆಸ್ ರೈಸ್ ಆಗುತ್ತೆ ಅಂದ್ರೆ ಮತ್ತೆ ಡಾಕ್ಟರ್ ಹತ್ರ ಹೋಗ್ತೀರಾ, ಒಂದು ಪಪ್ ಕೊಡ್ತಾನೆ, ನೋಡಪ್ಪ ನಿಮ್ ಕೋಲ್ಡ್ನೆಸ್ ಅಲ್ಲಿ ಇಷ್ಟು ಕೋಲ್ಡ್ನೆಸ್ ಅಕ್ಯುಮುಲೇಟ್ ಆಗಿದೆ, ಕೋಲ್ಡ್ನೆಸ್ ಅನ್ನು ಕಮ್ಮಿ ಮಾಡಕ್ಕೆ ಈ ಪಪ್ಪು ತಗೋ. ನಾವು ಫಸ್ಟಿಗೆ ಕಿಡ್ನಿ ಕೋಲ್ಡ್ನೆಸ್ ಆಗಿ ಇಚ್ಚಿಂಗ್ ಏನಾದ್ರು ಬರ್ತಾ ಇತ್ತು ಕಿವಿ ಅಂತಂದ್ರೆ ಅವಾಗನೇ ಕಿವಿ ಇಚ್ಚಿಂಗಿಗೆ ಆಲ್ಟರ್ನೇಟಿವ್ ಆಗಿ ಫುಡ್, ಆಕ್ಯುಪ್ರೆಷರ್ ಪಾಯಿಂಟ್, ಕಲರ್ ಅಲ್ಲಿ ಟ್ರೀಟ್ಮೆಂಟ್ ಬಂದ್ಬಿಟ್ರೆ ಕಣ್ಣಿನ ಸಮಸ್ಯೆ ಬರ್ತಾ ಇದ್ದಿಲ್ಲ. ಕಣ್ಣಿನ ಸಮಸ್ಯೆಗೆ ಅವಾಗಾದ್ರೂ ಹೆಚ್ಚದ್ದು ಆ ಕಣ್ಣು ಮತ್ತು ಕಿಡ್ನಿ, ಲಿವರ್ ಮತ್ತು ಕಿಡ್ನಿಗೆ ಟ್ರೀಟ್ಮೆಂಟ್ ತಗೊಂಡಿದ್ನಪ್ಪ ಅಂತಂದ್ರೆ ಮುಂದೆ ನಮಗೆ ಹಾರ್ಟ್ ರಿಲೇಟೆಡ್ ಇಶ್ಯೂ ಬರ್ತಾ ಇರಲಿಲ್ಲ, ಲಂಗ್ ರಿಲೇಟೆಡ್ ಇಶ್ಯೂ ಬರ್ತಾ ಇರಲಿಲ್ಲ. ಇಲ್ಲ ನಾನು ಲಂಗ್ನ ಹಾಗೆ ಬರ್ತೀನಪ್ಪ ಅಂದ್ರೆ ನೆಕ್ಸ್ಟ್ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಆಗುತ್ತೆ. ಫಸ್ಟ್ ಸ್ಕಿನ್ ತೊಂದರೆ ಬರುತ್ತೆ. ನಿಮಗೆ ಸ್ಕಿನ್ ತೊಂದರೆನೂ ಇದೆ, ಐ ವಿಷನ್ ಕಮ್ಮಿ ಇದೆ, ಕಿಡ್ನಿನೂ ಕೋಲ್ಡ್ ಆಗಿದೆ ಅಂದ್ರೆ ನೆಕ್ಸ್ಟ್ ಹಾರ್ಟ್ ಕೋಲ್ಡ್ ಆಗುವ ಎಲ್ಲಾ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಸಿಂಟಮ್ಸ್ ನ ಕೇರ್ಫುಲ್ ಆಗಿರಿ. ಸಿಂಟಮ್ಸ್ ಬಂದಿದೆ ಅಂತಂದ್ರೆ ಮ್ಯಾನೇಜ್ ಮಾಡಬೇಡಿ. ಸಿಂಟಮ್ಸ್ ಮ್ಯಾನೇಜ್ ಮಾಡಿದ್ರಪ್ಪ ಅಂತಂದ್ರೆ ನೀವು ಇನ್ನೊಂದು ಕಾಯಿಲೆಗೆ ಗುರಿಯಾಗುವ ಎಲ್ಲಾ ಸಾಧ್ಯತೆಗಳು ಇರ್ತವೆ. ಸೋ ಕಾಲ್ ರಿಚ್ ಸರ್ ನನಗೆ ಎಲ್ಲ ಆರಾಮಿದೆ, ಒಮ್ಮೆಗೆ ಕ್ರಿಯಾಟಿನಿನ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಕ್ರಿಯಾಟಿನಿನ್ ಜಾಸ್ತಿ ಆಗೋಕ್ಕಿಂತ ಮುಂಚೆ ನಿಮ್ ಕಿವಿ ಮಂದ ಆಗಿತ್ತು, ನೀನೇನ್ ಮಾಡಿದೆ, ಕಿವಿಗೆ ಒಂದು ಮಿಷಿನ್ ಹಾಕೊಂಡೆ. ಎನರ್ಜಿ ಇಂಬ್ಯಾಲೆನ್ಸ್ ಅನ್ನ ಈ ಪ್ರಕೃತಿ, ಈ ನೇಚರ್ ಹೇಳಿತು, ಪ್ರಕೃತಿ ಇಂಬ್ಯಾಲೆನ್ಸ್ಗೆ ನೀವು ಟ್ರೀಟ್ಮೆಂಟ್ ತಗೊಂಡಿಲ್ಲ, ಅವಾಗ ಏನಾಯ್ತು, ಕಿಡ್ನಿ ಕೋಲ್ಡ್ನೆಸ್ ಆಯ್ತು. ಕಿಡ್ನಿ ಕೋಲ್ಡ್ನೆಸ್ ಎನರ್ಜಿ ಇಂಬ್ಯಾಲೆನ್ಸ್ ನಾನು ಟ್ರೀಟ್ಮೆಂಟ್ ಮಾಡಿಲ್ಲ, ಅವಾಗ ಕ್ರಿಯಾಟಿನಿನ್ ಜಾಸ್ತಿ ಆಯ್ತು. ಇಷ್ಟೇ. ಕಿಡ್ನಿ ಡಯಾಲಿಸಿಸ್ ಹೋಗ್ತಾ ಇದೆ, ಕಿಡ್ನಿ ಕ್ರಿಯಾಟಿನ್ ಆಗ್ತಾ ಇದೆ, ಕಿಡ್ನಿ ಸ್ಟ್ರಿಂಕ್ ಆಗ್ತಾ ಇಲ್ಲ, ಸ್ಟ್ರಿಂಕ್ ಆಗಿದೆ, ಕಿಡ್ನಿ ಫಂಕ್ಷನ್ ಕ್ರಿಯೇಟ್ ಆಗ್ತಾ ಇಲ್ಲ ಅಂತಂದ್ರೆ ನಾವು ತಿಳ್ಕೊಳ್ಳೋದು ಇಷ್ಟೇನೆ. ನಿಮ್ಗೆ ಅವ್ರೇನು ಮಾಡಿರ್ತಾರಲ್ವಾ ರಿಪೋರ್ಟ್ ಅನಲೈಸ್ ಮಾಡಕ್ ಬರದೇ ಇರ್ಬೋದು, ಕಿಡ್ನಿ ಕ್ರಿಯಾಟಿನಿನ್ ವರ್ಡ್ ಯೂಸ್ ಮಾಡಕ್ ಬರ್ತಾ ಇರ್ಬೋದು, ಆದ್ರೆ ನೀವು ತಿಳ್ಕೊಳ್ಳೋದು ಇಷ್ಟೇನೆ. ಅದಕ್ಕೆ ನೇಮ್ ಅನ್ಯಾಡ ಇರಲಿ, ಕಿಡ್ನಿ ಕ್ರಿಯಾಟಿನಿನ್ ಇರಲಿ, ಕಿಡ್ನಿ ಸ್ಟ್ರಿಂಕ್ ಆಗಿರಲಿ, ಕಿಡ್ನಿಯಲ್ಲಿ ಫಸ್ಟ್ ಕ್ರಿಯೇಟ್ ಆಗಿರಲಿ, ಕಿಡ್ನಿ ಸ್ವೆಲ್ಲಿಂಗ್ ಆಗಿರಲಿ, ಕಿಡ್ನಿ ಪ್ಲೇಸ್ಗೆ ನಮ್ನೆಸ್ ಆಗಿರಲಿ, ಕಿಡ್ನಿ ಪ್ಲೇಸ್ಗೆ ಸೆನ್ಸೇಷನ್ ಬರದೇ ಇರಲಿ, ನಮ್ಗೆ ಅದು ಏನೇ ತೊಂದರೆ ಆಗಿದೆ ಅಂತಂದ್ರೆ ಅಲೋಪತಿಯಲ್ಲಿ ಅದಕ್ಕೆ ನೀವು ಎಂತ
ಎಂಥದೇ ಎಂಥದೇ ಆದ್ರೂ ಇಡ್ಲಿ, ನಮ್ದು ಪರಿಚಯ ಇರೋ ನೇಮ್ ಆಗಿರ್ಬೋದು, ನಾ ಇವತ್ತು ಕ್ಲಾಸಲ್ಲಿ ಹೇಳ್ದಿರೋ ನೇಮ್ ಆಗಿರ್ಬೋದು, ನೀವು ಡಯಾಗ್ನೋಸ್ ಮಾಡ್ಬೇಕಾದ್ರೆ ಈ XYZ ಅನ್ನೋ ಒಂದು ಕಾಯಿಲೆ ಪಕ್ಕ ಕಿಡ್ನಿ ಕೋಲ್ಡ್ ಇಂದ ಬಂದಿದೆ. ಇಷ್ಟೇ ಸರ್. ಕಿಡ್ನಿ ಕ್ರಿಯಾಟಿನಿನ್ 1.3 2.2 3.4 ಹೋಗ್ತಾ ಇದೆ. ಏನ್ ಮಾಡಲಿ ಮಾಡ್ಬೇಕಾಗಿರೋದಿಷ್ಟೇನೆ. ಕಿಡ್ನಿ ಕೋಲ್ಡ್ನೆಸ್ ಜಾಸ್ತಿ ಆಗ್ತಾ ಇದೆ. ಅವಾಗ ಕಿಡ್ನಿ ಕೋಲ್ಡ್ನೆಸ್ ಜಾಸ್ತಿ ಆಗಿ ಫಂಕ್ಷನ್ ಲೋಡ್ ಯಾವಾಗ ಬೀಳುತ್ತಲ್ವ ಅವಾಗ ಕ್ರಿಯಾಟಿನಿನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ಒಂದು ಪ್ರದೇಶ ಇದೆ, ಒಂದು ಭೂಮಿ ಇದೆ, ಭೂಮಿ ಮೇಲೆ ಏನೋ ಒಂದು ಬಂದು ಕೂತ್ಕೊಳ್ಳುತ್ತೆ, ಏನೋ ಒಂದು ಡಸ್ಟ್ ಬಂದು ಕೂತ್ಕೊಳ್ಳುತ್ತೆ. ನಿಮ್ಮ ಮನೆ ಇರುತ್ತೆ, ನಿಮ್ಮ ಮನೆಯಲ್ಲಿ ಕ್ಲೀನ್ ಮಾಡಿಲ್ಲಪ್ಪ, ಈ ಬಂಡೆ ಕ್ಲೀನ್ ಮಾಡಿಲ್ಲ ಅಂದ್ರೆ ಒಂದು ವಾರ ತನಕ ಆರಾಮಿರುತ್ತೆ. 2 3 4 ವೀಕ್ ಆದ್ಮೇಲೆ ಎಲ್ಲ ಡಸ್ಟ್ ಅಲ್ಲೇ ಅದ್ರ ಮೇಲೆ ಕೂತ್ಕೊಂಡು ಬರುತ್ತೆ ಅಲ್ವಾ. ಅಂದ್ರೆ ಕಿಡ್ನಿಗೆ ಕೋಲ್ಡ್ನೆಸ್ ಬರುತ್ತೆ, ಅದನ್ನ ನಾವು ರಿಮೂವ್ ಮಾಡಿಲ್ಲ. ಅವಾಗ ಏನಾಗುತ್ತೆ, ಆ ಕೋಲ್ಡ್ನೆಸ್ ಅಲ್ಲೇ ಅಕ್ಯುಮುಲೇಟ್ ಆಗಿ ಏನಾಗುತ್ತೆ, ಕಿಡ್ನಿ ಸ್ವೆಲ್ಲಿಂಗ್ ಬರಕ್ ಸ್ಟಾರ್ಟ್ ಆಗುತ್ತೆ, ಕಿಡ್ನಿ ಕ್ರಿಯಾಟಿನಿನ್ ಜಾಸ್ತಿ ಆಗುತ್ತೆ. ಕಿಡ್ನಿ ಡಯಾಲಿಸಿಸ್ ಅಂದ್ರೆ ಇಷ್ಟೇನೆ. ಕಿಡ್ನಿ ಮಾಡೋ ಕೆಲಸ ಮಿಷನ್ ಅಲ್ಲಿ ಮಾಡ್ತಾ ಇದ್ದಾರೆ. ಕಿಡ್ನಿ ಮಾಡೋ ಕೆಲಸ ಏನು, ಯಾಂಗನ್ನ ರೈಸ್ ಮಾಡಿ ಬ್ಲಡ್ ಅನ್ನ ಪ್ಯೂರಿಫೈ ಮಾಡೋದು. ಅದು ಮಾಡಕ್ ಆಗ್ತಾ ಇಲ್ಲ, ಯಾಂಗ್ ಇಲ್ಲ ನೋಡಿ. ನಮ್ಗೆ ಯಾಂಗ್ ಫುಲ್ ಆಕ್ಟಿವ್ ಇದ್ವಿ, ವಿಂಡ್ ಇತ್ತಂದ್ರೆ ನಾನು ನಿಮಗೆ ಕ್ಲಾಸ್ ಹೇಳ್ಬೋದು. ನಾನೇ ಕೋಲ್ಡ್ನೆಸ್ ಅಲ್ಲಿ ಇದ್ರೆ ನನ್ನ ವಾಯ್ಸೇ ಬರಲ್ಲ, ಹೌದಾ. ನಾನು ಹೆಂಗ್ ಹೇಳ್ತೀನಿ ಗೊತ್ತಾ, ಅಂತೇಳಿ ಹೇಳ್ತಾ ಹೋಗ್ತೀನಿ. ವಿಂಡ್ ಇರಲ್ಲ ನನ್ನ ಹತ್ರ. ಕಿಡ್ನಿ ಕೋಲ್ಡ್ನೆಸ್ ಆದ್ರಿಗೆ ಏನಂದ್ರೆ ಮಾತಾಡ್ಸಿದ್ರೆ ಏನಪ್ಪಾ ಹೆಸರು ಏನಂತಂದ್ರೆ ಇದೆಷ್ಟು ನನ್ನ ಹೆಸರ ಹಿಂಗೆ ಅಂತೇಳಿ ನಿಮ್ ಪೇಷಂಟ್ ಬಂದಾಗೆ 10 ಕಾಯಿಲೆಗಳು ಹತ್ತನೇ ಹೇಳ್ತಾ ಇದ್ದಾನಂದ್ರೆ ಪಕ್ಕ ಕಿಡ್ನಿ ಹೀಟ್ ಇಲ್ಲ. 10 ಕಾಯಿಲೆಗಳನ್ನ ನೀವೇ ತೆಗಿತಾ ಇದ್ದೀರಾ ಅಂತಂದ್ರೆ ಕಿಡ್ನಿ ಕೋಲ್ಡ್, ಲಿವರ್ ಕೋಲ್ಡ್ ಆಗೋರಿಗೆ ಮಾತಾಡೋದು ಕಮ್ಮಿ ಇರುತ್ತೆ. ಅದ್ರ ಮೋದಿ ನೋಡಿದಾಗ, ಅವ್ರ ಫೇಸ್ ನೋಡಿದಾಗ ಸ್ವೆಲ್ಲಿಂಗ್ ಇರುತ್ತೆ. ಆ ಫೇಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಇದು ಕಿಡ್ನಿ ಮತ್ತು ಸ್ಟಮಕ್. ಈ ಪ್ಲೇಸ್ ಅಲ್ಲಿ ಬ್ರೌನ್ ಕಲರ್ ಆಗಿರುತ್ತೆ. ಫಸ್ಟ್ ಆಗೋದು ಬ್ರೌನ್, ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅಂದ್ರೆ ಟರ್ನ್ ಇಂಟು ಬ್ಲ್ಯಾಕ್ ಆಗುತ್ತೆ. ಬ್ಲ್ಯಾಕ್ ಆಗ್ತಾ ಇದೆ, ಬ್ರೌನ್ ಆಗ್ತಾ ಇದೆ, ವಾಟರಿ ಆಗ್ತಾ ಇದೆ, ಇಚ್ಚಿಂಗ್ ಆಗ್ತಾ ಇದೆ. ಯಾಕೆ, ಕಿಡ್ನಿ ಕೋಲ್ಡ್ನೆಸ್ ಆಯ್ತು. ಕಿಡ್ನಿ ಕೋಲ್ಡ್ನೆಸ್ ಅನ್ನ ಟ್ರೀಟ್ಮೆಂಟ್ ಇಲ್ಲ, ನೀವು ಲಂಗ್ ಕೋಲ್ಡ್ನೆಸ್ ಆಯ್ತು. ಅವಾಗ ಏನಾಯ್ತು, ಈ ಪಾರ್ಟ್ ಅಲ್ಲಿ ನಿಮಗೆ ಬ್ಲ್ಯಾಕ್ ಆಯ್ತು, ಬ್ರೌನ್ ಆಯ್ತು. ಈ ಬ್ಲ್ಯಾಕ್ ಆಗಿದ್ದು ಬ್ರೌನ್ ಆಗಿದೆ, ಏನೋ ಒಂದು ಮಲ್ಲ ಮಚ್ಚಿದೆ, ಯಾವುದೋ ಒಂದು ಸ್ಕಿನ್ ಏನಾದ್ರೂ ಒಂದು ಏನೋ ಒಂದು ಪೌಡರ್ ಅಥವಾ ಏನೋ ಒಂದು ಮಾಡಿದ್ರೆ ಅವಾಗ ಗ್ಲೋ ಆಗುತ್ತೆ, ಮತ್ತೆ ಬರುತ್ತೆ. ಯಾಕಂದ್ರೆ ನೀವು ರೂಟಿಗೆ ಟ್ರೀಟ್ಮೆಂಟ್ ಮಾಡಿಲ್ಲ, ನೀವು ಬೇರೆಗೆ ಟ್ರೀಟ್ಮೆಂಟ್ ಮಾಡಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಈ ರಿಲೇಟೆಡ್ ಎಲ್ಲ ಕಾಯಿಲೆಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀವೇನ್ ಮಾಡಬೇಕು, ಈ ರೀತಿ ಅದು ಎಡಭಾಗದಲ್ಲಿ ತೊಂದರೆ ಬರ್ಬೋದು, ಬಲಭಾಗದಲ್ಲಿ ತೊಂದರೆ. ಈ ರೀತಿ ನಿಮ್ಗೆ ಏನಾದ್ರು ಕಿಡ್ನಿ ಕೋಲ್ಡ್ನೆಸ್ ಅದು ನಿಮ್ಗೆ ಏನಾದ್ರು ಗೊತ್ತಾಯ್ತಂದ್ರೆ ನೀವು ಕಿಡ್ನಿ ಕೋಲ್ಡ್ನೆಸ್ಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಕಿಡ್ನಿ ಕೋಲ್ಡ್ನೆಸ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಕಿಡ್ನಿ ಮೆರಿಡಿಯನ್ ಎರಡೂ ಕಡೆ ಬರುತ್ತೆ. ರೈಟಿಗೆ ತೋರಿಸ್ತಾ ಇದ್ದೀನಿ, ಆ ರೈಟ್ ಮೆರಿಡಿಯನ್ ಹೇಗೆ ಬಂದಿದೆಯಲ್ಲ ಅದೇ ತರ ಲೆಫ್ಟಿಗೂ ಕೂಡ ಬರುತ್ತೆ. ಇದು ನೀವು ತಿಳ್ಕೊಬೇಕು. ಸರ್ ರೈಟ್ ಈ ಪೇನ್ ಅಷ್ಟೇ ಹೇಳಿದ್ವಿ, ಲೆಫ್ಟ್ ಹೇಳಿಲ್ವಲ್ಲ ಅಂತ ಹೇಳಿದ್ರೆ, ಕೋಲ್ಡ್ ಆಗಿತ್ತಂದ್ರೆ ಯಾಂಗ್ ಡೆಫಿಷಿಯನ್ಸಿ, ಹೀಟ್ ಏನಾದ್ರು ಕಮ್ಮಿ ಆದರೆ ಯಾಂಗ್ ಅನ್ನ ರೈಸ್ ಮಾಡಿ, ಹೀಟ್ ಅನ್ನ ರೈಸ್ ಮಾಡಿ ಪಕ್ಕ ವಾಸಿ ಆಗ್ತೀರಾ. ಆದರೆ ಎಷ್ಟು ದಿನ ಅಂದ್ರೆ ಟೇಕ್ ಟೈಮ್ ಟು ಹೀಲ್. ಈ ಹೊಟ್ಟೆ ರಿಲೇಟೆಡ್ ಸಮಸ್ಯೆ ಬರ್ತಾ ಇರುತ್ತೆ, ಸ್ಟಮಕ್ ಪೇನ್ ಅಂತ ಹೇಳಿದ್ರಲ್ವಾ, ಅದರ್ವೈಸ್ ಇಲ್ಲಿ ಬರಲಿ ಎಲ್ಲೇ ಆ ಸ್ಟಮಕ್ ಅಲ್ಲಿ ಬರ್ತಾ ಇದೆ ಅಂದ್ರೆ ನೀವೇನ್ ಮಾಡಬೇಕು, ಸ್ಟಮಕ್ ಅನ್ನು ನೋಡ್ಬೇಕು, ಕಿಡ್ನಿನೂ ನೋಡ್ಬೇಕು. ನಾವು ಎರಡನ್ನೂ ನೋಡಿದ್ರೆ ರಿಸಲ್ಟ್ ಜಾಸ್ತಿ ಇರುತ್ತೆ. ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಈ ಕಿಡ್ನಿ ಮೆರಿಡಿಯನ್ ಈ ರಿಲೇಟೆಡ್ ಏನಾದರೂ ಕ್ವಶನ್ ಇದೆ ಇದೇ ರಿಲೇಟೆಡ್ ಇರಬೇಕು. ಇದೇ ಯಾರಿಗಿದೆ ಲತಾ ಗಿರೀಶ್. ನಮಸ್ತೆ ಮೇಡಮ್. ಅದೇ ಸರ್ ಮ್ಯೂಟ್ ಮಾಡ್ತಾರೆ, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗುತ್ತೆ. ನಾವು ಏನೋ ಮಾತಾಡ್ಬೇಕು ಅಂತ ಗೊತ್ತಿದೆ, ಮ್ಯೂಟ್ ಮಾಡಿದಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಸರ್. ಕ್ಲಾಸಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಏನ್ ಮಾತಾಡೋದು ಗೊತ್ತಾಗಲ್ವಾ? ಹೌದು ಸರ್, ಕನ್ಫ್ಯೂಸ್ ಆಗುತ್ತೆ ಸರ್. ನೀವು ಮಾಡ್ತಿರಲ್ಲ, ಯಾವ್ದ್ರ ಬಗ್ಗೆ ಕ್ಲಾಸ್ ಬಗ್ಗೆ ಮಾತಾಡ್ಬೇಕಾ, ಕ್ವಶನ್ ಕೇಳ್ಬೇಕಾ, ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಗೊತ್ತೇ ಆಗಲ್ಲ ಸರ್. ಜಸ್ಟ್ ನಂಬರ್ 6 ಆರೆಂಜ್ ಅನ್ನ ನೀವು ಮೊಬೈಲ್ ಕ್ಲೀನ್ ಮಾಡಿ. ನಿಮ್ಗೆ ಕಾಲ ಕಮ್ಮಿ ಬಿತ್ತಪ್ಪ ಅಂತಂದ್ರೆ ಈ ರೀತಿ ಕಾಯಿಲೆ ಬರುತ್ತೆ. 6 ಇನ್ ಆರೆಂಜ್, ಕಿಡ್ನಿ ರಿಫ್ಲೆಕ್ಸಿಗೆ ಬರೀರಿ, ಲಿವರ್ ರಿಫ್ಲೆಕ್ಸಿಗೆ ಬರೀತಾ ಹೋಗಿ. ನಂಬರ್ 6 ನಮ್ಮದವರಿಗೆ ಕಿಡ್ನಿ ಕೋಲ್ಡ್ನೆಸ್ ಇದೆ ಸರ್. ಅದೇ ಟಂಗು ಇಲ್ಲಿ ಸೈಡ್ ಅಲ್ಲಿ ಬ್ಲಾಕ್ ಲಿವರ್ ಕೋಲ್ಡ್. ಲಿವರಾ? ಅದೇ ಸೈಡ್ ಹಾಕೋತಾಗಿ ಸರ್. ಹೇಳ್ತೀನಿ, ನಾನು ಟಂಗ್ ಹೇಳ್ತೀನಿ. ಇವಾಗ ಸುಮ್ಮನೆ ಮೆರಿಡಿಯನ್ ನೀವು ಹೇಳಿದ್ನಲ್ವಾ, ಟಂಗು ಕೂಡ ಹೇಳ್ತೀನಿ. ಆ ಟಂಗನ್ನ ಕಲಿಯಿರಿ. ಕೇಳಿ ಪಾಯಿಂಟ್ ಕೊಡ್ಬೋದು ಸರ್. ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ಡಿಸೀಸ್ ಹೇಳಿದ್ದೀನಿ, ಪಾಯಿಂಟ್ ಕೊಡ್ಬೋದಾ ಅಂತ ಹೇಳಿ ಇವಾಗ ಹೇಳ್ತೀನಿ ನಿಮಗೆ. ಮೆರಿಡಿಯನ್ ತೋರಿಸಿ, ಮೆರಿಡಿಯನ್ ಹೇಳಿದ್ದೀನಲ್ವಾ, ಸೊಲ್ಯೂಷನ್ ಹೇಳ್ತೀನಿ. ಲಾಬ್ರಾಮ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸೊಲ್ಯೂಷನ್ ಹೇಳ್ತೀನಿ, ಕೇಳಿ. ಓಕೆನಾ? ಲಕ್ಷ್ಮಿ ಆನೆಗೊಂಡೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಕ್ಲಾಸು, ಬಹಳ ಖುಷಿ ಆಯ್ತು. ಈಗ ನಾನು ಒಬ್ರು ಪೇಷಂಟ್ಗೆ ಇದೆ, ಅವ್ರಿಗೆ ಕಣ್ಣಿನ ಪ್ರಾಬ್ಲಮ್ ಇತ್ತು ಸರ್, ಲಿವರ್ ಎಲ್ಲ ಕೊಟ್ಟೆ, ಒಂದು ವಿಷನ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಬಟ್ ಅವ್ರದ್ದು ಕ್ರಿಯಾಟಿನಿನ್ 3.2 ಇದೆ ಸರ್ ಅವ್ರದ್ದು. ಹಾ ಸರ್, ಈಗ ಲಾಸ್ಟ್ ಮಂತ್ ಚೆಕ್ ಮಾಡಿಸಿದ್ರು, ಅವ್ರಿಗೆ ವಿಷನ್ ರೈಟ್ ಸೈಡ್, ಅವ್ರಿಗೆ ಐಟ್ಸ್ ಎಲ್ಲ ಏನೋ ನರ್ವ್ಸ್ ಇಂಜೆಕ್ಷನ್ ಮಾಡಿಸಿದ್ರಂತ ಸರ್ ಅವರು. ನಿಮ್ಮನ್ನ ಕೇಳ್ಬಿಟ್ಟು ಅವ್ರಿಗೆ ಅದು ಲಿವರ್ದು ಅದನ್ನೆಲ್ಲ ಕೊಟ್ಟು ಸೆಡೆಕ್ಟ್ ಮಾಡಿ ಎಲ್ಲ ಮಾಡಿದ್ರೆ ಸರ್ ವಿಷನ್ ಇಂಪ್ರೂವ್ ಆಗಿದೆ. ಲೆಫ್ಟ್ ಐಯಲ್ಲಿ ಒಂದೇನೋ ಒಂದು ಪಾಯಿಂಟ್ ತರ ಇತ್ತಂತೆ ಸರ್ ಅವ್ರಿಗೆ. ಅದು ಕೂಡ ತುಂಬಾ ಚೆನ್ನಾಗಿ, ಏನಿಲ್ಲ ಅಂದ್ರೆ ಒಂದು 70% ಕ್ಲಿಯರ್ ಆಗಿದೆ ಕಣ್ಣಿಂದು. ಬಟ್ ಅವ್ರಿಗೆ ಕ್ರಿಯಾಟಿನಿನ್ ಕಡಿಮೆ ಆಗಿಲ್ಲ ಸರ್, 3.2 ಇದೆ. ಲಾಸ್ಟ್ ಟೈಮ್ 4 ಏನೋ ಇತ್ತಂತೆ, ಈ ಸಲ 3.2 ಇದೆ. ಇವಾಗ ಎಷ್ಟು ದಿನ ನೀವು ಪಾಯಿಂಟ್ ಕೊಡ್ತಾ ಇದ್ದು? ಇವಾಗ 1 ಮಂತ್ ಆಯ್ತು ಸರ್. ಅವ್ರಿಗೆ ರಾಜ್ ಮಾಡ್ಕೊಳ್ಳೋಕೆ ಹೇಳಿದೀನಿ. ಆಮೇಲೆ K3 ಒಂದ್ಸಲ 25 ಮಾಡಿದ್ದೆ ಸರ್ ನಾ ಅವ್ರಿಗೆ.
ರಾಜ್ಮಾ ಹಾಕೊಳಕ್ ಹೇಳಿದೀನಿ. ಆಮೇಲೆ ಇದು ರಿಫ್ಲೆಕ್ಸ್ಗೆ ಕಿಡ್ನಿ ರಿಫ್ಲೆಕ್ಸ್ಗೆ ಆರೆಂಜ್ ಹಾಕ್ತಿದ್ದೀನಿ. ಫಸ್ಟ್ ಬ್ಲಾಕ್ ಹಾಕಿದ್ದೆ ಸರ್ ಒಂದು 3 ಡೇಸ್, ಆಮೇಲೆ ಆರೆಂಜ್, ಆಮೇಲೆ ಒಂದ್ಸಲ ಸ್ಕೈ ಬ್ಲೂ ಈ ತರ ಹಾಕ್ತಾ ಇದೀನಿ. ಬಟ್ ಕ್ರಿಯಾಟಿನಿನ್ ಲೆವೆಲ್ ಅವ್ರಿಗೆ ಕಡಿಮೆ ಆಗಿಲ್ಲ ಸರ್. ಅವ್ರಿಗೆ ಕಮ್ಮಿ ಆಗುತ್ತೆ. ಈಗ 1 ಮಂತ್ ಅಲ್ಲಿ 1 ಪಾಯಿಂಟ್ ಕಮ್ಮಿ ಆಗಿದೆ ಅಂದ್ರೆ ಗ್ರೇಟ್. 0.8 ಆಗಿದೆ ಸರ್ ಅದು. ಅವ್ರಿಗೆ 4 ಏನೋ ಇತ್ತಂತೆ, 3.2 ಆಗಿದೆ. ಬಟ್ ಅವ್ರಿಗೆ ಏನಾಗುತ್ತೆ ಅಂದ್ರೆ ಸರ್, ಸ್ವಲ್ಪ ಏನಾದ್ರೂ ಇದಾದ್ರೆ ಫೀವರ್ ಬರುತ್ತೆ, ಕೋಲ್ಡ್ ಆಗುತ್ತೆ, ತಲೆ ಎಲ್ಲ ದಿಮ್ ಅನ್ನತ್ತೆ ಅಂತ ಸರ್ ಅವರು. ನೀವು ಆರೋಪತಿಯಲ್ಲಿ ಹೋದ್ರೆ 1 ಪಾಯಿಂಟ್ ಕಮ್ಮಿ ಮಾಡ್ಲಿಕ್ಕೆ ಟೇಕ್ 6 ಮಂತ್. ಇಲ್ಲ ಸರ್, ಅವ್ರು ಎಷ್ಟು ವರ್ಷ ಆಯ್ತು ಅವರು? 2 ಇಯರ್ಸ್ ಇಂದ ಸಫರ್ ಆಗ್ತಾ ಇದೆ ಸರ್. ಅವ್ರಿಗೆ ಬಹಳ ಖುಷಿ ಆಗಿದೆ ಸರ್. ಅವರು ಮೊದಲೆಲ್ಲ ಟ್ರಾವೆಲ್ ಮಾಡ್ಬೇಕು ಅಂದ್ರೆ, ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಬರೀ 70 ಇಯರ್ಸ್ ಸರ್ ಅವ್ರಿಗೆ. 70 ಇಯರ್ಸ್ ಸರ್ ಅವ್ರಿಗೆ. ಮೊದಲು ಕಾರೆಲ್ಲ ಡ್ರೈವ್ ಮಾಡಕ್ಕೆ ಬಹಳ ತೊಂದರೆ ಆಗ್ತಿತ್ತು ಅಂತ ಹೇಳಿ ಅವ್ರು ಎಷ್ಟೇ ಮಳೆ ಬಂದ್ರು ಬಂದು ನನ್ನ ಹತ್ರನೇ ಪಾಯಿಂಟ್ ಹಾಕಿಸ್ಕೊಂಡು ಕಲರ್ ಹಾಕ್ಸ್ಕೊಂಡು ಹೋಗ್ತಾರೆ ಸರ್ ಅವರು. ಅವ್ರ ಅಂತ ನಾನು ಕ್ರಿಯಾಟಿನ್ ಒಂದು ಕಡಿಮೆ ಮಾಡ್ಬಿಡಮ್ಮ ಅಂತ ಸರ್. ಅದು ಟ್ರೈ ಮಾಡ್ತಿದ್ದೀನಿ. ಅದು ನಿಮ್ ಸಜೆಷನ್ ಇಂದಾನೆ ಕಡಿಮೆ ಕೇಳಿ ಮಾಡಿ ಟ್ರೈ ಮಾಡ್ತಾ ಇದ್ದೀನಿ ಸರ್. ಅದೊಂದು ಆಗ್ತಾ ಇಲ್ಲ ಸರ್ ಅವ್ರಿಗೆ. ಒಂದೇ ಮಂತ್ ಅಲ್ಲಿ 1 ತಿಂಗಳಲ್ಲಿ 1 ಪಾಯಿಂಟ್ ಕಮ್ಮಿ ಆಗಿದೆ ಅಂತಂದ್ರೆ ಗ್ರೇಟ್ ಚೇಂಜಸ್ ಅದು. ಅವರೇ ಹೇಳ್ತಾ ಇದ್ದಾರೆ 2 ಇಯರ್ಸ್ ಇಂದ 4.6 ಇರೋದು ಅಷ್ಟೇ ಇದೆ. ನಿಮ್ಗೆ ಸುಮ್ಮನೆ ಎಕ್ಸಾಂಪಲ್ ಮಾಡ್ತಾರೆ, ಟ್ರೀಟ್ಮೆಂಟ್ ಅಂತ ಮಾಡ್ತಾ ಇರ್ತಾರಲ್ವಾ. ಇವಾಗ ನನ್ನ ಹತ್ರ ಬಂದು 1 ತಿಂಗಳು ಆಯ್ತು ಅಷ್ಟೇ. 1 ತಿಂಗಳು ಹಿಂದ್ಗಡೆ ಅದರ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡೇ ಇರ್ತಾರೆ. ಸುಮ್ಮನೆ ಅಂತೂ ಕೂತಿರಲ್ಲ ಅಂತ ಹೇಳಿ ಅದರ್ ಪ್ರಾಕ್ಟೀಸ್ ಮಾಡಿರ್ತಾರೆ. 2 ಇಯರ್ಸ್ ಇಂದ ರಿಸಲ್ಟ್ ಏನಾದ್ರು ಅದರ್ ಮೆಡಿಸಿನ್ ಅಲ್ಲಿ ಬಂದಿತ್ತಂದ್ರೆ ಅವ್ರು 4 ಪಾಯಿಂಟ್ ಮೇಲೆ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಹೌದಲ್ವಾ? ಇವಾಗ 1 ಮಂತ್ ಅಲ್ಲಿನೇ 4.2 ಇರೋದು 3.2 ಬಂದಿದೆ ಅಂತಂದ್ರೆ 1 ಡಿಜಿಟ್ ಕಮ್ಮಿ ಆಗಿದೆ ಅಂತೆ 1 ತಿಂಗಳಲ್ಲಿ. ಇದು ಗ್ರೇಟ್ ಅಲ್ವಾ, ಹೌದಲ್ವಾ? 2 ವರ್ಷ ಅಂತಂದ್ರೆ 24 ತಿಂಗಳು. 24 ತಿಂಗಳಲ್ಲಿ ಕ್ರಿಯಾಟಿನ್ ಕಮ್ಮಿ ಆಗಲಾರ್ದು ಜಸ್ಟ್ 1 ಮಂತ್ ಅಲ್ಲಿ 1 ಪಾಯಿಂಟ್ ಕಮ್ಮಿ ಆಗಿದೆ ಅಂತಂದ್ರೆ ಇನ್ನು ಒಂದು 3 ಇಂದ 4 ತಿಂಗಳು ಬೇಕೇ ಆಗುತ್ತೆ, ಹೌದಲ್ವಾ? 1.3 ಇದೆ ಅಂತಂದ್ರೆ ಆರಾಮಿದೆ ಅಂತಾನೆ ಅರ್ಥ. 2 to 3 ಮಂತ್ ನೀವಿರೋ ಪಾಯಿಂಟ್ ಕಲರ್ ಅಪ್ಲೈ ಮಾಡ್ತಾ ಹೋಗಿ. ವಿತಿನ್ 6 ಮಂತ್ ಅಲ್ಲಿ ನಾರ್ಮಲ್ ಬರ್ತಾರೆ. ವಿತಿನ್ 6 ಮಂತ್ ಬಂದ್ಮೇಲೆ ಮತ್ತೆ ಏನು ಹೆಚ್ಚಿಗೆ ಕಮ್ಮಿ ಏನು ಆಗಲ್ಲ, ಕಾನ್ಸ್ಟೆಂಟ್ ಆಗಿರ್ತಾರೆ. ಯಾವಾಗ ಫುಡ್, ಕಲರು, ಅಕ್ಯುಪ್ರೆಷರ್, ಲೈಫ್ ಸ್ಟೈಲ್ ಅದನ್ನ ನಾವು ಹೇಳಿದಂಗೆ ನೀವು ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಿದ್ರೆ ವಿತಿನ್ 6 ಮಂತ್ ಅಲ್ಲಿ ಬೆಸ್ಟ್ ರಿಸಲ್ಟ್ ಬರುತ್ತೆ ಕ್ರಿಯಾಟಿನ್ಗೆ. ಇವರೇ ಉದಾಹರಣೆ ಇದ್ದಾರೆ. ನಾನು ಇವ್ರಿಗೆ ಮಾಡಿರೋದು ಇಷ್ಟೇ, ಕಿಡ್ನಿ ಕೋಲ್ಡ್ನೆಸ್ ಕಮ್ಮಿ ಮಾಡಿದ್ದೀನಿ. ನಾವು ಟಂಗ್ ಸಿಂಟಮ್ಸ್ ನೋಡಿದಾಗ ಸ್ಕ್ರೀನ್ ಏನಾದ್ರು ಆಗಿತ್ತು ಅದಕ್ಕೊಂದು ಪಾಯಿಂಟ್ ಕೊಟ್ಟಿರ್ತೀನಿ, ಲಿವರ್ ಏನಾದ್ರು ಆಗಿದೆ ಅದಕ್ಕೊಂದು ಕೊಟ್ಟಿದ್ದೀನಿ, ಲಂಗ್ ಆಗಿದೆ ಅದಕ್ಕೊಂದು ಪಾಯಿಂಟ್. ಅಲ್ಲಿ ಕಿಡ್ನಿ ಕೋಲ್ಡ್ನೆಸ್ ಇಂದ ಆಗಿರುವ ಅದರ್ ಆರ್ಗನ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಕಿಡ್ನಿ ಕೋಲ್ಡ್ನೆಸ್ ಅನ್ನು ಕಮ್ಮಿ ಮಾಡ್ತಾ ಇದ್ದೀನಲ್ವಾ, ಅವಾಗ ಏನಾಗುತ್ತೆ ಕ್ರಿಯಾಟಿನ್ ಕಮ್ಮಿ ಆಗ್ತಾ ಹೋಗುತ್ತೆ. ನಿಮಗೆ ಕ್ರಿಯಾಟಿನ್ ಸರ್ ಒಂದೇ ಪಾಯಿಂಟ್ ಕಮ್ಮಿ ಆಗಿದೆ ಅಂತಂದ್ರೆ ಅದರ್ ಆರ್ಗನ್ಗಳ ಕೋಲ್ಡ್ ರಿಮೂವ್ ಮಾಡಬೇಕಾದ್ರೆ ಟೇಕ್ ಟೈಮ್, ಸಮಯ ತಗೊಂಡಿರುತ್ತೆ. ಇವಾಗ ಕಿಡ್ನಿ ಕೋಲ್ಡ್ನೆಸ್ ಇಂದ ಆರ್ಟ್ ಏನಾದ್ರು ಕೋಲ್ಡ್ನೆಸ್ ಆಗಿತ್ತಂದ್ರೆ ದಮ್ ಬರೋದು, ಆಯಾಸ ಆಗೋದು ಆಗ್ತಾ ಇರುತ್ತೆ. ಲಿವರ್ ಏನಾದ್ರು ಕೋಲ್ಡ್ನೆಸ್ ಆಗಿದ್ರೆ ಕಾಫ್ ಮಸಲ್ ಪೇನು, ಹಸುವಾಗದೇ ಇರೋದು, ಅಸಿಡಿಟಿ ಇದೆ ಅಂತಾರಲ್ವಾ, ಅದು ಏನೋ ಕಮ್ಮಿ ಆಗುತ್ತೆ. ಸಿಂಟಮ್ಸ್ ಅಲ್ಲಿ ಕಮ್ಮಿ ಆಗ್ತಾ ಇರುತ್ತೆ. ಆ ಸಿಂಟಮ್ಸ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಪ್ರತಿ ವಾರ ಪ್ರತಿ ದಿನ ಸಿಂಟಮ್ಸ್ ಕಮ್ಮಿ ಆಗ್ತಾ ಇರುತ್ತೆ. ಆ ಸಿಂಟಮ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಆ ಬ್ಲಡ್ ಲೆವೆಲ್ ಯಾವಾಗ ಆಗುತ್ತೆ 1 ಮಂತ್ 2 ಮಂತ್ 3 ಮಂತ್ ಅಲ್ಲಿ ಪ್ರತಿ ಮಂತ್ ಅಲ್ಲಿ ಚೇಂಜಸ್ ಕಾಣ್ತಾ ಇರುತ್ತೆ. ಆ ಚೇಂಜಸ್ ಅನ್ನು ಇಷ್ಟು ಪ್ರೋಗ್ರೆಸ್ ಆಗಿ ಹೇಳಿ ಬರಲ್ಲ. ಪ್ರತಿ ಮಂತ್ ಪ್ರೋಗ್ರೆಸ್ ಇರುತ್ತೆ. ನಿಮ್ಗೆ 1 ಪಾಯಿಂಟ್ ಕಮ್ಮಿ ಆಗ್ಬೋದು, ಕೆಲವರಿಗೆ ಆಫ್ ಆಗ್ಬೋದು, ಕೆಲವರಿಗೆ ಆಗದೆ ಇರ್ಬೋದು. ಯಾಕಂದ್ರೆ ಅಷ್ಟು ಕೋಲ್ಡ್ನೆಸ್ ಇರುತ್ತೆ ಅವ್ರ ಹತ್ರ. ಆ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ನಾವು ಟೈಮ್ ತಗೊಳುತ್ತೆ, ಹೌದಲ್ವಾ? ಆದ್ರೆ ಪ್ರತಿ ವಾರ ಕೂಡ ಇಂಪ್ರೂವ್ಮೆಂಟ್ ಇರುತ್ತೆ. ಆ ಇಂಪ್ರೂವ್ಮೆಂಟ್ ಸಿಂಟಮ್ಸ್ ಅಂತ ಹೇಳ್ತೀವಿ ನಾವು. ನಿಮ್ಮ ರಿಪೋರ್ಟ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಂದ್ರೆ 6 ಮಂತ್ 6 ತಿಂಗಳು ಅಂದ್ರೆ ಬೇಕಾದ್ರೆ ಮಾಡ್ತೀವಿ. ನಾವು ಹೇಳ್ತೀವಿ ಪಕ್ಕ ಸಿಂಟಮ್ಸ್ ಅಲ್ಲಿ ಕಮ್ಮಿ ಆಗೇ ಆಗುತ್ತೆ. ಎಷ್ಟೋ ಜನ ಫೈಬ್ರಾಯ್ಡ್ ಯುಟಿರಸ್ ಅಲ್ಲಿ ಫೈಬ್ರಾಯ್ಡ್ ಆಗಿದೆ, ಸಿಸ್ಟ್ ಆಗಿದೆ ಅಂತ ಬರ್ತಾರೆ. ಸಿಸ್ಟ್ ರಿಮೂವ್ ಆಗಬೇಕಾದ್ರೆ ಟೇಕ್ 6 ಮಂತ್ 1 ಇಯರ್ ತಗೋಬಹುದು. ಆದ್ರೆ ಈ ಡಿಲೇ ಮೆನ್ಸಸ್, ಐ ವಿಷನ್ ಲೋ ಇರೋದು, ಅಸಿಡಿಟಿ ಇರೋದು, ನಮ್ಮಿಂಗ್ ಇರೋದು, ಕಿವಿ ಮಂದ ಕೇಳೋದು, ಇವಾಗ ಒಂದೇ ಥಾಟ್ ಅಲ್ಲಿ ಇರೋದು, ಇವೆಲ್ಲ ಸಿಂಟಮ್ಸ್ ಇರ್ತಾವಲ್ಲ 10 to 15 ಸಿಂಟಮ್ಸ್ ಇರುತ್ತೆ. ಸಿಂಟಮ್ಸ್ ಕಮ್ಮಿ ಆಗ್ತಾ ಇರುತ್ತೆ. ಈ ಸಿಂಟಮ್ಸ್ ಕಮ್ಮಿ ಆಯ್ತಂದ್ರೆ ಆ ಸಿಸ್ಟಮ್ ತಲೆನೇ ಕೆಲಸಗಳಲ್ಲ. ನೀವು ಯಾವಾಗ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದ್ರೆ ತಾನೇ ಕಮ್ಮಿ ಆಗ್ತಾ ಹೋಗುತ್ತೆ. ನಾವು ಹೇಳೋದು ಎಷ್ಟೇ, ಅಷ್ಟು ನಾವು ಎನರ್ಜಿ ಲೆವೆಲ್ಗೆ ಟ್ರೀಟ್ಮೆಂಟ್ ಮಾಡ್ತೀವಿ. ಈ ಎನರ್ಜಿ ಲೆವೆಲ್ ಅನ್ನ ರೆಡಿ ಮಾಡ್ಕೊಂಡ್ಬಿಡಿ. ಜಸ್ಟ್ ಬ್ಲಡ್ ಲೆವೆಲ್ ತಾನೇ ಇಂಪ್ರೂವ್ಮೆಂಟ್ ಆಗುತ್ತೆ. ಟೇಕ್ ಟೈಮ್ 6 ಮಂತ್ ಸಮಯ ಕೊಡಿ. ಅಲ್ಲಿವರೆಗೂ ನಾವು ಹೇಳಿರೋ ಫುಡ್, ಪ್ರೆಷರು, ಲೈಫ್ ಸ್ಟೈಲ್ ಮಾಡ್ತಾ ಹೋಗಿ. ಪಕ್ಕ ಕಿಡ್ನಿ ಕೋಲ್ಡ್ನೆಸ್ ಇಂದ ನಿಮಗೆ ಇಲ್ಲಿ ತಲೆನೋವು ಬಂದಿರ್ಬೋದು, ಅಥವಾ ಒಂದು ದೊಡ್ಡ ಕಾಯಿಲೆ ಕ್ರಿಯಾಟಿನ್ ಜಾಸ್ತಿ ಆಗಿರ್ಬೋದು, ಜಸ್ಟ್ ಡಯಾಲಿಸಿಸ್ ಹೋಗ್ತಾ ಇರ್ಬೋದು. ಅದು ಅವರಿಗೆ ದೊಡ್ಡ ಕಾಯಿಲೆ ಆಗಿರ್ಬೋದು. ಆದ್ರೆ ನಿಮಗೆ ಜಸ್ಟ್ ಅದು ಕಿಡ್ನಿ ಕೋಲ್ಡ್ನೆಸ್ ರೆಡಿ ಆಗತ್ತಾ, ಟೇಕ್ ಟೈಮ್ ಮಾಡ್ತಾ ಹೋಗಿ. ರಾಧಾ ಮೇಡಮ್ ನೆನ್ಪು ಮಾಡ್ತಾರೆ. ಹಲೋ ಹಲೋ ಸರ್, ನಮ್ಮ ಯಜಮಾನ್ರಿಗೆ ಇದನ್ನಂತ್ರಿ ಯೋಗಿನ ಆಪರೇಷನ್ ನಿಮ್ಮ ಸರ್ ಧ್ವನಿ ಕಟ್ಕಟ್ ಬರ್ತಾ ಇದೆ. ಕೇಳ್ತಿದೆ ಸರ್? ಕೇಳ್ತಾ ಇದೆ. ಒಂದ್ ಕಡೆ ಕೂತ್ಕೊಂಡ್ಬಿಡಿ. ನಾನು ಕ್ವಶನ್ ಕೇಳುವಾಗ ಒಂದ್ ಕಡೆ ಕೂತ್ಕೊಂಡು ಕೇಳ್ಬಿಟ್ರೆ ಕರೆಕ್ಟ್ ಆಗಿ ಕೇಳ್ತೀವಿ. ಫೋನ್ ತಗೊಂಡು ಹೋದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಯಜಮಾನ್ರಿಗೆ ಇದನ್ನ ಯೂರಿನ್ ಆಪರೇಷನ್ ಆಗಿತ್ತು. ಹಲೋ ಹಲೋ ಯೂರಿನ್ ಆಪರೇಷನ್ ಆಗಿತ್ತು ನಮ್ಮ ಯಜಮಾನ್ರಿಗೆ. ಓಕೆ, ಅವ್ರು ಬಂದ ಚರ್ಮ ತೆಗೆದು ಹಾಕಿದ್ದಾರೆ. ನಿಮ್ದೇನು ಬರ್ತಾ ಇಲ್ಲ, ವೈಸ್ ಬರ್ತಾ ಇಲ್ಲ. ಒಂದ್ ಕಡೆ ಕೂತ್ಕೊಂಡು ಮಾತಾಡಿಸ್ತೀನಿ. ವಿಶಾಲ ಗುಪ್ತಾ, ಒಂದೇ ಕಡೆ ಸ್ಟೇ ಆಗಿ ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಇದು ಕೋಲ್ಡ್ ಅಂದ್ರೆ ಕೋಲ್ಡ್ ಅಂಡ್ ಲೀಕ್ ನೋಸು ಇಲ್ಲ, ಇದೆಲ್ಲ ಬ್ಲಾಕ್ ಅಂದ್ರೆ ಬ್ಲಾಕು ಇಲ್ಲ. ಅದು ಸ್ವಲ್ಪ ಐ ಕ್ಯಾನ್ ಫೀಲ್ ದಟ್ ಬ್ಲಾಕ್ ಮತ್ತೆ ಥ್ರೋಟ್ ಅಲ್ಲಿ ಕಫ ಇರೋದಿದೆ. ದಿಸ್ ಈಸ್ ಆಲ್ಸೋ ಡ್ಯೂ ಟು ಕಿಡ್ನಿ ಕೋಲ್ಡ್ನೆಸ್ ಸರ್. ಇದೊಂದಿದೆ ಅಲ್ವಾ? ಇದೊಂದು ಮೆರಿಡಿಯನ್ ಹೇಳ್ಬೇಕಿತ್ತು. ಈ ಭಾಗದಲ್ಲಿ ನಿಮ್ಗೆ ಏನಾದ್ರೂ ಈ ಪೂರ್ತಿ ಇದಿಷ್ಟು ಏನ್ ಮಾಡುತ್ತೆ ಅದು ಕಾಣ್ತಾ ಇಲ್ಲ ನಿಮ್ಗೆ ಮೆರಿಡಿಯನ್ ಅಲ್ಲಿ. ಈ ಭಾಗ, ಈ ಪೂರ್ತಿ ಭಾಗ ಏನಿದೆ ಅಲ್ವಾ, ಈ ಭಾಗ
ಭಾಗ ಏನ್ ಮಾಡುತ್ತಪ್ಪ ಅಂದ್ರೆ ಕಿಡ್ನಿ ಕವರ್ ಮಾಡುತ್ತೆ. ಇಲ್ಲಿ ಏನಾದ್ರು ನಿಮ್ಗೆ ಕಂಜೆಷನ್ ಇತ್ತು ಒಂಥರ ಹಿಡ್ಕೊಂಡಂಗ ಆಗತ್ತಲ್ವಾ, ಹಿಡ್ಕೊಂಡ್ರೆ ಸರ್ ಗಂಟ್ಲ ಅಂತೀರಲ್ವಾ, ಅದು ಏನಾಗಿರುತ್ತೆ ಅಂದ್ರೆ ಡ್ಯೂ ಕಿಡ್ನಿ ಕೋಲ್ಡ್ನೆಸ್ ಇಂದ ಸ್ಪ್ಲೀನ್ ಡ್ಯಾಂಪ್ ಆಗಿರುತ್ತೆ. ಏನೋ ಹಿಡ್ಕೊಂಡಿದೆ ಅಂದ್ರೆ ಸ್ಪ್ಲೀನ್ ಅಲ್ವಾ, ಇಮ್ಯುನಿಟಿ ಇರುತ್ತೆ. ಆ ಇಮ್ಯುನಿಟಿನ ಕಮ್ಮಿ ಮಾಡ್ಬೇಕು ನೀವು. ಆ ಸ್ಪ್ಲೀನ್ ಅನ್ನ ಡ್ಯಾಂಪ್ ಅನ್ನ ರಿಮೂವ್ ಮಾಡಬೇಕು. ಕಿಡ್ನಿ ಕೋಲ್ಡ್ನೆಸ್ ಅನ್ನ ಕಮ್ಮಿ ಮಾಡಿದ್ರೆ ಅದೇನಾಗುತ್ತೆ ಅಂದ್ರೆ ಸೊಲ್ಯೂಷನ್ ಸಿಗುತ್ತೆ. ಸೊ ಅವಾಗ ಕಿಡ್ನಿಗೆ, ಸ್ಪ್ಲೀನ್ಗೆ ಮತ್ತೆ ಲಂಗ್ಸ್ಗೆ ಮೂರಕ್ಕೂ ಕೊಡ್ಬೇಕಾ ಸರ್? ಎಸ್, ಆ ಮೆಥಡಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ನಾನು ಹೇಳ್ದಂಗೆ ಮಾಡ್ತಾ ಹೋದ್ರೆ 3 ಟ್ರೀಟ್ಮೆಂಟ್ ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಓಕೆನಾ? ಓಕೆ, ಇದೊಂದು ಎರಡು ಚೆನ್ನಾಗಿ ಹೇಳ್ಬೇಕಿತ್ತು, ಇದನ್ನೊಂದು ಹೇಳ್ತೀನಿ ನೋಡಿ. ಈ ಭಾಗದಲ್ಲಿ ತೊಂದರೆ ಜಾಸ್ತಿ ಅಂದ್ರೆ ಈ ಭಾಗದಲ್ಲಿ ಕಿಡ್ನಿ ಅಂದ್ರೆ ಈ ಭಾಗದಲ್ಲಿ ಹಿಂದೆ ಅಂತಂದ್ರೆ ಕೋಲ್ಡ್ ಆಗಿ ಬರುತ್ತೆ. ಕೆಲವರಿಗೆ ಈ ರೈಡಿ ಬಂದಿದೆ ರೀಡಿ ಬರುತ್ತೆ, ಇಲ್ಲ ಕಿಡ್ನಿ ಅಂದ್ರೆ ಕೋಲ್ಡ್ ಬರುತ್ತೆ. ಈ ಭಾಗದಲ್ಲಿ ತಲೆನೋವು ಬಂದಿರ್ತಾರೆ ಕಿಡ್ನಿ, ಈ ಭಾಗದಲ್ಲಿ ಪೂರ್ತಿ ಕೆಲವರಿಗೆ ಈ ಗಂಟಲು ಒಣಗಂಗೆ ಆಗುತ್ತೆ, ಡ್ರೈ ಆಗುತ್ತಲ್ವಾ, ಕಿಡ್ನಿ ಹೀಟಿಗೆ ಆಗುತ್ತೆ. ಒಳಗಡೆ ಟಾನ್ಸಿಲ್ ಆಗುತ್ತೆ, ಗಡ್ಡೆಗಳಾಗುತ್ತಲ್ವಾ, ಅದನ್ನು ಕೂಡ ಕಿಡ್ನಿ ಕೋಲ್ಡ್ಗೆ. ಕೆಲವರಿಗೆ ವೈದ್ಯ ಬರಲ್ಲ, ಅದನ್ನು ಕೂಡ ಕಿಡ್ನಿ ಕೋಲ್ಡ್ಗೆ. ಇಲ್ಲ ಸರ್ ವಾಯ್ಸ್ ಜೋರಿದೆ ಆದ್ರೆ ರಿದಮ್ ಇಲ್ಲ, ಕ್ಲಿಯರ್ ಇಲ್ಲ ಅಂತಂದ್ರೆ ಡ್ಯೂ ಟು ಕಿಡ್ನಿ ಹೀಟ್. ಒಂಥರ ಡ್ರೈ ಇದೆ ವಾಯ್ಸ್ ಅಂತಂದ್ರೆ, ಧ್ವನಿ ಡ್ರೈ ಇತ್ತು, ಚೀರು ಧ್ವನಿ ಇರುತ್ತಲ್ವಾ, ಅದು ಏನಾಗಿರುತ್ತೆ ಅಂತಂದ್ರೆ ಕಿಡ್ನಿ ಹೀಟಿಗೆ ಆಗಿರುತ್ತೆ. ಇವಾಗ ನೋಡಿ ಸಿಂಗರ್ಸ್ ಎಲ್ಲ ಸಾಂಗ್ ಆಡೋರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಐಸಲ್ಲಿ ಕೂತ್ಕೊಳ್ತಾರೆ. ಯಾಕಪ್ಪ ಅಂತಂದ್ರೆ ಕಿಡ್ನಿ ಕೋಲ್ಡ್ನೆಸ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಕಿಡ್ನಿ ಮೃದುವಾಗಿ ಬರುತ್ತೆ, ಸ್ಪಷ್ಟವಾಗಿ ಬರುತ್ತೆ. ಕಿಡ್ನಿ ಕೋಲ್ಡ್ನೆಸ್, ಕಿಡ್ನಿ ಹೀಟ್ ಇತ್ತಂದ್ರೆ ಡ್ರೈ ಇರುತ್ತೆ, ಒಂಥರ ಸ್ಪೀಡ್ ಇರುತ್ತೆ, ಒಂಥರ ಫ್ಲೋ ಆಗಿರುತ್ತೆ. ನಿಮ್ಮ ವಯಸ್ಸಲ್ಲಿ ಏನಾದ್ರು ತೊಂದರೆ ಆಗ್ತಾ ಇದೆ ಅಂದ್ರೆ ಅದು ಕಿಡ್ನಿ ಇಂಬ್ಯಾಲೆನ್ಸ್ ಇಂದ ಆಗಿರುತ್ತೆ. ಹಲೋ, ಮತ್ತೆ ಈ ಕಿಡ್ನಿ ಕೋಲ್ಡ್ನೆಸ್ ಇಂದ ಈ ಸರ್ವೈಕಲ್ C1, C2, C3, C4 ಅಲ್ಲಿ ತೊಂದರೆ ಬರುತ್ತೆ. ಬಲ್ಸ್ ಆಗಿರ್ಬೋದು ಅಥವಾ ಅದರಲ್ಲಿ ನೋವು ಆಗಿರ್ಬೋದು. ಈ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಅಂತಾರಲ್ವಾ, ಸರ್ವೈಕಲ್ ಸ್ಪಾಂಡಿಲೈಸಿಸ್ ಬರೋದನ್ನು ಕೂಡ ಕಿಡ್ನಿ ಕೋಲ್ಡ್ಗೆ. ಮತ್ತೆ ಈ ಸರ್ವೈಕಲ್ ಅಂತ ಕಂಟ್ರೋಲ್ ಮಾಡ್ತಾರೆ. ಮತ್ತೆ ಮೇನ್ ಆಗಿ L1, L2, L3, L4 MRI 100 ಮಂದಿ ಮಾಡಿದ್ದೀರ ಅಂತಂದ್ರೆ ಅದರಲ್ಲಿ 50 ರಿಂದ 60 ಜನಕ್ಕೆ MRI ಅಲ್ಲಿ L1, L2, L3, L4 ಈ 4ರಲ್ಲಿ ಒಂದು ಬಲ್ಸ್ ಕಂಡು ಬರುತ್ತೆ. ನಿಮಗೆ L1 ಅಲ್ಲಿ ಆಗಿರ್ಬೋದು, 2 ಅಲ್ಲಿ ಆಗ್ಬೋದು, 3 ಅಲ್ಲಿ ಆಗ್ಬೋದು, 4 ಅಲ್ಲಿ ಆಗ್ಬೋದು. ಅದು ಕಿಡ್ನಿ ಎನರ್ಜಿ ಇಂಬ್ಯಾಲೆನ್ಸ್ ಇಂದಾನೆ. ನಿಮ್ಗೆ ಏನಾದ್ರೂ ಬೆನ್ನು ನೋವು ಬಂತು, ಬ್ಯಾಕ್ ಪೇನ್ ಬಂದು, ಲಂಬರಲ್ಲಿ ತೊಂದರೆ ಇದ್ದು, ನೈಟ್ ಟೈಮ್ ನೋವು ಜಾಸ್ತಿ ಆಗ್ತಾ ಇದೆ, ನೈಟ್ ಟೈಮ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನೀವು ತಿಳ್ಕೊಬೇಕಾಗಿರೋದಿಷ್ಟೇನೆ ಕಿಡ್ನಿ ಕೋಲ್ಡ್ನೆಸ್. ಚಳಿ ಆಗುತ್ತೆ ಕಿಡ್ನಿ ಕೋಲ್ಡ್ನೆಸ್ ಇರೋರಿಗೆ. ಸಾಕಷ್ಟು ಜ್ವರ ಬಂದಿರುತ್ತೆ, ಜ್ವರ ಬಂದಾಗ ನೀವು ಕೇಳ್ಬೇಕಿಷ್ಟೇನೆ, ಜ್ವರ ಜೊತೆಗೆ ಚಳಿ ಏನಾದ್ರು ಇದೆನಾ? ಜ್ವರ ನಾವೇದು ಕಂಡುಬಿಡ್ತೀವಿ ಗೊತ್ತಾ, ಎಲ್ಲರೂ ಫೀವರ್ ಬಂದಿದೆಯಪ್ಪ ಮುಡ್ತೀವಿ, ಎಷ್ಟು ಬಿಸಿ ಇದೆ, ಚರ್ಮ ಎಲ್ಲ ಬಿಸಿ ಇದೆ, ಬಾಡಿ ಎಲ್ಲ ಬಿಸಿ ಇದೆ, ಹೀಟ್ ಆಗಿದೆ, ಅಕ್ಕು ಗ್ರೀನ್ ಅಂತ ಹಾಕೊಂಡು ಬರ್ತೀವಿ. ಕೆಲವೊಂದ್ಸಲ ಹೀಟಿಗೆ ಜ್ವರ ಬರುತ್ತೆ, ಫೀವರ್ ಬರುತ್ತೆ. ಆದ್ರೆ ಕೆಲವೊಂದ್ಸಲ ಕಿಡ್ನಿ ಕೋಲ್ಡ್ಗೆ ಫೀವರ್ ಬರುತ್ತೆ. ಫೀವರ್ ಬಂದಾಗೆ ಫೀವರ್ ಜೊತೆಗೆ ಚಿಲ್ನೆಸ್ ಏನಿದೆಯಾ, ಚಿಲ್ನೆಸ್ ಇದೆಯಾ ಕೇಳಿ, ಚಳಿ ಆಗ್ತಾ ಇದೆಯಾ ಕೇಳಿ. ಚಳಿ ಇತ್ತು ಫೀವರ್ ಇತ್ತಪ್ಪ ಅಂತಂದ್ರೆ ಅದು ನಿಮ್ಮ ದೇಹದ ಕಿಡ್ನಿಯ ಅಗ್ನಿ ತತ್ವದ ಕೊರತೆಯಿಂದಲೇ ಬಂದಿರುತ್ತೆ. ನಿಮ್ಗೆ ಹೇಳಿದೆ ಯಾವಾಗಲೇ ಕಿಡ್ನಿಯಲ್ಲಿ ಕೋಲ್ಡ್ನೆಸ್ ಇನ್ಕ್ರೀಸ್ ಆಗಿದೆ. ಆ ಕಿಡ್ನಿ ಕೋಲ್ಡ್ನೆಸ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಬಾಡಿ ಟೆಂಪರೇಚರ್ ಅನ್ನ ರೈಸ್ ಮಾಡ್ತಾ ಇದೆ. ನಾವೇನ್ ಮಾಡ್ಬೇಕು, ಆ ಕಿಡ್ನಿ ಕೋಲ್ಡ್ನೆಸ್ ಅನ್ನ ಕಮ್ಮಿ ಮಾಡಿಬಿಡ್ಬೇಕು. ಅವಾಗ ಏನಾಗುತ್ತೆ, ಆ ಕಿಡ್ನಿ ಕೋಲ್ಡ್ನೆಸ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಬಾಡಿ ಟೆಂಪರೇಚರ್ ರೈಸ್ ಮಾಡ್ತಾ ಇರ್ತಾರಲ್ವಾ, ಅದು ತಾನೇ ನಾರ್ಮಲ್ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ಫೀವರ್ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಫೀವರ್ ಬಂದಿದೆ ನಾವು ಗ್ರೀನ್ ಆಗ್ತೀನಿ ಅಂದ್ರೆ ಹಾಗೆ ಮತ್ತೆ ಕಿಡ್ನಿ ಕೋಲ್ಡ್ನೆಸ್ ಆಗುತ್ತೆ. ಗ್ರೀನ್ ಆಗಿರೋ ಫೀವರ್ ಕಮ್ಮಿ ಆಗುತ್ತೆ, ಮತ್ತೆ ರೈಸ್ ಆಗುತ್ತೆ, ಮತ್ತೆ ಕಮ್ಮಿ ಆಗುತ್ತೆ, ಮತ್ತೆ ರೈಸ್ ಆಗುತ್ತೆ. ನಾವು ಮಾಡೋ ತಪ್ಪು ಇದನ್ನೇ. ಫೀವರ್ ಬಂದಿದ್ರೆ ಒಂದೇನೋ ನೋಡಿ ಸುಮ್ಮನೆ ಆಗ್ಬಿಡ್ತೀವಿ. ಫೀವರ್ ಬರೋದೇ ಒಂದು ಯಾವುದೋ ಪ್ಲೇಸಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ, ಏನೋ ಒಂದು ಗ್ರೋತ್ ಆಗ್ತಾ ಇರುತ್ತೆ. ಭೂಮಿಯಪ್ಪ ಒದ್ದೆ ಆಗಿದೆ, 1 ದಿನ 2 ದಿನ 3 ದಿನ ನಡೆಯುತ್ತೆ, 4ನೇ ದಿನ ಆ ಒದ್ದೆ ಆಗೇ ಇತ್ತು, ಅಲ್ಲೇ ನೀರು ಇದ್ದಿತ್ತಂದ್ರೆ ಅಲ್ಲೇನೋ ಒಂದು ಜೀವಿ ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹೌದಲ್ವಾ? ಅದೇ ತರ ನಿಮ್ಮ ದೇಹದಲ್ಲಿ ಕಿಡ್ನಿ ಕೋಲ್ಡ್ನೆಸ್ ಆಯ್ತಂದ್ರೆ ಕೆಲವೊಬ್ಬರಿಗೆ ಸ್ಕಿನ್ನಲ್ಲಿ ಇಚ್ಚಿಂಗ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಇಚ್ಚಿಂಗ್ ಯಾಕೆ ಬರ್ತಾ ಇದೆ ಅಂದ್ರೆ ಅಲ್ಲಿ ಏನೋ ಒಂದು ಬ್ಯಾಕ್ಟೀರಿಯಾ ಬಂದಿದೆ, ಅದನ್ನ ಬೆಳೀತಾ ಇದೆ, ಅದಕ್ಕೆ ನಿಮ್ಗೆ ಇಚ್ಚಿಂಗ್ ತೋರಿಸ್ಬೇಕಂತ ಅನಿಸ್ತಾ ಇರುತ್ತೆ. ನೀವೇನ್ ಮಾಡಬೇಕು, ಅಲ್ಲಿ ಡ್ರೈನೆಸ್ ಕ್ರಿಯೇಟ್ ಮಾಡಬೇಕು. ಕಿಡ್ನಿ ಹೀಟನ್ನು ಕ್ರಿಯೇಟ್ ಮಾಡಿಬಿಟ್ರೆ ಆ ಬ್ಯಾಕ್ಟೀರಿಯಾ ಇರಲ್ಲ. ಇನ್ಫೆಕ್ಷನ್ ಆಗಿದೆ ಸರ್, ಈ ಗಂಟ್ಲ ಇನ್ಫೆಕ್ಷನ್ ಆಗಿದೆ ಸರ್, ಇನ್ಫೆಕ್ಷನ್ ನೀವು ಒಂದು ಬ್ಲಾಕ್ ಹಾಕೊಳ್ಳಿ ವರ್ಕ್ ಆಗುತ್ತೆ. ಆದ್ರೆ ಅದ್ರ ಜೊತೆಗೆ ಇನ್ಫೆಕ್ಷನ್ ಆಗಿದೆ ಅಂದ್ರೆ ಬ್ಯಾಕ್ಟೀರಿಯಾ ಬಂದಿದೆ, ಹೌದಲ್ವಾ? ಆ ಬ್ಯಾಕ್ಟೀರಿಯಾ ಆಗಿ ಬಂದಿದೆ, ಅಲ್ಲಿ ಆ ವಾತಾವರಣ ಇದೆ. ಒಂದು ಸಸ್ಯ ಬೆಳಿಬೇಕಾದ್ರೆ ವಾತಾವರಣ ಇತ್ತಂದ್ರೆ ಬೆಳಿಬೇಕು. ವಾತಾವರಣ ಅದನ್ನೇ ಜೋಗು ಪ್ರದೇಶದಲ್ಲಿ ಜಾಸ್ತಿ ಬಿಸಿಲು ಇದ್ದಾಗ ಹೋಗಿ ನೀವೇನಾದ್ರೂ ಒಂದು ಸಸ್ಯ ಬೆಳೆಸಕ್ಕಾಗತ್ತಾ? ಆಗಲ್ಲ. ಒಂದು ಅಲ್ಲಿ ಸಸ್ಯ ಬೆಳಿಬೇಕು, ಒಂದು ಜೀವಿ ಸೃಷ್ಟಿ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ತಕ್ಕಂತ ವಾತಾವರಣ ಇದೆ ಅಲ್ಲಿ, ಹಾಗಾಗಿ ಅಲ್ಲಿ ಜೀವಿ ಸೃಷ್ಟಿ ಆಗ್ತಾ ಇದೆ. ಅವಾಗ ನೀವೇನ್ ಮಾಡ್ಬೇಕು, ಆ ವಾತಾವರಣ ಕಮ್ಮಿ ಮಾಡಬೇಕು. ಇನ್ಫೆಕ್ಷನ್ ಆಗಿದೆ ಅಲ್ಲಿ ಕೋಲ್ಡ್ನೆಸ್ ಅನ್ನ ಕಮ್ಮಿ ಮಾಡಿ, ಅಲ್ಲಿ ಬೆಳೀತಕ್ಕಂಥ ಜೀವಿಗಳೇನಾಗುತ್ತಾ ಪ್ರಮಾಣ ಕಮ್ಮಿ ಆಗ್ತಾ ಹೋಗುತ್ತೆ. ಇವಾಗ ನೀರಪ್ಪ, ಈ ವಾಟರ್ ಇರುತ್ತೆ ಅಲ್ಲೇ ನಿಂತಿರುತ್ತೆ, ಸೂರ್ಯನ ಬೆಳಕಿಲ್ಲ 3-4 ದಿನ, ಇಲ್ಲಾಂದ್ರೆ ಅಲ್ಲೊಂದು ಸಣ್ಣ ಕೀಟಗಳು ಸ್ಟಾರ್ಟ್ ಆಗುತ್ತಲ್ವಾ, ಸಣ್ಣ ಹುಳಗಳು ಆಗಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ? ಯಾಕೆ? ಅಲ್ಲೇ ನಿಂತಿದೆ, ನೀರು ಹರಿತಾ ಇಲ್ಲ. ಅದೇ ತರ ನಿಮ್ ಕಿಡ್ನಿ ಕೋಲ್ಡ್ನೆಸ್ ಅಲ್ಲೇ ಇರ್ತದೆ, ಅಲ್ಲಿ ಕೂಡ ಇನ್ಫೆಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಆ ನಿಂತ ನೀರಿಗೆ ಆ ನೀರನ್ನ ಆಚೆ ಹಾಕ್ತೀವಿ, ಅಥವಾ ಅಲ್ಲಿ ಹೀಟನ್ನ ಕ್ರಿಯೇಟ್ ಮಾಡಿ ಅದನ್ನ ಆವಿ ಮಾಡ್ತೀವಿ. ನೀವು ಯಾವ್ದು ಮೆಥಡಾಲಜಿ ಬೆಸ್ಟ್ ಅನ್ಸುತ್ತಲ್ವಾ, ಬಟ್ ಅಲ್ಲಿ ಇರುವ ಕಿಡ್ನಿ ಕೋಲ್ಡ್ನೆಸ್ ಅನ್ನು ರಿಮೂವ್ ಮಾಡೋಕ್ಕೆ ನೀವು ಯಾವ ಮೆಥಡಾಲಜಿ ಬರುತ್ತೆ ಆ ಮೆಥಡಾಲಜಿಯನ್ನು ಯೂಸ್ ಮಾಡಿ ಆ ವಾಟರಿ ಕಂಟೆಂಟ್ ಅನ್ನು ರಿಮೂವ್ ಮಾಡಿ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ.
ಮೇನ್ ಟಾಪಿಕ್ ಅಂದ್ರೆ ಈತ. ನಮ್ಮ ದೇಹದಲ್ಲಿ ಇವಾಗ ಏನಾಗುತ್ತಪ್ಪ ಅಂತಂದ್ರೆ ಎಲ್ಲೋ ಜನಕ್ಕೆ ಹಲ್ಲು ಹುಳ ತಿಂತಾ ಇರುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ಹತ್ರ ಎಲ್ಲರಿಗೆ ಹಲ್ಲು ಹುಳ ಕ್ಯೂ ಬರುತ್ತೆ, ನಮ್ನೆಸ್ ಆಗುತ್ತೆ, ಏನೋ ಪೇನ್ ಬರುತ್ತೆ. ಅಲ್ಲಿ ಹುಳ ತಿಂತಾ ಇದೆ ಅಂತಂದ್ರೆ ಅಲ್ಲಿ ಏನೋ ಕೋಲ್ನೆಸ್ ಇದೆ, ಹಾಗಾಗಿ ಬರುತ್ತೆ. ಸ್ವೀಟ್ ಇದ್ರೆ ಇರುವೆ ಬರುತ್ತಲ್ವಾ? ಸ್ವೀಟ್ ಅಂದ್ರೆ ಸಕ್ಕರೆ ಇದ್ರೆ ಇರುವೆ ಬರ್ಬೇಕಲ್ವಾ? ಅದೇ ತರ ಹುಳ ಬರ್ತಾ ಇದೆ, ನಿಮ್ಮ ಹಲ್ಲಿನಲ್ಲಿ ಹುಳ ಇದೆಯಪ್ಪ ಅಂತಂದ್ರೆ ಏನಾಗಿದೆ? ಪಕ್ಕ ಕಿಡ್ನಿ ಕೋಲ್ಡ್ನೆಸ್ ಆಗಿದೆ, ಅಲ್ಲಿ ಕೋಲ್ಡ್ ವಾತಾವರಣ ಇದೆ, ಹಾಗಾಗಿ ಜೀವಿ ಸೃಷ್ಟಿ ಆಗ್ತಾ ಇದೆ. ಅವಾಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕಿಡ್ನಿ ಕೋಲ್ಡ್ನೆಸ್ ನೀವು ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಕಿಡ್ನಿ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡಿದ್ರೆ ಈ ಕಿಡ್ನಿ ಏನ್ ಕಂಟ್ರೋಲ್ ಮಾಡುತ್ತೆ? ಬೋನ್ ಅನ್ನ ಕಂಟ್ರೋಲ್ ಮಾಡುತ್ತೆ. ನಿಮಗೆ ಎಲ್ಲೇ ಎಕ್ಸ್ಟ್ರಾ ಗ್ರೋತ್ ಆಗ್ತಾ ಇದೆ, ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಕೋಲ್ಡ್ನೆಸ್ ಜಾಸ್ತಿ ಆಗಿದೆ. ಆ ಬೋನ್ ನೀವು ಯಾವುದೇ ದೇಹದಲ್ಲಿ ಎಕ್ಸ್ಟ್ರಾ ಗ್ರೋತ್ ಆಗಿರ್ಬೋದು. ಕೆಲವರಿಗೆ ಈ ಮೂಗಲ್ಲೇ ದುರ್ಮಾಂಸ ಬೆಳೆಯುತ್ತೆ ಅಥವಾ ಬೋನ್ ಎಕ್ಸ್ಟ್ರಾ ಗ್ರೋತ್ ಆಗುತ್ತೆ, ನಾಸಲ್ ಪಾಲಿಪ್ ಅಂತ ಹೇಳ್ತಾರಲ್ವಾ? ಈ ತರ ಆಗ್ತಾ ಇದೆ ಅಂತಂದ್ರೆ ನಿಮ್ ಪಕ್ಕ ಕಿಡ್ನಿ ಕೋಲ್ಡ್ನೆಸ್, ಜೀವಿ ಸೃಷ್ಟಿ ಆಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ. ಕೋಲ್ಡ್ನೆಸ್ ಇದೆ ಅಂದ್ರೆ ಗ್ರೋತ್ ಆಗುತ್ತೆ. ಒಂದು ಸಸ್ಯ ನೀರ್ ಹಾಕಿದ್ರೆ ಬೆಳೆಯೋದಲ್ವಾ? ಅದೇ ತರ ಏನೋ ಒಂದು ಗ್ರೋತ್ ಆಗ್ತಾ ಇದೆ ಅಂದ್ರೆ ಕೋಲ್ಡ್ನೆಸ್ ಇದೆ, ಹೌದಾ? ಹಾಗಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಆ ಬೋನ್ ಅಲ್ಲೇನಿದೆ ಅಲ್ವಾ, ಅದನ್ನ ಬೋನ್ ಅಂತೀವಿ ನಾವು. ಅಲ್ಲಿ ಒಂದು ಬೋನೆ, ಆ ಬೋನ್ ಅಲ್ಲೇ ಒಂದು ಹುಳ ತಿಂತಾ ಇದೆ ಅಂತಂದ್ರೆ ನೀವು ಕಿಡ್ನಿ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡಬೇಕು. ಕಿಡ್ನಿ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡಿದ್ರೆ ನೀವು ಹೊಸದೇನೋ ಹಾಕೊಂತಿದ್ದೀನಿ, ಅದಕ್ಕೇನೋ ಅಲ್ಟರ್ನೇಟಿವ್ ಆಗಿ ತಗೊಂತಾ ಇದ್ದೀನಿ ಅಂತಂದ್ರೆ ಟೆಂಪ್ರವರಿ ಇರುತ್ತೆ. ನಿಮ್ಗೆ ಲೈಫ್ ಲಾಂಗ್ ಬೇಕಂದ್ರೆ ಮತ್ತೆ ನೀವು ಕಿಡ್ನಿಯನ್ನೇ ಸ್ಟ್ರೆಂಥನ್ ಮಾಡಬೇಕು. ಲಿಂಫೋಮಾ ಕೂಡ ಲಿವರ್ ಕೋಲ್ಡಿಗೆ ಆಗುತ್ತೆ. ಲಿವರ್ ಕೋಲ್ಡ್ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದ್ರೆ ಸ್ಪ್ಲೀನ್ ಡ್ಯಾಂಪ್ ಆಗುತ್ತೆ, ಅದಕ್ಕೂ ಟ್ರೀಟ್ಮೆಂಟ್ ಮಾಡಿದ್ರೆ ಕಿಡ್ನಿ ಕೋಲ್ಡ್ ಆಗುತ್ತೆ. ಲಿಂಫೋಮಾ ಆಲ್ಸೋ ಕೋಲ್ಡ್ನೆಸ್ ಇಂದ ಬರಬೇಕಾಗುತ್ತೆ, ಅದನ್ನು ಕೂಡ ನೀವು ಕಮ್ಮಿ ಮಾಡ್ಕೋಬೇಕು ಕೋಲ್ಡ್ನೆಸ್ ಅನ್ನು. ಕಫ್, ವೆಟ್ ಕಫ್ ಏನಾದ್ರು ಬರ್ತಾ ಇದೆ ಅಂತಂದ್ರೆ ಅದನ್ನು ಕೂಡ ಕಿಡ್ನಿ ಕೋಲ್ಡ್ ಲಂಗ್ ಕೋಲ್ಡ್. ಆವಾಗ ಏನಾಗುತ್ತೆ ಅಂದ್ರೆ ಕಫ್ ಬರುತ್ತೆ. ಕೆಮ್ಮು ಬಂದು ಕಫ್ ಬಂದು ಇವಾಗ ಕಫ ಬರ್ತಾ ಇದೆ, ವೈಟ್ ಕಲರ್ ಇತ್ತು ಅಂತಂದ್ರೆ ಕೋಲ್ಡ್ನೆಸ್, ಯೆಲ್ಲೋ ಕಲರ್ ಇತ್ತಪ್ಪ ಅಂತಂದ್ರೆ ಈಟ್. ಐ ಬ್ಲರ್ ಡ್ಯೂ ಟು ಕಿಡ್ನಿ ಕೋಲ್ಡ್ನೆಸ್, ಲಿವರ್ ಕೋಲ್ಡ್ನೆಸ್. ಥೈರಾಯ್ಡ್ ಅಲ್ಲಿ 2 ಟೈಪ್ ಆಫ್ ಥೈರಾಯ್ಡ್ ಬರುತ್ತೆ. ಅದು ಹೇಳ್ತಾ ಇದೆ ಬ್ಯಾಕ್ ಪೈನ್ L4, L1, L2, L3. ಈ L1 ನಿಂದ L2, L3, L4, L4 ಆರ್ S1 ತೊಂದರೆ ಬಂದಿದೆ ಅಂದ್ರೆ ಕಿಡ್ನಿ ಒಂದು ಹೀಟ್ ಆಗಿರುತ್ತೆ, ಆಗ ಒಂದು ಕಿಡ್ನಿ ಕೋಲ್ಡ್ ಆಗಿರುತ್ತೆ. ಇವಾಗ ಡಿಸ್ಕ್ ಬಲ್ಸ್ ಅಂದ್ರೆ ಇಷ್ಟೇ. ಇವಾಗ ಡಿಸ್ಕ್ ಅಂದ್ರೆ ಈ ತರ ಇರುತ್ತೆ ಅಂತ ತಗೊಳ್ಳಿ. ಬಲ್ಸ್ ಆಗ್ತಾ ಇದೆ, ಜರಿತಾ ಬಲ್ಸ್ ಅಂದ್ರೆ ಈ ತರ ಇರಬೇಕು, ಈ ತರ ಏನ್ ಮಾಡಬೇಕು? ಒಂದ್ರ ಮೇಲೆ ಕೂತಿರ್ಬೇಕು. ಈ ತರ ಬಲ್ಸ್ ಅಂದ್ರೆ ಒಂದ್ರ ಮೇಲೆ ಒಂದು ಇರುತ್ತೆ. ಈ ತರ ಇಲ್ಲ, ಜರಿತಾ ಇದೆ ಬಲ್ಸ್ ಅಂದ್ರೆ ಈ ತರ ಇಲ್ಲ, ಪೂರ್ತಿ ಹಿಂಗ್ ಆಗ್ಬಿಟ್ಟಿದೆ ಅಂತಂದ್ರೆ ನೀವು ನೋಡಿ ಇವಾಗ ಪಾಲಿಶ್ ಮೇಲೆ ಇರುತ್ತೆ, ಸ್ಮೂತ್ ಸರ್ಫೇಸ್ ಇರುತ್ತಲ್ವಾ, ಅದ್ರ ಮೇಲೆ ಆಯಿಲಿ ಕಂಟೆಂಟ್ ಏನಾಗ್ಬಿಟ್ಟು ನೀವು ಗರ್ಲ್ ಬಿಟ್ಬಿಡ್ತೀರಲ್ವಾ? ಅಂದ್ರೆ ಆಯಿಲಿ ಅಂತಂದ್ರೆ ಏನು? ಕೋಲ್ಡ್ನೆಸ್. ಯಾವಾಗ ನಿಮಗೆ ಡಿಸ್ಕ್ ಬಲ್ಸ್ ಆಗುತ್ತಂದ್ರೆ ಅಲ್ಲಿ ಕೋಲ್ಡ್ನೆಸ್ ಇನ್ಕ್ರೀಸ್ ಆಗಿತ್ತು ಅಂತಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಆ ಬಲ್ಸ್ ಆಗಲಿಕ್ಕೆ ಅನುಕೂಲ ವಾತಾವರಣ ಇರುತ್ತೆ, ಡಿಸ್ಕ್ ಬಲ್ಸ್ ಆಗಿಬಿಡುತ್ತೆ. ನೀವೇನ್ ಮಾಡ್ಬೇಕು? ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡ್ಕೋಬೇಕು. ಆ ಬಲ್ಸ್ ಕೂಡ ನಾರ್ಮಲ್ ಬರುತ್ತೆ. ಬಲ್ಸ್ ಯಾಕೆ ಆಗೋದು? ಡ್ಯೂ ಟು ಕೋಲ್ಡ್ನೆಸ್ ಇಂದ. ಎನಿ ಇನ್ಫೆಕ್ಷನ್, ಅದು ಯೂರಿನರಿ ಆಗಿರ್ಬೋದು, ಇನ್ಫೆಕ್ಷನ್ ಆಗೋದೇ ಕೋಲ್ಡ್ನೆಸ್ ಇಂದ. ವೈಟ್ ಡಿಸ್ಚಾರ್ಜ್ ಹೇಳ್ತಾ ಇದ್ನಲ್ವಾ, ಅದನ್ನು ಕೂಡ ಕೋಲ್ಡ್ನೆಸ್ ಇಂದನೇ ಆಗೋದು. ಆಲ್ಮೋಸ್ಟ್ ಎಲ್ಲಾನು ಸಿಂಟಮ್ಸ್ ಎಲ್ಲ ಕವರ್ ಮಾಡಿದ್ದೇನೆ. ನೆಕ್ಸ್ಟ್ ಬರುತ್ತೆ ಏರ್ ಫಾಲ್. ಟಿನಿಟಸ್ ರೈಟ್ ಸೈಡ್ ಆಗಿದೆ ಅಂತಂದ್ರೆ ಈಟ್, ಲೆಫ್ಟ್ ಸೈಡ್ ಆಗ್ತಾ ಇದೆ ಅಂತಂದ್ರೆ ಕೋಲ್ಡ್. ಸೀಕ್ರೆಸ್ ಕಲನ ಡ್ಯೂ ಟು ಕಿಡ್ನಿ ಈಟ್. ನಾಳೆ ಬರುತ್ತೆ ಅದು ಟಾಪಿಕ್. ಏನ್ ಬೇಕು? ಅದು ಲೆಫ್ಟಿಗೆ ಆಗಿದೆ, ಅದರಲ್ಲಿ ಊಟ ಇದೆ ಅಂತಂದ್ರೆ ಪಕ್ಕ ಕಿಡ್ನಿ ಕೋಲ್ಡ್. ನೆಕ್ಸ್ಟ್ ಕಿಡ್ನಿ ಸಿಸ್ಟ್ ಆಗಿದೆ, ಫೈಬ್ರಾಯ್ಡ್ ಆಗಿದೆ, ಏನೋ ಒಂದು ಆಗಿದೆ, ಅಲ್ಲಿ ಗ್ರೋತ್ ಆಗಿದೆ ಅಂತಂದ್ರೆ ಗ್ರೋತ್ ಆಗಬೇಕಾದ್ರೆ ವಾತಾವರಣ ಬೇಕು. ವಾತಾವರಣ ಇದೆ ಅಂತಂದ್ರೆ ಕೋಲ್ಡ್ನೆಸ್ ಇದೆ ಅಂತ ಅರ್ಥ. ಇಯರ್ ರಿಚಿಂಗ್ ಇತ್ತು, ನಮ್ನೆಸ್ ಇತ್ತಂದ್ರೆ ಕೋಲ್ಡ್ನೆಸ್. ಇಯರ್ ರಿಚಿಂಗ್ ಇತ್ತು, ಡ್ರೈ ಇತ್ತಂದ್ರೆ ಕಿಡ್ನಿ ಈಟ್. ರೈಟ್ ಅಂದ್ರೆ ನಾಳೆ ಬರುತ್ತೆ ಆಲ್ಮೋಸ್ಟ್. ಮಸಲ್ ಪೇನ್, ಟಾನ್ಸಿಲ್ಸ್ ಎಲ್ಲ ನೀವು ಕವರ್ ಆಗಿದೆ, ಅವೆಲ್ಲವೂ ಕೋಲ್ಡ್ನೆಸ್ ಇಂದ ಬರುವಾಗ. ನೆಕ್ಸ್ಟ್ ಕ್ಲಾಸ್ ಬರುತ್ತೆ. ಡಾರ್ಕ್ ಸರ್ಕಲ್, ಇಲ್ಲಿ ಏನಾದ್ರು ಡಾರ್ಕ್ ಸರ್ಕಲ್ ಆಗಿದ್ರೆ ಸ್ಟಮಕ್ ಮತ್ತು ಕಿಡ್ನಿಯಲ್ಲಿ ಕೋಲ್ಡ್ನೆಸ್ ಆಗಿರುತ್ತೆ ಪಕ್ಕ. ಬೋಸೈಟ್ ಟಿನಿಟಸ್ ಆಗಿತ್ತಂದ್ರೆ ಇನ್ನು ಮತ್ತು ಯಾಂಗ್ ಎರಡೂ ಡಿಫಿಷಿಯನ್ಸಿ, ಈ ಟು ಕೋಲ್ಡ್ ಎರಡೂ ಕಮ್ಮಿ ಆಗುತ್ತೆ. IBS ಇರಿಟೇಬಲ್ ಬೌವಲ್ ಸಿಂಡ್ರೋಮ್, ಇದನ್ನ ಎಕ್ಸ್ಪ್ಲೇನ್ ಮಾಡೋಣ. IBS ಅಂದ್ರೆ ಇರಿಟೇಬಲ್ ಬೌವಲ್ ಸಿಂಡ್ರೋಮ್. ನೀವು ಊಟ ಮಾಡಿದ ತಕ್ಷಣ ಮೋಷನ್ಗೆ ಹೋಗ್ತೀರಾ. ಫ್ರೀಕ್ವೆಂಟ್ ಯೂರಿನೇಷನ್, ಅರ್ಜೆನ್ಸಿ ಯೂರಿನೇಷನ್. ನೀರು ಕುಡಿದ್ಮೇಲೆ ಮತ್ತೆ ಯೂರಿನ್ಗೆ ಹೋಗ್ತೀರಾ. ಒಂದು ಊಟ ಮಾಡಿದ ತಕ್ಷಣ ಮೋಷನ್ಗೆ ಹೋಗ್ತಾ ಇದ್ರೆ ಊಟ ಮಾಡಿ ಹಿಡಿದಿಟ್ಕೊಳ್ಳೋದು ಯಾವುದು? ಸ್ಪ್ಲೀನ್ ಅಲ್ವಾ? ನಿಮ್ಮ ಸ್ಪ್ಲೀನ್ ಅಲ್ಲಿ ಇಮ್ಯುನಿಟಿ ಇರಲ್ಲ, ಅದು ಕರೆಂಟ್ ಇಲ್ಲ, ಮತ್ತೆ ತಿಂದಿದ್ದು ಜೀರ್ಣ ಆಗಲ್ಲ, ಹಾಗೆ ಬಂದ್ಬಿಡುತ್ತೆ. ಅಂದ್ರೆ ಸ್ಟಮಕ್ ಅಲ್ಲಿ ಫೈರ್ ಇಲ್ಲ, ಸ್ಪ್ಲೀನ್ ಅಲ್ಲಿ ಇಮ್ಯುನಿಟಿ ಇಲ್ಲ. ಸ್ಟಮಕ್ ಅಲ್ಲಿ ಫೈರ್ ಇಲ್ಲ ಅಂತಂದ್ರೆ ಲಿವರ್ ಅಲ್ಲಿ ವಿಂಡ್ ಇಲ್ಲ, ಕಿಡ್ನಿಯಲ್ಲಿ ಕೋಲ್ಡ್ನೆಸ್ ಇದೆ. ಈ ಕಿಡ್ನಿ ಕೋಲ್ಡ್ನೆಸ್, ಸ್ಟಮಕ್ ಫೈರ್, ಸ್ಪ್ಲೀನ್ ಇಮ್ಯುನಿಟಿ, ಈ ಮೂರಕ್ಕೂ ಟ್ರೀಟ್ಮೆಂಟ್ ಮಾಡಿಬಿಟ್ರೆ ನೀವು ಪಕ್ಕ IBS ಇಂದ ಹೊರಗಡೆ ಬರ್ತೇವೆ. ಇರಿಟೇಬಲ್ ಬೌವಲ್ ಸಿಂಡ್ರೋಮ್, ಸ್ಟಮಕ್ ಅಲ್ಲಿ ಫೈರ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಅಗ್ನಿ ತತ್ವ ಕ್ರಿಯೇಟ್ ಮಾಡಿದ್ರೆ ಫಂಕ್ಷನ್ ಕ್ರಿಯೇಟ್ ಆಯ್ತಂದ್ರೆ ನೀವು ಊಟ ಮಾಡಿದ ತಕ್ಷಣ ಮೋಷನ್ ಆಗೋದು ಸ್ಟಾರ್ಟ್ ಆಗುತ್ತೆ. ಆದ್ರೆ IBS ನನ್ನ ಅನುಭವ ಪ್ರಕಾರ 3 ತಿಂಗಳಿಂದ 4 ತಿಂಗಳು ತಗೊಳುತ್ತೆ. ಮತ್ತೆ ಅರ್ಜೆನ್ಸಿ ಯೂರಿನೇಷನ್ ಕೂಡ 4 ತಿಂಗಳು ಬೇಕೇ ಬೇಕು. ನೀವು ಅಕ್ಯುಪ್ರೆಷರು, ಕಲರು, ಸೀಡ್ ಥೆರಪಿ ಮಾಡ್ತೀನಂದ್ರೆ TM ಅಂತಂದ್ರೆ ಒಂದು 4-5 ವೀಕ್ TM ಪಾಯಿಂಟ್ಸ್ ಹಾಕೊಂಡು ರೆಡಿ ಮಾಡ್ತೀನಂದ್ರೆ, ಅಕ್ಯುಪ್ರೆಷರು, ಸೀಡು, ಈ ಸಿಂಪಲ್ ಸುಗರ್ ರಿಫ್ಲೆಕ್ಸ್ ಎಲ್ಲ ಮಾಡ್ತೀನಂದ್ರೆ ನೀವು 3 ತಿಂಗಳಾದ್ರೂ ಬೇಕು.
ಪ್ರೋಟೀನ್ ಲೀಕೇಜ್. ಎಸ್, ಇದಾದಾಗ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ನಾಳೆ ಬರುತ್ತೆ. ಅರ್ಲಿ ಮಿನ್ಸಸ್ ಆಲ್ರೆಡಿ ಹೇಳಿದ್ದೀನಿ ಕಳೆದ ಕ್ಲಾಸಲ್ಲಿ, ಅದನ್ನ ಒಂದ್ಸಲ ನೋಡಿ. ಕಿಡ್ನಿ ಹೀಟ್ ಹೇಳುವಾಗ ಇನ್ನೊಂದ್ಸಲ ಹೇಳ್ತೀನಿ. ಕೇರ್ ಫಾರ್ ಕಿಡ್ನಿ ಹೀಟ್ ಆರ್ ಲಿವರ್ ಹೀಟ್, ಲಂಗ್ ಹೀಟ್. ರೆಕಾರ್ಡಿಂಗ್ ಸೆಂಡ್ ಮಾಡ್ತೀನಿ. ಆಪ್ಟಿಕ್ ನರ್ವ್ ವೀಕ್ ಆಗಿದೆ. ಆಪ್ಟಿಕ್ ನರ್ವ್ ವೀಕ್ ಆಗಿದೆ ಅಂದ್ರೆ ವಿಂಡ್ ಕಮ್ಮಿ ಆಗಿದೆ ಅಂತ ಅರ್ಥ. ಫ್ರೋಜನ್ ಶೋಲ್ಡರ್, ಲೆಫ್ಟ್ ಸೈಡ್ ಫ್ರೋಜನ್ ಶೋಲ್ಡರ್ ಅಂದ್ರೆ ಎತ್ತಕ್ಕಾಗ್ತಾ ಇಲ್ಲ ಅಂದ್ರೆ ವಿಂಡ್ ಇಲ್ಲ ಅಂತ ಅರ್ಥ. ವಿಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಲಿವರ್ ಅಲ್ಲಿ ವರ್ಕ್ ಆಗುತ್ತೆ. ಪಿಗ್ಮೆಂಟೇಷನ್, ಈ ಮೊಡವೆ ಆಗುತ್ತಲ್ವಾ, ಈ ಮೊಡವೆ ಆಗಿ ಅದ್ರಲ್ಲಿ ಏನಾದ್ರೂ ವೈಟ್ ಕಲರ್ ಬರ್ತಿತ್ತು ಅಂದ್ರೆ ಕೋಲ್ಡ್ನೆಸ್, ಯೆಲ್ಲೋ ಕಲರ್ ಬರ್ತಿತ್ತು ಅಂದ್ರೆ ಹೀಟ್, ಇಲ್ಲ ರೆಡ್ ಕಲರ್ ಇತ್ತು ಅಂದ್ರೆ ಹೀಟ್. ಮತ್ತೆ ವೀಕ್ ಆಪ್ಟಿಕ್ ನರ್ವ್, ಕಿಡ್ನಿ ಹಂಗ್ ಮಾಡಿ ಎಲ್ಲಾನು ಕವರ್ ಆಗಿದೆ ಇವತ್ತು ನೀವು ಮೆಸೇಜ್ ಮಾಡ್ತಾ ಇರೋದು. ಇಚಿಂಗ್ ಲಂಗ್ ಕೋಲ್ಡ್, ಇಚಿಂಗ್ ಆಗ್ತಾ ಇದೆ ಅಂದ್ರೆ ಏನೋ ಒಂದು ಕೋಲ್ಡ್ ಇರುತ್ತೆ. ಫೈಲ್ಸ್ ಟುಮಾರೋ, ನಾಳೆ. ಎಸ್, ನೀವು ಕಂಡು ಹೇಳಿ, ಆಲ್ರೆಡಿ ಹೇಳಿದ್ದೀನಿ ಲಿವರ್ ಕೋಲ್ಡಿಗೆ ಅಂತೇಳಿ. ನಾನು ಹೇಳಿರೋದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಲಿವರ್ ಕೋಲ್ಡ್ ನಾರ್ಮಲಿ ಬರುತ್ತೆ. ಹಂಗೆ ಮಾಡಿದ್ರೆ ಓಕೆ. ಎನ್ಲಾರ್ಜ್ ಆಗಿದೆ ಅಂತಂದ್ರೆ ಯಾವುದೇ ಪ್ರೋಸ್ಟೇಟ್ ಆಗಿರಲಿ, ಕಿಡ್ನಿ ಆಗಿರಲಿ, ಯಾವುದೇ ಎನ್ಲಾರ್ಜ್ ಆಗಿದೆ ಅಂದ್ರೆ ಆಕಾಶ ಜಾಸ್ತಿ ಆಗಿರುತ್ತೆ. ಕೆಲವೊಬ್ಬರು ಕಣ್ಣಲ್ಲಿ ಕೊರೆ ಬಂದಿರುತ್ತೆ, ಆಕಾಶ ಜಾಸ್ತಿ ಆಗಿರುತ್ತೆ. ಆಕಾಶ ಕಮ್ಮಿ ಮಾಡ್ಕೊಂಡ್ರೆ ಎನ್ಲಾರ್ಜ್ ಕೂಡ ವಾಸಿ ಆಗುತ್ತೆ. ಚೆಸ್ಟ್ ಪೈನ್, ಲೆಫ್ಟ್ ಏನಾದ್ರು ಬಂದ್ರೆ, ಲೆಫ್ಟ್ ಬಂತಂದ್ರೆ ಕೋಲ್ಡ್, ರೈಟ್ ಬಂದ್ರೆ ಹೀಟ್. ರುಮಟಾಯ್ಡ್ ಇರಲಿ, ಅದು ಆಸ್ಟಿಯೋ ಇರಲಿ, ನೇಮ್ ತಗೋಬೇಡಿ. ಹೀಟ್ ಆಗಿದೆಯಾ ಕೋಲ್ಡ್ ಆಗಿದೆ ಎಲ್ಲರೂ ಆಗ್ತದೆ ಸರ್, ನಮ್ಮ ರುಮಟಾಯ್ಡ್ ಇದೆ ಅದು ಇದೆ, ಅದು ಹೆಸರು ಇಂಪಾರ್ಟೆಂಟ್ ಅಲ್ಲ. ನೀರಲ್ಲಿ ನಿಮ್ಗೆ ಏನಾದ್ರು ವಾಟರಿ ಕಂಟೆಂಟ್ ಜಾಸ್ತಿ ಆಗಿದೆ, ನಾವು ವಾಟರಿ ಕಂಟೆಂಟನ್ನು ಕಮ್ಮಿ ಮಾಡಿ. ಇಲ್ಲ ವಾಟರಿ ಕಂಟೆಂಟ್ ಇಲ್ಲ, ಡ್ರೈ ಆಗಿ ಅದು ಒಂದಕ್ಕೊಂದು ಬೋನು ಕ್ರ್ಯಾಚ್ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ವಾಟರಿ ಕಂಟೆಂಟನ್ನು ಕ್ರಿಯೇಟ್ ಮಾಡಿ. ಬ್ಯಾಕ್ ಪೇನ್ ಬಗ್ಗೆ ಹೇಳಿದ್ದೀನಿ. ಲಿವರ್ 1 2 3 ಮೈಗ್ರೇನ್ ಕೂಡ ಇಲ್ಲಿ ಬಂದ್ರೆ ಕಿಡ್ನಿ, ಇಲ್ಲಿ ಬಂದ್ರೆ ಲಿವರ್, ಇಲ್ಲಿ ಬಂದ್ರೆ ಸ್ಟಮಕ್, ಇಲ್ಲಿ ಬಂದ್ರೆ ಲಂಗ್. ಥೈರಾಯ್ಡ್ ಬಗ್ಗೆ ಹೇಳೋಣಂತೆ. ಸರಿ, 4 ಜನ ಮಾತಾಡ್ಸೋದ. ಶ್ರೀರಾಜು, ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಸರ್, ನಾನು ಕಾಲ್ ಅಟೆಂಡ್ ಮಾಡಿದ್ದಕ್ಕೆ. ಓಕೆ. ನಮ್ಮ ಹಸ್ಬೆಂಡ್ಗೆ ಬಹಳ ದಿನ ಅಂತ ಕಿವಿ ಬ್ಲಾಕ್ ಆಗುತ್ತೆ ಅಂತ ಹೇಳ್ತಾರೆ ಸರ್. ಮತ್ತೆ ಅದೇ ಸಮಯದಲ್ಲಿ BP ಹೈ ಆಗ್ತಾ ಇದೆ. ಅವ್ರಿಗೆ ಈಗ ಫಿಸ್ಟುಲಾ ಪ್ರಾಬ್ಲಮ್ ಇದೆ ಸರ್. ಇದು ಕಿವಿಗೆ ಹೆಂಗ್ ರಿಲೇಟ್ ಮಾಡ್ಬೋದು? ಈ ಬ್ಲಾಕ್ ಆಗ್ತಾ ಇದೆ ಅಂತಂದ್ರೆ ಬ್ಲಾಕ್ ಆದ ಸಿಂಟಮ್ಸ್ ಏನಪ್ಪ? ಕಿವಿ ಕೇಳಲ್ಲ, ಹೌದು ತಾನೆ? ಫಂಕ್ಷನ್ ಡಲ್ ಇದೆ, ಫಂಕ್ಷನ್ ಲೋ ಇದೆ. ಫಂಕ್ಷನ್ ಯಾವಾಗ ಲೋ ಆಗುತ್ತೆ? ಕೋಲ್ಡ್ನೆಸ್ ಇನ್ಕ್ರೀಸ್ ಆದಾಗ, ಹೌದು ತಾನೆ? ಅವಾಗ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡಿದ್ರೆ ನಾವು ಬ್ಲಾಕೇಜ್ ರಿಮೂವ್ ಆಗುತ್ತೆ. ಬ್ಲಾಕೇಜ್ ರಿಮೂವ್ ಆದ್ರೆ ಅದರ್ ಸಿಂಟಮ್ಸ್ ಕೂಡ ವಾಸಿ ಆಗುತ್ತೆ. ಅದು BP ಹೈ ಆಗಿದೆ ಸರ್, ಅದು ಕಮ್ಮಿ ಆಗ್ತದಾ ಸರ್? BP ಕಮ್ಮಿ ಆಗುತ್ತೆ. ಯಾಕಾಗಿದೆ ಗೊತ್ತಾ? ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ BP ಟೆಂಪರೇಚರ್ ರೈಸ್ ಮಾಡ್ತಾ ಇದೆ. ಇವಾಗ ಒಂದು ವಸ್ತು ಇದೆ, ಒಂದು ಸ್ಕೆಚ್ ಪೆನ್ ಇದೆಯಾ, ಇದು ಒಂದು 10 kg ಅಂತ ತಗೊಳ್ಳಿ, ಹೌದಾ? 10 kg ನಿಮ್ಮ ಕೈಯಿಂದ ಎತ್ತದಾಗುತ್ತೆ ಅಂದ್ರೆ ನೀವೇ ಎತ್ಬಿಡ್ತೀರಾ, ಹೌದಾ? ಎತ್ತದಾಗಿರೋ ಇನ್ನೊಂದ್ರೆ ಸಾಯತ್ತು ಅಂತ ತಾನೆ, ಅಂದ್ರೆ ಇನ್ನೂ ಶಕ್ತಿ ಬೇಕಲ್ವಾ? ಅದೇ ತರ ಯಾವಾಗ ಕೋಲ್ಡ್ನೆಸ್ ಇತ್ತಂದ್ರೆ ಸರ್ಕ್ಯುಲೇಷನ್ ಡೌನ್ ಆಗಿಬಿಡುತ್ತೆ, ಹಾರ್ಟ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗ್ಲಿಕ್ಕೆ. ಅವಾಗ ಏನಾಗುತ್ತೆ ಅಂದ್ರೆ ಹಾರ್ಟ್ ಎಕ್ಸ್ಟ್ರಾ ವಿಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಳುತ್ತೆ. ಒಂದು ಎಕ್ಸಾಂಪಲ್ ಅಪ್ಪ, ಹೈ BP ಲೋ BP ಅದನ್ನ ಎಕ್ಸ್ಪ್ಲೈನ್ ಮಾಡೋಣಂತೆ. ಇಲ್ಲಿ ಟೈಮ್ ಅಷ್ಟೊಂದಿಲ್ಲ, ಸ್ವಲ್ಪ ಚೂರು ಎಕ್ಸ್ಪ್ಲೈನ್ ಮಾಡ್ತೇನೆ. ಹೈ BP ಗೆ ಲೋ BP ಗೆ ಇವಾಗ ಲಿವರ್ ಅಲ್ಲಿ ಸರ್ಕ್ಯುಲೇಷನ್ ಡೌನ್ ಆಯ್ತಪ್ಪ ಅಂತಂದ್ರೆ ಎಕ್ಸ್ಟ್ರಾ ಸರ್ಕ್ಯುಲೇಷನ್ ಬೇಕು. ಕೊಟ್ಟಿಲ್ಲ ಅಂದ್ರೆ ಮತ್ತೆ ಹಾರ್ಟ್ ಅಲ್ಲಿ ತೊಂದರೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸರ್ಕ್ಯುಲೇಷನ್ ಅನ್ನ ಕ್ರಿಯೇಟ್ ಮಾಡ್ಕೊಂತ ಇರುತ್ತಲ್ವ, ಅವಾಗ ಏನಾಗುತ್ತೆ? BP ವೇರಿಯೇಷನ್ ಆಗುತ್ತೆ. ಕೆಲವೊಂದ್ಸಲ BP ಹೈ BP ಲೋ BP ಇರ್ಬೋದು. ಕೋಲ್ಡ್ನೆಸ್ ಆಗುತ್ತೆ, ಹೀಟಿಗೆ ಆಗುತ್ತೆ. ಆ ಕೋಲ್ಡ್ನೆಸ್ ಆಗಿದ್ರೆ ಕೋಲ್ಡ್ ಟ್ರೀಟ್ಮೆಂಟ್ ಮಾಡಿಬಿಟ್ರೆ ಅದು ಲೋ BP ಇರ್ಬೋದು, ಹೈ BP ಇರ್ಬೋದು, ವಾಸಿ ಆಗುತ್ತೆ. ನಿಮಗೆ ಹೀಟಿಗೆ ಲೋ BP ಮಾಡ್ಕೊಂಡ್ಬಿಟ್ರೆ ಆ ಲೋ BP ವಾಸಿ ಆಗುತ್ತೆ, ಹೈ BP ವಾಸಿ ಆಗುತ್ತೆ. ಆದ್ರೆ ವೈ ಲೋ BP ಆಗಿದೆ, ವೈ ಹೈ BP ಆಗಿದೆ, ನೀವು ಥಿಂಕ್ ಮಾಡಬೇಕು. ಈ ಕಂಡೀಷನ್ ಇಂದ ಇದೇ ಆರ್ಗನ್ ಇಂದ ನಿಮಗೆ BP ವೇರಿಯೇಷನ್ ಆಗಿದೆ ಅಂತ ಗೊತ್ತಾಗುತ್ತೆ. ಆ ಆರ್ಗನ್ಗೆ ನೀವು ಟ್ರೀಟ್ಮೆಂಟ್ ಮಾಡಿದ್ರೆ ಆ BP ವಾಸಿ ಆಗುತ್ತೆ. ಓಕೆನಾ? ಅವ್ರಿಗೆ ಫಿಸ್ಟುಲಾ ಇದೆ ಸರ್, ಫಿಸ್ಟುಲಾ ಇದೆ, ನೈಟ್ ನಿದ್ದೆ ಬರಲ್ಲ ಅಂತಾರೆ. ಫಿಸ್ಟುಲಾ ಡ್ಯೂ ಟು ಸ್ಪ್ಲೀನ್ ಡ್ಯಾಮೇಜ್ ಆಗುತ್ತೆ. ಸ್ಪ್ಲೀನ್ ಅಲ್ಲಿ ಇಮ್ಯುನಿಟಿ ಇರಲ್ಲ, ಹೌದಾ? ಇವಾಗ ಹೋಲ್ಡಿಂಗ್ ಈ ತರ ಹಿಡ್ಕೋಬೇಕು. ಈ ಸ್ಕೆಚ್ ಪೆನ್ ಅನ್ನ ಈ ತರ ಹಿಡ್ಕೊಂಡಿದ್ದೀನಿ ನಾನು, ಹೌದಲ್ವಾ? ನನ್ನ ಹತ್ರ ಹೋಲ್ಡಿಂಗ್ ಇದೆ, ಹಿಡ್ಕೊಂಡಿದ್ದೀನಿ, ಹೌದಾ? ಅದೇ ಸಣ್ಣ ಮಗುವಿಗೆ ಹಿಡ್ಕೊಳಕ್ಕಾಗಲ್ಲ, ಮತ್ತೆ ವಯಸ್ಸಾದವರಿಗೆ ಹಿಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಇಮ್ಯುನಿಟಿ ಇರಲ್ಲ. ಹೆಂಗೆ ಸರ್ ಅವ್ರಿಗೆ ಇಮ್ಯುನಿಟಿ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ನೆನಪು ಶಕ್ತಿ ಕಮ್ಮಿ ಇರುತ್ತೆ. ಸಣ್ಣ ಮಕ್ಕಳಿಗೆ ನೋಡಿ ನೆನಪು ಶಕ್ತಿ ಜಾಸ್ತಿ ಇರುತ್ತೆ. ಇವಾಗ ಒಂದು ಯಾರಿಗೆ ಅಂದ್ರೆ ಒಂದು 4 5 6 ವರ್ಷದಲ್ಲಿ ಇರ್ತಾರಲ್ವಾ, ಅವ್ರಿಗೆ ನೆನಪು ಶಕ್ತಿ ಇರಲ್ಲ. ಏನೋ ಬೈದ್ರೆ ನಾಳೆ ಅಲ್ಲಿ ಬರ್ಬಿಡ್ತಾರೆ. ಅದ್ರ ಜೊತೆಗೆ ಈ ಏಜ್ ಆಧಾರ ಇರ್ತಾರಲ್ವಾ, ಗಂಡು ಮಕ್ಕಳಿಗೆ ಅವ್ರಿಗೂ ನೆನಪು ಶಕ್ತಿ ಇರಲ್ಲ. ವಯಸ್ಸಾದಾಗೆಲ್ಲ ಹರಳು ಮಳೆ ಹಿಡಿತಾ ಅಂತಾರಲ್ವಾ, ಅದೇ ತರಹ ನಿಮ್ಮ ದೇಹದಲ್ಲಿ ಸ್ಪ್ಲೀನ್ ಅಲ್ಲಿ ಇಮ್ಯುನಿಟಿ ಕಮ್ಮಿ ಆದ್ರೆ, ಅದ್ರ ತೆರಮೆಂಟ್ ಕಮ್ಮಿ ಆದ್ರೆ ಹಿಡ್ಕೊಳ್ಳೋ ಶಕ್ತಿ ಕಮ್ಮಿ ಆಗುತ್ತೆ, ಹೌದಾ? ಇದು ಸ್ಪ್ಲೀನ್. ಅವಾಗ ಏನಾಗುತ್ತೆ? ಈ ಸ್ಪಿಂಟರ್ ನರ್ವ್, ಆ ಮಾಂಸ ಹೊರಗಡೆ ಬಂದಿದೆ ಅಂತೆ, ಫಿಲ್ಲರು ಫಿಸ್ಟುಲಾ ಇದು ಏನೇ ಹೆಸರು ಇರ್ಬೋದು, ಅದ್ರ ಹೊರಗಡೆ ಆ ಮೋಷನ್ ಪ್ಲೇಸ್ ಅಲ್ಲಿ ಹೊರಗಡೆ ಬರ್ತಾ ಇದೆ ಅಂತ. ಒಂದು ಆಕಾಶ ಜಾಸ್ತಿ ಆಗಿದೆ, ಇನ್ನೊಂದು ಸ್ಪ್ಲೀನ್ ಅಲ್ಲಿ ಇಮ್ಯುನಿಟಿ ಕಮ್ಮಿ ಆಗಿದೆ, ಅದ್ರ ತೆರಮೆಂಟ್ ಕಮ್ಮಿ ಆಗಿದೆ. ಆಕಾಶ ಜಾಸ್ತಿ ಆದ ಕಾರಣಕ್ಕೆ ಇಲ್ಲಿ ಏನಾಗಿದೆ ಅಂದ್ರೆ ಸ್ಪ್ಲೀನ್ ಅಲ್ಲಿ ಇಮ್ಯುನಿಟಿ ಕಮ್ಮಿ ಆಗಿದೆ. ಆಕಾಶ ಕಮ್ಮಿ ಮಾಡಿ, ಡಾರ್ಕ್ ಬ್ಲೂ ಕಲರ್ ಹಾಕಿದ್ರೆ ಎಕ್ಸ್ಟ್ರಾ ಗ್ರೋತ್ ಅಪ್ಪ. ಇಲ್ಲಿ ಲಿಂಫೋಮಾ ಆಗಿದೆ ಅಂತ ಹೇಳ್ತಾರೆ, ಆಕಾಶ ಕವರ್ ಆಗಿದೆ ಅಲ್ವಾ? ಅದೇ ತರ ಸ್ಪಿಂಟರ್ ಎಷ್ಟು ಇರಬೇಕು ಅಷ್ಟು ಇರಬೇಕು. ಹೊರಗಡೆ ಬಂದಿದೆ ಅಂದ್ರೆ ಆಕಾಶ ಕವರ್ ಆಗಿದೆ ಅಂತ, ಹೌದಲ್ವಾ? ನೀವೇನ್ ಮಾಡ್ಬೇಕು? ಈ ಆಕಾಶ ಕಮ್ಮಿ ಮಾಡಲಿಕ್ಕೆ ಡಾರ್ಕ್ ಬ್ಲೂ ಕಲರ್ ಯೂಸ್ ಮಾಡಬೇಕು. ಯಾನ ಸಿಕ್ಲಕ್ಕೆ ಡಾರ್ಕ್ ಬ್ಲೂ ಕಲರ್ ಯೂಸ್ ಮಾಡಬೇಕು. ಅದ್ರ ಜೊತೆಗೆ ಸ್ಪ್ಲೀನ್ ಏನು ಹೀಟ್ ಆಗಿದೆ ಅಲ್ವಾ, ಆ ಸ್ಪ್ಲೀನ್ ಹೀಟ್ ಅನ್ನು ಟ್ರೀಟ್ಮೆಂಟ್ ಮಾಡಬೇಕು. ಅಥವಾ ಸ್ಪ್ಲೀನ್ ಫೋಲ್ಡ್ ಆಗಿದೆ, ಸ್ಪ್ಲೀನ್ ಫೋಲ್ಡ್ಗೆ ಟ್ರೀಟ್ಮೆಂಟ್ ತಗೋಬೇಕು. ಆ ಸ್ಪ್ಲೀನ್ ಅನ್ನು ಸ್ಟ್ರೆಂಥನ್ ಮಾಡಿ ಅದ್ರ ಜೊತೆಗೆ
ಇರುವ ಸಿಂಪ್ಟಮ್ಸ್ ಏನಿದೆಯಲ್ಲ IBP ವೈ ಟ್ರೀಟ್ ಮಾಡ್ತೀರಲ್ವ IBP ರೂಟು ಡ್ಯಾಶ್ ಡ್ಯಾಶ್ ಈ ಆರ್ಗನ್ನಿಂದ ತೊಂದರೆ ಆಗಿದೆ ಅಂದ್ಬಿಟ್ಟು ಆ ಆರ್ಗನ್ಗೆ ನೀವು ಟ್ರೀಟ್ಮೆಂಟ್ ಮಾಡಿದ್ರೆ ನಿಮ್ಮ IBP ವಾಸಿ ಆಗುತ್ತೆ, ನಿಮ್ಮ ಫಿಸ್ಟುಲಾ ವಾಸಿ ಆಗುತ್ತೆ, ಅದರ ಜೊತೆಗೆ ಮುಂದೆ ಬರುವ ಸೋಕಾಲ್ ಡಿಸೀಸ್ ಕೂಡ ವಾಸಿ ಆಗುತ್ತೆ. ಓಕೆ ಅಮ್ಮ, ಎಸ್ ಸರ್ ಈ ಥರ ಅನಲೈಸ್ ಮಾಡ್ಬೇಕಷ್ಟೇ. ಎಸ್ ಸರ್ ನಿಮಗೆ ಸೊಲ್ಯೂಷನ್ ಹೇಳಿ ಪಾಯಿಂಟ್ಸ್ ಹೇಳ್ತಾ ಇಲ್ಲ, ಯಾಕಂದ್ರೆ ಈ ಪಾಯಿಂಟ್ಸ್ ಅನ್ನು ಎಲ್ಲರೂ ಒಮ್ಮೆಗೆ ಹೇಳ್ತೀನಿ. ಶಿಲ್ಪ ಶ್ರೀನಿವಾಸ್. ಸರ್ ಥ್ಯಾಂಕ್ ಯು ಸರ್ ಅನ್ಮ್ಯೂಟ್ ಮಾಡಿದ್ದಕ್ಕೆ. ಸರ್ ನನ್ನ ಕ್ವೆಶನ್, ಈಗ ಸ್ಕಿನ್ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಇದೆ, ಅದು ಬಂದು ಲಿವರ್ ಕೋಲ್ಡ್ನೆಸ್ ಇಂದ ಆಗಿರುತ್ತೆ, ಆವಾಗ ಅದು ಕಿಡ್ನಿ ಕೋಲ್ಡ್ ಆಗಿರುತ್ತಾ ಸರ್? ಸಿಂಪ್ಟಮ್ಸ್ ನೋಡಬೇಕು. ಸ್ಕಿನ್ ಅಂದ್ರೆ ಲಂಗಮ್ಮ, ಲಿವರ್ ಏನ? ಸಾರಿ ಲಂಗ್ಸ್, ಕರೆಕ್ಟ್ ಲಂಗ್ಸ್ ಕನ್ಫ್ಯೂಷನ್ ಆಯ್ತು. ಓಕೆ ನೋಡಿದ್ದೇನೆ. ಲಂಗಲ್ಲಿ ಕೋಲ್ಡ್ನೆಸ್ ಆಗಿ ಓನ್ಲಿ ಲಂಗ್ ಕೋಲ್ಡ್ ಇರುತ್ತೆ, ಓನ್ಲಿ ಇಂಪು ಚೆನ್ನಾಗುತ್ತೆ, ಇಚಿಂಗ್ ಆಗುತ್ತೆ, ಬ್ರೌನ್ ಆಗುತ್ತೆ. ಅದ್ರ ಜೊತೆಗೆ ಚಳಿ ಇತ್ತಂದ್ರೆ ಕಿಡ್ನಿ ಕೋಲ್ಡ್ನೆಸ್, ಅದ್ರ ಜೊತೆಗೆ ಈ ಭಾಗದಲ್ಲಿ ತಲೆನೋವು ಇತ್ತಂದ್ರೆ ಕಿಡ್ನಿ ಕೋಲ್ಡ್ನೆಸ್, L1 L2 L3 L4 ಅಲ್ಲಿ ನೋವಿತ್ತಂದ್ರೆ ಕೂಡ ಕಿಡ್ನಿ ಕೋಲ್ಡ್ನೆಸ್. ನೀವು PCOD ಮತ್ತೆ PCOS ಅವ್ರದ್ದು ಹೇಳ್ತಾ ಇದ್ರಿ ಸರ್, ಅದರಲ್ಲಿ ನನಗೆ ಕ್ವೆಶನ್ ಏನಂದ್ರೆ ಪಿಂಪಲ್ಸ್ ಬಂದು ಮಾರ್ಕ್ ಆಗೋದಾಗ್ಲಿ, ಡ್ಯಾಂಡ್ರಫ್ ಇದೆಲ್ಲಾನು ಕಿಡ್ನಿ ಕೋಲ್ಡ್ನೆಸ್ ಅಂಡ್ ಲಂಗ್ಸ್ ಕೋಲ್ಡ್ನೆಸ್ ಇಂದ ಇರುತ್ತಾ, ಲಿವರ್ ಕೋಲ್ಡ್ನೆಸ್ ಇಂದ ಇರುತ್ತಾ ಸರ್? ಅದನ್ನ ಐಡೆಂಟಿಫಿಕೇಶನ್ ಮಾಡ್ಬೇಕು ನೀವು. ಲಿವರ್ ಕೋಲ್ಡಿಗೂ ಆಗುತ್ತೆ, ಕಿಡ್ನಿ ಕೋಲ್ಡಿಗೆ ಆಗುತ್ತೆ, ಲಂಗ್ ಕೋಲ್ಡಿಗೆ ಆಗುತ್ತೆ. ಯಾಕಂದ್ರೆ ಸ್ಕಿನ್ ಮೇಲೆ ಬ್ಲಾಕ್ ಮನೆಸ್ ಅಂದ್ರೆ ಅದು ನಮಗೆ ಲಂಗ್ಸ್ ಕೋಲ್ಡ್ನೆಸ್ ಇರುತ್ತೆ ಅಂತ ಅರ್ಥ ಅಲ್ವಾ? ಲಂಗ್ ಕೋಲ್ಡ್ ಆಗಿದೆ. ಇವಾಗ ನಿಮ್ಮ ಮಗ ಇರ್ತಾನಪ್ಪ, ನಿಮ್ಮ ಮಗ ಏನೋ ಒಂದು ಬ್ಯಾಡ್ ಹ್ಯಾಬಿಟ್ ಕಲ್ತಿದ್ದಾನಂದ್ರೆ ಅವನೇ ಕಾರಣ ಆಗಿರ್ಬೋದು, ಏನೋ ಎಲ್ಲೋ ನೋಡಿ ಕಲ್ತಿರ್ಬೋದು, ಅಥವಾ ಅವ್ರ ಫ್ರೆಂಡ್ಶಿಪ್ ಏನಿರ್ತದಲ್ವಾ ಆ ಫ್ರೆಂಡ್ಶಿಪ್ ನಿಂದ ಕಲ್ತಿರ್ಬೋದು. ಅಂದ್ರೆ ನಿಮ್ ಸ್ಕಿನ್ ತೊಂದರೆ ಬಂದಿರುತ್ತಲ್ವಾ, ಆ ಲಂಗ್ ಕೋಲ್ಡ್ ಇಂದ ಬಂದಿರ್ಬೋದು, ಅಥವಾ ಲಂಗ್ ಕೋಲ್ಡ್ ಜೊತೆಗೆ ಕಿಡ್ನಿ ಕೋಲ್ಡ್ ಇಂದ ಬಂದಿರ್ಬೋದು, ಲಂಗ್ ಕೋಲ್ಡ್ ಇಂದ ಸ್ಪ್ಲೀನ್ ಕೋಲ್ಡ್ ಬಂದಿರ್ಬೋದು, ಲಂಗ್ ಕೋಲ್ಡ್ ಆಗಿ ಲಿವರ್ ಕೋಲ್ಡ್ ಆಗಿ ಬಂದಿರ್ಬೋದು. ಅದರ್ ಆರ್ಗನ್ ತೊಂದರೆಯಿಂದನೂ ಬರುತ್ತೆ, ಅಥವಾ ಲಂಗ್ ಕೋಲ್ಡ್ ಇಂದ ಬಂದಿರುತ್ತೆ. ಅದರ್ ಆರ್ಗನ್ ತೊಂದರೆ ಬಂದಿದ್ರೆ ಕ್ಲಾಸ್ ವೆರಿಫೈ ಮಾಡಬೇಕು. ಓಕೆ, ಅಂದ್ರೆ ನಾವು ಸ್ಪ್ಲೀನ್ ಕೋಲ್ಡ್ ಆಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಸರ್ ನಮಗೆ? ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ ಕ್ಯಾಂಪ್ ಆಗಿತ್ತಂದ್ರೆ ಈ ತರ ಜ್ವರ ಬರುತ್ತೆ, ಇದು ಸಿಂಪ್ಟಮ್ಸ್, ನಮ್ನೆಸ್ ಆಗುತ್ತೆ, ಈ ಸ್ಪ್ಲೀನ್ ಮೆರಿಡಿಯನ್ ತೊಂದರೆ ಬರುತ್ತೆ, ಎಕ್ಸ್ಪ್ಲೈನ್ ಮಾಡ್ತೀನಿ. ಲಾಸ್ಟ್ ಕ್ವೆಶ್ಚನ್ ಸರ್, ಕಣ್ಣಲ್ಲಿ ಇದು ದುರ್ಮಾಂಸ ಬೆಳೆದಿರುತ್ತೆ ಕಣ್ಣಿನ ಪ್ಯೂಪ ಸೈಡ್ ಅಲ್ಲಿ ಎಲ್ಲಾನು, ಅದು ಅಗೇನ್ ನಮ್ಮ ಲಿವರ್ ಇಂದ ಪ್ರಾಬ್ಲಮ್? ಲಿವರ್ ವಿಂಡ್ ಡಿಫಿಷಿಯನ್ಸಿ. ಓಕೆ, ಲಿವರ್ ವಿಂಡ್. ಅದರಲ್ಲಿ ಆಕಾಶ ಕವರಿಂಗ್ ಆಗಿದೆ. ಓಕೆ, ಬಿಕಾಸ್ ಯಾಕಂದ್ರೆ ನೀವು ಇವತ್ತು ಕ್ಲಾಸಲ್ಲಿ ಹೇಳಿದ ಪ್ರಕಾರ ನನ್ಗೆ ಗೊತ್ತಿರೋಂಗೆ ಅವ್ರಿಗೆ ಇರೋದು ಬಂದು ಎಲ್ಲ ಕಿಡ್ನಿ ಕೋಲ್ಡ್ನೆಸ್ ಜಾಸ್ತಿ ಇದೆ, ಯಾಕಂದ್ರೆ ಒಂದು ಹಾರ್ಟ್ ಸ್ಟಂಟ್ ಆಗಿದೆ, ಅವ್ರಿಗೆ ಕಫ್ ಮಸಲ್ಸ್ ಪೈನ್ ಬರುತ್ತೆ, ವೆರಿಕೋಸ್ ವೇನ್ಸ್ ಇದೆ, ಇದೆಲ್ಲಾನು ಕಿಡ್ನಿ ಕೋಲ್ಡ್ನೆಸ್ ಸಿಂಪ್ಟಮ್ಸ್ ಇತ್ತು. ಅದ್ರ ಜೊತೆಗೆ ನಂಗೆ ಇದನ್ನು ಲಿವರ್ ಕೋಲ್ಡ್ನೆಸ್ ಅದ್ರ ಒಟ್ಟಿಗೆ ಅಂತ ಹೇಳ್ತಿದ್ರೆ ಅದಕ್ಕೆ ಡೌಟ್ ಬರ್ತು ಸರ್. ಗ್ರೋತ್ ಆಗಿದೆ ಅಲ್ಲಿ, ಇವಾಗ ಅಲ್ಲಿ ನಿಮಗೆ ಏನು ಕೊರೆ ಬಂದಿದೆ ಅಂತ ಹೇಳಿ ಟೆಸ್ಟ್ ಮಾಡಿದ್ರೆ ಗೊತ್ತಾಯ್ತು. ಮಾಡಿಲ್ಲಪ್ಪ, ಟೆಸ್ಟ್ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಗೆ ಅಲ್ಲಿ ಆ ಕಣ್ಣು ಕರೆಕ್ಟ್ ಆಗಿ ಕಾಣ್ತಾ ಇಲ್ಲ, ನೀಟಾಗಿ ಕಾಣ್ತಾ ಇಲ್ಲ ಅಂದ್ರೆ ಫಂಕ್ಷನ್ ಇಲ್ಲ ಅಂತ ಅರ್ಥ, ಹೌದಲ್ವಾ? ಕೊರೆ ಅಲ್ಲ ಸರ್, ಇದು ಫ್ಯಾಟ್, ಅಲ್ಲಿ ದುರ್ಮಾಂಸ ಬೆಳೆದು ಫ್ಯಾಟ್ ಬರ್ಬೋದು, ಅಲ್ಲಿ ದುರ್ಮಾಂಸ ಬರ್ಬೋದು, ಇನ್ನೊಂದೇನೋ ಎಕ್ಸ್ಟ್ರಾ ಗ್ರೋತ್ ಆಗ್ಬೋದು, ಇನ್ನೊಂದು ನನಗೆ ಗೊತ್ತಿಲ್ಲ ವರ್ಡ್ ಅಲ್ಲಿ ಬರೀಬೋದು ಅವರು. ಅಂದ್ರೆ ನಾವು ಕನ್ಕ್ಲೂಸಿವ್ ಬರೋದಿಷ್ಟೇನೆ, ಲಾಸ್ಟ್ ಫೈನಲ್ ಅದರಲ್ಲಿ ನಮ್ಗೆ ಏನ್ ತೊಂದರೆ ಆಗ್ತಾ ಇದೆ, ಕಣ್ಣು ಮಬ್ಬು ಕಾಣ್ತಾ ಇದೆ, ಕ್ಲಿಯರ್ ಇಲ್ಲ, ವಿಷನ್ ಕ್ಲಿಯರ್ ಇಲ್ಲ ಅಂದ್ರೆ ನಾವು ನಮ್ಮ ಅಕ್ಯುಪಂಕ್ಚರ್ ಭಾಷೆಯಲ್ಲಿ ಲಿವರ್ ಅಲ್ಲಿ ಕೋಲ್ಡ್ನೆಸ್ ಆಗಿದೆ. ಲಿವರ್ ಅಲ್ಲಿನೇ ಕೋಲ್ಡ್ನೆಸ್ ಆಗಿನೂ ನಿಮ್ಮ ಕಣ್ಣಿನ ತೊಂದರೆ ಬರ್ಬೋದು, ಕಿಡ್ನಿ ಕೋಲ್ಡ್ನೆಸ್ ಆಗಿನೂ ಬರುತ್ತೆ, ಸ್ಪ್ಲೀನ್ ಕೋಲ್ಡ್ನೆಸ್ ಆಗಿ ಬರುತ್ತೆ. ಮೇನ್ ಕಲ್ಪಿಟ್ ಲಿವರ್. ಲಿವರ್ ಟ್ರೀಟ್ಮೆಂಟ್ ಮಾಡಿ ಅದರ್ ಆರ್ಗನ್ ಏನಾದ್ರೂ ತೊಂದರೆ ಬಂದಿತ್ತು ಬರುತ್ತೆ, ಯಾರಲ್ಲಿ ಅದರ್ ಆರ್ಗನ್ ತೊಂದರೆ ಇರುತ್ತೆ ಅಂತ ಹೇಳ್ತಾ ಇಲ್ಲ ನಾನು. ಲಿವರ್ ಕೋಲ್ಡಿಗೆ ಆಗಿತ್ತು, ಲಿವರ್ ಕೋಲ್ಡಿಗೆ ಟ್ರೀಟ್ಮೆಂಟ್ ತಗೊಂಡು ಸೊಲ್ಯೂಷನ್ ಮಾಡ್ತಾರೆ. ಟ್ರೀಟ್ಮೆಂಟ್ ಅಂದ್ರೂ ಕೂಡ ವಾಸಿ ಆಗ್ತಾ ಇಲ್ಲ ಅಂದ್ರೆ ಇನ್ನೊಂದು ಆರ್ಗನ್ ಇರುತ್ತೆ, ಇದೇ ಆರ್ಗನ್ ಇದೆ ಅಂತ ಹೇಳಿ ಸಿಂಪ್ಟಮ್ಸ್ ಅನ್ನ ಕೇಳೋದ್ರ ಜೊತೆಗೆ ಅನಲೈಸ್ ಮಾಡಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ, ಯಾರಿದ್ದೀರಾ? ಸೌಂಡ್ ಬರ್ತಾ ಇದೆ. ರವಿಚಂದ್ರ ಆರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮ್ಮ ತಾಯಿ ಅವ್ರಿಗೆ ಮಂಡಿ ನೋವಿದೆ, ಮತ್ತೆ ಅವ್ರಿಗೆ ಮುಖ ಎಲ್ಲ ತುಂಬಾ ಇಚ್ಚಿಂಗ್ ಬರುತ್ತೆ. ಸೊ ಲಂಗ್ ಕೋಲ್ಡ್. ಓಕೆ, ಹೌದಾ? ಆಮೇಲೆ ಎರಡೂ ಮೊಣಕಾಲು ತುಂಬಾ ನೋವಿದೆ, ನಡೆಯೋಕೆ ಒಂದು ಸ್ವಲ್ಪ ಕಷ್ಟ. ನಡೆಯೋಕ್ಕಾಗಲ್ಲ, ಡೆಫಿಷಿಯನ್ಸಿ ಲಿವರ್ ಕೋಲ್ಡ್. ಇದನ್ನ ಟ್ರೀಟ್ಮೆಂಟ್ ಕಲಿತಾರೆ ನಾಳೆ. ಲಿವರ್ ಕೋಲ್ಡ್ಗೆ, ಕಿಡ್ನಿ ಕೋಲ್ಡ್ಗೆ ಒಂದು ಪಾಯಿಂಟ್, ಒಂದು ಕಲರು, ಒಂದು ಆರಿಕ್ಯುಲರ್, ಟಂಗ್ ಎಲ್ಲಾನು ತೋರಿಸಿ ಸಿಂಪ್ಟಮ್ಸ್ ಅನ್ನ ಹೇಳಿ ನಾನು ಮುಂದೆ ಒಂದು ಪಾಯಿಂಟ್ ಹೇಳ್ತೀನಿ. ಆ ಪಾಯಿಂಟ್ ಅನ್ನು ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ಕಿಡ್ನಿ ಕೋಲ್ಡ್ನೆಸ್ ಪಕ್ಕ ರಿಮೂವ್ ಆಗುತ್ತೆ. ಅದ್ರ ಜೊತೆಗೆ ಫುಡ್ ಸ್ಟೈಲ್ ಅನ್ನು ಮೇಂಟೈನ್ ಮಾಡಬೇಕು. ನಿಮ್ಮ ಕಾಯಿಲೆಯಿಂದ 100% 100% ವಾಸಿ ಆಗ್ತದೆ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಇವತ್ತು ಹೇಳಿರುವ ಮೆರಡಿನಲ್ಲಿ ಏನಾದರೂ ಕ್ವಶನ್ ಇದ್ರೆ ಹೇಳಿ. ಲಕ್ಷ್ಮೀ ಸಂತೋಷ್. ಸರ್, ಇದು ನನಗೆ ಈ ಮುಖ ಪೋರ್ಷನ್ ಬಂದು ಇದು ನಾರ್ಮಲ್ ಇದೆ, ಈ ಕಡೆ ಸ್ವೆಲ್ಲಿಂಗ್ ಇದೆ, ಬಟ್ ಅದೇ ನನಗೆ ಪೇನ್ ಬರಲ್ಲ, ಮತ್ತೆ ಮುಟ್ಟದ ಗುಳಿ ಬರಲ್ಲ, ಏನಿಲ್ಲ. ಈಗ ಒಂದು 6 months ಇಂದ ಈ ಪೇನ್ ಇದು ಬಂದು ಫೇಸ್ ಸ್ವಲ್ಪ ದಪ್ಪ ಕಾಣಿಸುತ್ತೆ, ಇದು ನಾರ್ಮಲ್ ಆಗಿ ಕಾಣಿಸುತ್ತೆ. ಕೋಲ್ಡ್ ಆಗಿದೆ, ಲೆಫ್ಟ್ ಅಲ್ವಾ? ಹೌದು, ಲೆಫ್ಟ್. ಕೋಲ್ಡ್ ಪ್ರೋಟೋಕಾಲ್ ಯೂಸ್ ಮಾಡಿ ಹೇಳ್ತೀನಿ ನಾಳೆ ಕ್ಲಾಸಲ್ಲಿ. ಆಲ್ರೆಡಿ ಟೈಮ್ ಆಗುತ್ತಲ್ವಾ? ಅದು ಕಿಡ್ನಿ ಕೋಲ್ಡ್ನೆಸ್ ಆಗಿದೆ ಅಂತನಾ ಸರ್? ಅದನ್ನ ಐಡೆಂಟಿಫಿಕೇಶನ್ ಮಾಡೋದು ಕಲಿತೀರಾ ನಾಳೆ ಕ್ಲಾಸಲ್ಲಿ. ಇವತ್ತು ಸಿಂಪ್ಟಮ್ಸ್ ಹೇಳಿದ್ದೀನಿ, ನಾಳೆ ಟಂಗ್ ಹೇಳ್ತೀನಿ, ನಾಳೆ ಪಲ್ಸ್ ಹೇಳ್ತೀನಿ. 3 ಮೆಥಡಲ್ಲಿ ಇರುತ್ತೆ, ಅದರಲ್ಲಿ 2 ನಿಮ್ಗೆ ಗೊತ್ತಾದ್ರೂ ಕೂಡ ಐಡೆಂಟಿಫಿಕೇಶನ್ ಮಾಡಿ ಪಾಯಿಂಟ್ ಕೊಡಿ, ಗೊತ್ತಾಗುತ್ತೆ. ಸರ್, ಆಮೇಲೆ ಇನ್ನೊಂದು ನನ್ನ ಮಗನಿಗೆ ಮಾತು ತೊದಲು ಬರುತ್ತೆ ಸರ್. ಅವನಿಗೆ ಮಾತಾಡಕ್ಕೆ 6 years ಅವನಿಗಾಗಲೇ ಮಾತು ತೊದಲು ಬರುತ್ತೆ, ಅವನು ಮಾತಾಡ್ತಾ ಬಿಗಿ ಹಿಡಿದು ಮಾತಾಡ್ತಾನೆ. ಓಕೆ, ಸಾಕಷ್ಟು ಜನಕ್ಕಿದೆ. ಒಂದು ಸೊಲ್ಯೂಷನ್ ಇದೆ ಅಮ್ಮ, ನಾಳೆ ಕ್ಲಾಸಲ್ಲಿ ಕೊಟ್ಟಿರೋ ಪಾಯಿಂಟ್ ವರ್ಕ್ ಮಾಡಿ. ಅದ್ರ ಜೊತೆಗೆ ಯಾರು ಮಾತು ತೊದಲು ಬರುತ್ತಲ್ವಾ ಅವರಿಗೆ ಹೇಳ್ತೀನಿ, ಎಲ್ಲರೂ ಮಾಡಿ.
ಸಿವಿ ತರಕಾರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬೇಕಾದ್ರೆ ನೀವೇನ್ ಮಾಡಿ ಗೊತ್ತಾ, ಈ ಬ್ಲಾಕ್ ಕಾಣ್ತಾ ಇದೆಯಾ ನಿಮಗೆ, ಈ ಬ್ಲಾಕಿಗೆ ಏನ್ ಮಾಡಿ ಗೊತ್ತಾ, ಈ ತರ ಪ್ರೆಸ್ ಮಾಡ್ತಾ ಬನ್ನಿ. ಮಾತು ಬದಲುವಿಕೆ, ಅದು ಏಜಲ್ಲಿ ಆಗಿರ್ಬೋದು ಅಥವಾ ಏಜ್ ಇದಾಗಿರ್ಬೋದು, ಸಣ್ಣ ಮಕ್ಕಳಿಗೆ ಆಗ್ಬೋದು, ಯಾರಿಗೆ ಮಾತಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ವೈಸ್ ಬರ್ತಾ ಇಲ್ಲ, ತೊದಲು ಬರ್ತಾ ಇದೆ ಅಂತಂದ್ರೆ ಬೆಸ್ಟ್ ಪಾಯಿಂಟ್ ಅಂದ್ರೆ ಈ ರಿಪ್ಲೇಸಿಗೆ ಪ್ರೆಸ್ ಮಾಡ್ತಾ ಬನ್ನಿ. C1 C2 C3 C4 ಬರುತ್ತೆ. ನಿಮಗೆ ಮಾತಲ್ಲಿ ತೊದಲು ಬರ್ತಾ ಇದೆ ಅಂದ್ರೆ C1 C2 C3 C4 ಅಲ್ಲಿ ತೊಂದರೆ ಆಗುತ್ತೆ. ಅದ್ರ ಜೊತೆಗೆ ನೀವು ಗೂಗಲ್ ಮಾಡಿ C1 C2 C3 C4 ಎಲ್ಲಿ ಬೋನ್ ಬರುತ್ತೆ ಅಂತ ಹೇಳಿ, ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಬರುತ್ತೆ ಬೋನ್. C4ಲಿಂದ ಮೇಲಿಂದ ಕೆಳಗಡೆ ನಿಮ್ಮ ಹತ್ರ ಹರಳೆಣ್ಣೆ ಇತ್ತಂದ್ರೆ, ಹರಳೆಣ್ಣೆ ಗೊತ್ತಲ್ವ ಎಲ್ಲರಿಗೆ, ಆ ಹರಳೆಣ್ಣೆ ಇತ್ತಂದ್ರೆ 2 ಎಪ್ಪತ್ತಿಗೆ ಹಚ್ಚಿ ಏನ್ ಮಾಡಿ ಗೊತ್ತಾ, ಇದನ್ನ C1 C2 C3 C4 ಅಂತ ತಿಳ್ಕೊಳ್ಳಿ. ಹಿಂಗ್ ಮಾಡ್ಬೇಕು. ಮತ್ತೆ ಈ C1 ಅಲ್ಲಪ್ಪ ಇಲ್ಲಿ ಬರುತ್ತೆ, ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈ ತರ C1 C2 C3 ಗೆ ಈ ಮೇನ್ ಕಲರ್ ಹಿಂಗ್ ಬರಬಾರ್ದು, ಹಿಂಗ್ ಬರ್ಬೇಕು. ಈ ತರ 2 ಕಡೆ ಮಾಡಿ ಬರ್ಬೇಕು. ಈ ತರ ಇತ್ತಪ್ಪ ಅಂದ್ರೆ ಹಿಂಗೆ ಮೇಲೆ ಇಲ್ಲಿವರೆಗೂ ಹರಳೆಣ್ಣೆಯಿಂದ ಪ್ರೆಸ್ ಮಾಡ್ತಾ ಬನ್ನಿ. 5 ನಿಮಿಷ ಮಾಡಿ, ಒಂದು 15 ದಿನ ಮಾಡಿ ಅಮ್ಮ. ನಿಮ್ಗೆ ವಾಯ್ಸಲ್ಲಿ ಏನೇ ತೊಂದರೆ ಇರ್ಬೋದು, ಸಂಪೂರ್ಣ ಗುಣ ಆಗ್ತದೆ 15 ದಿನ. ಅದ್ರ ಜೊತೆಗೆ ಬ್ಲ್ಯಾಕ್ ಹಾಕಿ ರೆಡ್ ಹಾಕಿ, ಲೆಫ್ಟ್ ಹ್ಯಾಂಡ್ ಮಿಡಲ್ ಫಿಂಗರ್ಗೆ ರೆಡ್ ಹಾಕಿ. ಅದ್ರ ಜೊತೆಗೆ ನಂಬರ್ 6 ಆರೆಂಜ್ ಬಳಸಿ. ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಸೆಕೆಂಡ್ ಗಂಟೆಗೆ ನಂಬರ್ 6 ಆರೆಂಜ್ ಮಾಡ್ತಾ ಬನ್ನಿ. ಅದ್ರ ಜೊತೆಗೆ ಲಿವರ್ ವಿಂಡ್ ಅನ್ನ ಕ್ರಿಯೇಟ್ ಮಾಡಿ. ಲಿವರ್ಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ. ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಥರ್ಡ್ ಗಂಟೆ ಹಾಕ್ತಾ ಬನ್ನಿ. ನಿಮ್ಮ ಬೆದರುವಿಕೆಯ ಸಮಸ್ಯೆ ಎಷ್ಟೇ ವರ್ಷದಂತಿರಲಿ 15 ದಿನ ಮಾಡಿ ಅಥವಾ 1 ತಿಂಗಳು ಮಾಡಿ. ಪ್ರತಿದಿನ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ಇಲ್ಲಿಗೆ ಕಾಳು ಮೆಣಸನ್ನ ಕಟ್ಟಿ, ಒಂದು 5-6 ಕಾಳು ಮೆಣಸು ತಗೊಂಡು ಒಂದು ಪೇಪರ್ ಟೇಪ್ ತಗೊಂಡು ಈ ಭಾಗದಲ್ಲಿ ಕಾಳು ಮೆಣಸು ಪೆಪ್ಪರ್ ಸೀಡ್ ಅಂತಾರಲ್ಲ, ಬ್ಲ್ಯಾಕ್ ಪೆಪ್ಪರ್ ಸೀಡ್ ಯೂಸ್ ಮಾಡಿ. ಇದನ್ನು ಕೂಡ ವಾಸಿ ಆಗುತ್ತೆ, ಇದನ್ನು ಕೂಡ ಗೊತ್ತಾಗುತ್ತೆ. ಇದನ್ನ ಮಾಡ್ತಾ ಬನ್ನಿ. ತೊದಲುವಿಕೆ ಸಮಸ್ಯೆ ಅದು ಎಷ್ಟೇ ವರ್ಷದಲ್ಲಿದ್ದರೂ ಕೂಡ ಸಂಪೂರ್ಣ ವಾಸಿ ಆಗುತ್ತೆ. ಪರಮೇಶ್ವರ ಎಚ್. ಸರ್ ನಮಸ್ತೆ. ನಮಸ್ತೆ. ಈಗಿದ್ದೀನಿ, ರಾಮ್ ಹೇಳ್ತೀನಿ. ಇಲ್ಲ ಸರ್, ಬಹಳ ದಿನ ಸರ್ ಮಾತಾಡ್ಬೇಕಂತ ಹೇಳಿ ಮಂಡ ಸಿಗವಲ್ ಸರ್. ಈಗ ಸರ್ ಇದಕ್ಕೆ ಹಾ ಸರ್ ಇವತ್ತು ಸಿಕ್ಕತ್ ಸರ್, ಖುಷಿ ಆದ್ರಿ. ಅಂದ್ರೆ ನಮ್ಮ ಸ್ವಲ್ಪ ಅಂದ್ರೆ ವೆರಿಕೋನ್ವೆನ್ಸ್ ಇತ್ತು ಸರ್, ಅದಕ್ಕೆ ಹಾಕೊಳ್ಳಿ ಸ್ವಲ್ಪ ಕಡಿಮೆ ಆಗೈತೆ ಸರ್. ಹಾ ಸರ್, ಅಂದ್ರೆ ನಮ್ಮ ಮನೆಯವ್ರಿಗೆ ಕೋಲ್ಡ್ ಇತ್ತು, ಕೋಲ್ಡ್ ಹಾಕಿದ್ವಿ ಸರ್, ಆರಾಮಾಗಿ. ಒಂದು ಕ್ವಶನ್ ಇತ್ತು ಸರ್, ಈಗ ನಮ್ಮ ತಾಯಿಯವ್ರಿಗೆ ಸರ್ 2 ವರ್ಷದಿಂದ ಕೆಮ್ಮೈತೆ ಸರ್, ಬಣ್ಣ ಕೆಮ್ಮು ಬರುತ್ತೆ, ಒಂದ್ಸರಿ ಸಿಗು ಬರುತ್ತೆ. ಆದ್ರೆ ಫುಲ್ ಕೋಲ್ಡ್ ಇದೆ ಅಂತ ಹೇಳ್ತಾರೆ ಸರ್ ಡಾಕ್ಟರ್. ಅದಕ್ಕೆ ಈ ಕೋಲ್ಡಿಗೆ ಸಂಬಂಧಪಟ್ಟ ಲಿವರ್ಗೂ ಇರ್ಬೋದು ಸರ್, ಅವ್ರಿಗೆ ಮತ್ತೆ ಲಿವರ್ಗೆ ಐತೆ ಸರ್. ಯಾಕಂದ್ರೆ ಫುಲ್ ಕೋಲ್ಡ್ ಅಂದ್ರೆ ಅಲ್ಲಿ ಲಿವರು, ಲಂಗ್ಸ್ ಮತ್ತೆ ಕಿಡ್ನಿ ಸರ್. 2-3 ವರ್ಷದಿಂದ ಕೆಮ್ಮಿದೆ, ವಾಸಿ ಆಗ್ತಾ ಇಲ್ಲ ಅಂದ್ರೆ ಪಕ್ಕ 1-2-3 ಆಗ ನಿಮ್ಗೆ ಕೋಲ್ಡ್ ಆಗಿದೆ ಅಂತ ಅರ್ಥ. ಆಯ್ತು ಸರ್. ಹೌದಮ್ಮ? ನಾಳೆ ಕ್ಲಾಸಿಗೆ ಕೋಲ್ಡ್ನೆಸ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ 4-5 ಥೆರಪಿಗಳು ಹೇಳ್ತೀನಿ. ಅರ್ಲಿ ಮೆನ್ಸಸ್ ನೀವು ಕ್ಲಾಸ್ ಕೇಳಿರ್ಬೋದು. ಅರ್ಲಿ ಮೆನ್ಸಸ್ ಅಲ್ಲಿ 4-5 ಥೆರಪಿಗಳು ಹೇಗೆ ಹೇಳಿದ್ನಲ್ವಾ, ಅದೇ ತರ ಹೇಳ್ತೀನಿ ನಿಮ್ಗೆ. ಅದನ್ನ ಮಾಡ್ತಾ ಅದು 2 ವರ್ಷದಿಂದ ಇರ್ಬೋದು, 2 ಅಥವಾ 3 ವಾರದಲ್ಲ ಕಮ್ಮಿ ಆಗ್ತಿರುತ್ತೆ. ಹಾ ಸರ್, ಅವ್ರಿಗೆ ಸ್ವಲ್ಪ ಮಂಡಿ ನೋವು ಐತೆ ಸರ್. ಅಂದ್ರೆ ನಮ್ಮ ಅವ್ರಿಗೆ 65 ವರ್ಷ ಸರ್. ಅದೇ ನೀವು ಆ ರೋಗಗಳಿಗೆ, ಆ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ, ನೀವು ಆರ್ಗನ್ಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ರಲ್ವಾ, ಆ ಆರ್ಗನ್ ಇಂದ ಇಂಬ್ಯಾಲೆನ್ಸ್ ಇಂದ ನೀ ಪೇನ್ ಬರ್ಬೋದು, ಸರ್ವೈಕಲ್ ಪೇನ್ ಬರ್ಬೋದು, ಕಫ್ ಬರ್ಬೋದು, ಜ್ವರ ಬರ್ಬೋದು, ನೆಗಡಿ ಬರ್ಬೋದು, ತಲೆನೋವು ಬರ್ಬೋದು. ನೀವು ಮಾಡ್ತಾ ಇರೋದು ಆರ್ಗನ್ಗೆ. ಆರ್ಗನ್ ಅನ್ನ ಸ್ಟ್ರೆಂಥನ್ ಮಾಡಿದ್ರೆ ಅದು ಅಸ್ತಮ ಇದ್ರೂ ಕೂಡ ವಾಸಿ ಆಗುತ್ತೆ. ಓಕೆ ಸರ್, ಅಂದ್ರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ನಡುವೆ ಸ್ವಲ್ಪ ಆಯಾಸ ಆಗುತ್ತೆ ಸರ್, ಅದನ್ನು ಕೂಡ ವಾಸಿ ಆಗ್ತಾರೆ. ಓಕೆ ಸರ್. ಸರ್ ಇನ್ನೊಂದು ಕ್ವಶನ್ ಸರ್, ನನ್ನ ಮಗ 16 ವರ್ಷ ಸರ್, ಅವ್ನಿಗೆ ಪಿಂಪಲ್ಸ್ ಸರ್, ನಾವು ವಯಸ್ಸಿನ ಗುಳ್ಳಿ ಅಂತೀವಿ ಸರ್, ಆ ಥರ ಏನಿಲ್ಲಮ್ಮ, 24-25 ತನ ಏನು ಟ್ರೀಟ್ಮೆಂಟ್ ಬೇಡ. ಮೊಡವೆಗೆ ಅಷ್ಟು ಜಾಸ್ತಿ ಆಗಿತ್ತಂದ್ರೆ ಒಂದು ಪರ್ಪಲ್ ಮಾಡಿ ಸುಮ್ಮನೆ ಈ ಏಜ್ ಅಲ್ಲಿ ಬರುತ್ತೆ ಮೊಡವೆ. ಅದನ್ನ ಏನ್ ಮಾಡಿ ಬಿಡಬೇಕು, ನೆಗ್ಲೆಕ್ಟ್ ಮಾಡ್ಬೇಕು. ಗ್ರೋತ್ ಆಗ್ತಾ ಇರುತ್ತಲ್ವ, ಬೆಳವಣಿಗೆ ಆಗುವಾಗ ಮೊಡವೆ ಬರುತ್ತೆ, ಪಿಂಪಲ್ಸ್ ಆಗುತ್ತೆ, 25 ಆಗುತ್ತೆ. ಇಲ್ಲ ಜಾಸ್ತಿ ಆಗಿದೆ, ನಾನು ವಯಸ್ಸಲ್ಲಿ ಇದ್ದಾಗ ಇಚ್ಚಿಂಗ್ ಇದೆ, ನಮ್ನೆಸ್ ಇದೆ, ಈ ಥರನೂ ಹಣ್ಣು ಮೇಲೆ ಜಾಸ್ತಿ ಇದೆ ಸರ್. ಇಚ್ಚಿಂಗ್ ಇದೆ, ನಮ್ನೆಸ್ ಇದೆ, ಆ ಥರ ಏನಾಗುತ್ತೆ ಅಂದ್ರೆ 1 ಮಿನ್ ಪರ್ಪಲ್ ಅನ್ನ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಸೆಕೆಂಡ್ ಜಾಯಿಂಟ್ಗೆ ಬರಿತಾ ಬನ್ನಿ. ಜಾಸ್ತಿ ಇತ್ತು, ಇಲ್ಲ ಸರ್ ಲಿಟಲ್ ಬಿಟ್ ಇದೆ ಲೇಕ್ ಅಂದ್ರೆ ಬೇಡ. ಸರೋಜಿನಿ ಜಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ಚೆನ್ನಾಗಿ ಬರ್ತಾ ಇದೆ ಕ್ಲಾಸ್ ಎಲ್ಲ? ಹಾ, ಎಲ್ಲ ಅರ್ಥ ಆಯ್ತಾ? ಹಾ ಸರ್, TM ಸ್ಟೂಡೆಂಟ್ ಸರ್ ನಾನು. ಸರ್ ಎಲ್ಲ ಅರ್ಥ ಆಗಿದೆ ಅಮ್ಮ? ಆಗಿದೆ. ನೋಟ್ಸ್ ಎಲ್ಲ ಮಾಡ್ಕೊಡ್ತೀರಾ ಸರ್? ಸರ್ ಈಗ ಕೆಲವೊಂದು ಜನಕ್ಕೆ 28 ಡೇಸ್ ಮೆನ್ಸಸ್ ಆಗುತ್ತೆ, ಕೆಲವೊಂದು ಟೈಮಲ್ಲಿ ಬೇಗ ಅದಕ್ಕಿಂತ 1-2-3 ದಿವಸ ಬೇಗನೂ ಕೂಡ ಆಗುತ್ತೆ. ಆದ್ರೆ ಅವರಿಗೆ ಆಗಿದ ಮೆನ್ಸಸ್ ಆಗಿದ್ದ ಟೈಮಲ್ಲಿ ಬ್ಲೀಡಿಂಗ್ ಆಗಲ್ಲ, ಅದ್ರ ನಂತರ 4-5 ಡೇಸ್ ನಂತರ ಆಗುತ್ತೆ ಸರ್. ಇದು ಯಾಕೆ ಅಂತ? ಕಿಡ್ನಿಯಲ್ಲಿ ಹೀಟ್ ಇರ್ಬೋದು, ಸ್ಪ್ಲೀನ್ ಅಲ್ಲಿ ಡ್ಯಾಂಪ್ ಇರ್ಬೋದು. ಅದನ್ನ ನೋಡ್ಬೇಕು ನಾವು. ಟಂಗ್ ನಾಳೆ ಹೇಳ್ತೇನಲ್ವಾ, ನಾಲ್ಗೆನ ಹೇಳಿದಾಗ ಗೊತ್ತಾಗುತ್ತೆ. ಅವು 2 ಟ್ರೀಟ್ಮೆಂಟ್ ಮಾಡಿದ್ರೆ 2 ಹೀಟ್ ಕೋಲ್ಡ್ 2 ಸಿಂಪ್ಟಮ್ಸ್ ಇದೆ ಅಲ್ವಾ, 2 ವಾಸಿ ಆಗ್ತಾರೆ. ಇನ್ನೊಂದು ನಾವು ಟಂಗ್ ನೋಡ್ಬೇಕಿದ್ರೆ ಆ ಟಂಗಲ್ಲಿ 2 ಮೆರಿಡಿಯನ್ ಒಂದೇ ಕಡೆ ಬರುತ್ತಲ್ಲ, ಆ 2 ಮೆರಿಡಿಯನ್ ಒಂದೇ ಕಡೆ ಬಂದವಾಗ ಅಲ್ಲಿ ಯಾವ ಮೆರಿಡಿಯನ್ ನಾವು ನೀಟ್ ಆಗಿದೆಯೋ ಕೋಲ್ಡ್ ಆಗಿದೆ ಅಂತ ಅದೊಂದು ಡಯಾಗ್ನೋಸ್ ಮಾಡ್ತಾರೆ, ಹೇಳ್ಕೊಡ್ತಾರೆ. ಓಕೆ, ಹೇಳೋಣ. ಅಂದ್ರೆ 2 ಮೆರಿಡಿಯನ್ ಒಂದೇ ಕಡೆ ಇರುತ್ತೆ, ಅದ್ರಲ್ಲಿ ಯಾವ್ದನ್ನ ನಾವು ತಗೊಳ್ಬೇಕಂತ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ.
ಡಿವೈಡ್ ಸಿಂಪ್ಟಮ್ಸ್. ಅಲ್ಲಿ ಅದರ ಪಕ್ಕದಲ್ಲಿ ಜೀವಿ ಇರುತ್ತಲ್ಲ, ಅವಾಗ ನಾವು ಹೇಗೆ ಮಾಡೋದು? ಬರೋದು ಸೈಡಿಗೆ, ಜೀವಿ ಬರೋ ಸೈಡಿಗೆ, ಲಿವರ್ ಬರೋದು ಒಳಗಡೆ. ಲಿವರ್ಗೆ ಅಪೋಸಿಟ್ ಇದೆ. ಲಿವರ್ ಜೀವಿ ಏನು ಬರಲ್ಲ, ಲಿವರ್ ಕಿಡ್ನಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಹೇಳ್ಕೊಡ್ತೀನಿ, ನಾನು ಹೇಳಿದ್ರೆ ನಿಮ್ಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಲತಿ ಸರ್ ನಮಸ್ತೆ ಸರ್. ಮೇಡಮ್ ನಮಸ್ತೆ. ಸರ್ ಇದು ಕಿವಿನಲ್ಲಿ ಇಚ್ಚಿಂಗ್ ಆಗುತ್ತೆ, ಅದು ಡ್ರೈನಸ್ಗೆ, ಕಿಡ್ನಿ ಡ್ರೈನಸ್ಗೆ ಅಂತ ಹೇಳ್ತೀರಾ? ನಿಮ್ಗೆ ಹೀಟ್ ಜಾಸ್ತಿ ಆಗಿರುತ್ತೆ ಇರೋದು ಅಲ್ವಾ? ಅಲ್ಲಿ ಒಳಗಡೆ ಇನ್ಫೆಕ್ಷನ್ ಆಗಿ ನೀರು ಅಂದ್ರೆ ಒಳಗಡೆಯಿಂದಲೇ ಈಗ ನೆಗಡಿ ಆದಾಗ ಈಗ ಹೋಗಿ ಸೈನಸೈಟಿಸ್ ಆಗಿ ಹೋಗಿದೆ ಕರೆಕ್ಟ್ ಅದೊಂದು ಪ್ರಾಬ್ಲಮ್ ಆಗಿ ಆದಾಗ ಅದು ಹೇಗೆ ಸರ್ ಕನ್ಸಿಡರ್ ಮಾಡೋದು? ಹೀಟ್ಗ ಅಥವಾ ಕೋಲ್ಡ್ಗ? ಕೋಲ್ಡ್ ಮಾಡಿ, 3 ದಿನ ಕೋಲ್ಡ್ ಅನ್ನ ಕಮ್ಮಿ ಮಾಡಿ. ರಿಸಲ್ಟ್ ಬಂದ್ರೆ ಕಂಟಿನ್ಯೂ ಮಾಡಿ. ರಿಸಲ್ಟ್ ಬಂದಿಲ್ಲ ಅಂದ್ರೆ ಡ್ಯೂ ಟು ಕಿಡ್ನಿ ಹೀಟ್ ಅಂತ ಕಿಡ್ನಿ ಹೀಟ್ ಪ್ರೋಟೋಕಾಲ್ ಯೂಸ್ ಮಾಡಿ. ನಾಳೆ ಕಿಡ್ನಿ ಹೀಟ್ ಮತ್ತೆ ಹೀಟ್ ಅಂದ್ರೆ ಕಿಡ್ನಿ ಹೀಟ್ ಆಗಿ ಕಿವಿನಲ್ಲಿ ಇಚ್ಚಿಂಗ್ ಡ್ರೈನಸ್ಗೂ ಬರುತ್ತೆ ಅಂತ ಅಂತೀರಲ್ವಾ ಸರ್? ಅವಾಗ ಆ ವ್ಯಾಕ್ಸ್ ಎಲ್ಲರೂ ಒಂಥರ ಡ್ರೈ ಆಗೇ ಇರುತ್ತೆ. ಈ ಕೆಲವು ದಿನ ತುಂಬಾ ಸ್ಟಿಕ್ಕಿ ಆಗಿರುತ್ತೆ ವ್ಯಾಕ್ಸ್ ಎಲ್ಲರೂ. ಸೊ ಹೇಗೆ ಅಂತ ಅದನ್ನ ನೀವೇನ್ ಮಾಡಿದ್ರೆ ಗೊತ್ತಾ? ನೀವು ತಿಳ್ಕೊಂಡಿರೋ ತಪ್ಪೇನಂದ್ರೆ ಡ್ರೈನೆಸ್ ಆದ್ರೆ ಅದು ಇಡಿ ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಾ, ಹೌದಾ? ಡ್ರೈನೆಸ್ ಕೋಲ್ಡಿಗೆ ಆಗುತ್ತೆ, ಗೊತ್ತಾ ನಿಮಗೆ? ಕೋಲ್ಡಿಗೆ ಆದಾಗ ಯಾವಾಗ ನಿಮಗೆ ಚಳಿಗಾಲ ಇರುತ್ತಾ? ಚಳಿಗಾಲ ಇದ್ದಾಗ ನಿಮ್ಗೆ ಚರ್ಮ ಏನಾಗುತ್ತೆ? ಸ್ಕಿನ್ ಹೊಡೆಯುತ್ತೆ, ಚಳಿಯಲ್ಲಿ ಹೊಡೆಯುತ್ತಲ್ವಾ? ಈಟಿಗೆ ಚರ್ಮ ಹೊಡೆಯುತ್ತೆ ಅನ್ನಂಗಾದ್ರೆ ಚಳಿಗಾಲದಾಗ ಯಾಕೆ ಹೊಡಿಬೇಕು? ಹೌದಲ್ವಾ? ಅಂದ್ರೆ ನಿಮ್ಗೆ ಡ್ರೈನೆಸ್ ಆಗ್ತಾ ಇದೆ, ಸ್ಕಿನ್ ಡ್ರೈ ಆಗ್ತಾ ಇದೆ ಅಂದ್ರೆ ಕೋಲ್ಡಿಗೂ ಡ್ರೈ ಆಗುತ್ತೆ. ಕೋಲ್ಡಿಗೆ ಡ್ರೈ ಆದಾಗ ಸ್ಕಿನ್ ಆಯಿಲಿ ಇರುತ್ತೆ, ಈಟಿಗೆ ಡ್ರೈ ಆಗುತ್ತೆ, ಅವಾಗ ಸ್ಕಿನ್ ಡ್ರೈ ಇರುತ್ತೆ, ಒಣಗಿರುತ್ತಲ್ವಾ ಆ ತರ ಇರುತ್ತೆ. ಒಣಗಿ ಏನಾದ್ರೂ ಲೇಯರ್ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಡ್ಯೂ ಟು ಈಟ್. ಸ್ಕಿನ್ ಆಯಿಲಿ ಇರ್ತಂದ್ರೆ ಡ್ಯೂ ಟು ಕೋಲ್ಡ್. ಡ್ರೈನೆಸ್ ಬರೋದು ಕೋಲ್ಡಿಗೆ, ಡ್ರೈನೆಸ್ ಬರೋದು ಈಟಿಗೆ. ಈ ಕನ್ಫ್ಯೂಷನ್ ಇಂದ ಹೊರಗಡೆ ಬಂದ್ಬಿಟ್ರೆ ನೀವು ಪಕ್ಕ ಟ್ರೀಟ್ಮೆಂಟ್ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಮತ್ತೆ ಯಾರಿದ್ದೀರಾ? ಟಿ ಶಿವಕುಮಾರ್, ಶಿವರಾಜ್ ಕೂತಿದ್ದಾರೆ ಹೇಳಿ ಪಾಪ. ಶಿವರಾಜ್ ಜಲ್ಲಿ ಅನ್ಮ್ಯೂಟ್ ಮಾಡ್ರಿ ಸರ್. ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ ಸರ್, ನಾನು ಡಾಕ್ಟರ್ ವಾಸುದೇವನ್ ಅಂತ. ಓಕೆ. ಈಗ ಬ್ಲಡ್ ಅಲ್ಲಿ ಅಮೋನಿಯಾ ಕಂಟೆಂಟ್ ಜಾಸ್ತಿ ಬರ್ತಾ ಇದೆ ಅಂತಂದ್ರೆ ಈಸ್ ಡ್ಯೂ ಟು ದ ಕೋಲ್ಡ್ನೆಸ್ ಆಫ್ ದಿ ಕಿಡ್ನಿ. ಡಿವೈಡ್ ಸಿಂಪ್ಟಮ್ಸ್ ಅನ್ನು ಡಿವೈಡ್ ಮಾಡ್ತಾರೆ. ಹೌದಾ? ನೀವು ಹೇಳೋ ಕಾಯಿಲೆ ಇದೆ, ನೀವು ಹೇಳೋ ವರ್ಡ್ ಇದೆ ಅಲ್ವಾ, ಅದು ಕೋಲ್ಡಿಗೆ ಬರ್ಬೋದು, ಈಟಿಗೂ ಬರ್ಬೋದು. ಓಕೆ. ಕೋಲ್ಡಿಗೆ ಬರುತ್ತಂತ ಏನಿಲ್ಲ, ಈಟಿಗೂ ಬರುತ್ತೆ. ಈಟಿಗೆ ಬರ್ಬೇಕಂತ ಏನಿಲ್ಲ, ಕೋಲ್ಡಿಗೂ ಬರುತ್ತೆ. ಓಕೆನಾ? ನಾನು ಇವಾಗ ಕಿಡ್ನಿ ಕೋಲ್ಡ್ ಸಿಂಪ್ಟಮ್ಸ್ ಹೇಳಿದ್ನಲ್ವಾ, ಕಿಡ್ನಿ ಕೋಲ್ಡ್ ಸಿಂಪ್ಟಮ್ಸ್ ಅಂತ ನಿಮ್ಗೆ ಡೈಗ್ನೋಸ್ ಆದ್ರೆ ನಾಳೆ ಕಿಡ್ನಿ ಕೋಲ್ಡ್ ಕಮ್ಮಿ ಮಾಡೋ ಪ್ರೋಟೋಕಾಲ್ ಹೇಳ್ತೀನಿ ನಿಮಗೆ. ಆ ಕಿಡ್ನಿ ಕೋಲ್ಡ್ ಕಮ್ಮಿ ಮಾಡೋ ಪ್ರೋಟೋಕಾಲ್ ಅನ್ನು ಯೂಸ್ ಮಾಡಿ ನೀವು ಹೇಳುವ XYZ ಅನ್ನೋ ಡಿಸೀಸ್ ವಾಸಿ ಆಗುತ್ತೆ. ಹೀಗೆ ಆಗುತ್ತೆ, ಇದೇ ಡಿಸೀಸ್ಗೆ ಇದೇ ತರ ಆಗುತ್ತೆ ಮೆರಿಡಿಯನಲ್ ಅಂತ ಹೇಳಿದ್ ಬರಲ್ಲ. ಇದು ನಾವು ಆಟ ಆಡ್ತಾ ಇರೋದು ಒಂದು ಈಟು ಮತ್ತು ಕೋಲ್ಡ್. ಹೇಳೋ XYZ ಡಿಸೀಸ್ ಕೋಲ್ಡಿಗೆ ಬಂದಿರ್ಬೋದು, ನೀವು ಹೇಳೋ XYZ ಡಿಸೀಸ್ ಇಟಿ ಬಂದಿರ್ಬೋದು. ನಾವು ಇಲ್ಲಿ ಮಾಡ್ತಾ ಇರೋದು ಈಟು ಕೋಲ್ಡ್ ಬ್ಯಾಲೆನ್ಸ್. ಆ ಈಟು ಕೋಲ್ಡ್ ಬ್ಯಾಲೆನ್ಸ್ ಮಾಡಿಬಿಟ್ರೆ ನೀವು ಹೇಳುವ ಡಿಸೀಸ್ ಹೆಸರು XYZ ಡಿಸೀಸ್ ಹೆಸರು ವಾಸಿ ಆಗುತ್ತೆ. ಯಾವಾಗಂದ್ರೆ ಕೋಲ್ಡ್ ಮತ್ತು ಈಟನ್ನ, ಇಂಗು ಮತ್ತು ಯಾಂಗು, ಪಿತ್ತ ಮತ್ತು ಕಫನ್ನ ಬ್ಯಾಲೆನ್ಸ್ ಮಾಡಿದ್ದಾರೆ. ಅದು ನಾಳೆ ಕ್ಲಾಸ್ ಹೇಳ್ತಾ ಇದ್ದೀರಾ? ಕಿಡ್ನಿ ಕೋಲ್ಡ್ ಹೆಂಗಿರುತ್ತೆ ಅಂತ ಇವತ್ತು ಫೀಲ್ ಮಾಡಿದ್ದೀನಿ ನಿಮಗೆ. ನಾಳೆ ಕಿಡ್ನಿ ಕೋಲ್ಡ್ ಆದಾಗ ಯಾವ ಪ್ರೋಟೋಕಾಲ್ ಅನ್ನು ಯೂಸ್ ಮಾಡಬೇಕು, ಕಿಡ್ನಿ ಕೋಲ್ಡ್ ಆದಾಗ ಯಾವ ಪ್ರೋಟೋಕಾಲ್ ಹಾಕಬೇಕು, ಕಿಡ್ನಿ ಕೋಲ್ಡ್ ಡ್ಯೂ ಟು ಲಿವರ್ ಕೋಲ್ಡ್ ಆದಾಗ ಯಾವ ಪ್ರೋಟೋಕಾಲ್ ಯೂಸ್ ಮಾಡಬೇಕು, ಕಿಡ್ನಿ ಕೋಲ್ಡ್ ಡ್ಯೂ ಟು ಲಂಗ್ ಕೋಲ್ಡ್ ಆದ್ರೆ ಏನು ಪ್ರೋಟೋಕಾಲ್ ಯೂಸ್ ಮಾಡಬೇಕು, ಕಿಡ್ನಿ ಕೋಲ್ಡ್ ಡ್ಯೂ ಟು ಲಂಗ್ ಕೋಲ್ಡ್ ಆದ್ರೆ ಲಾಗ್ ಇಂಟೆಸ್ಟೈನ್ ಎಲ್ಲಾನು ಬ್ರೀಫ್ ಆಗಿ ಸೊಲ್ಯೂಷನ್ ಹೇಳ್ತೀನಿ. ಇವತ್ತು ನಾನು ಕಂಡುಹಿಡಿಯೋದು ಹೇಳಿದೆ ನಿಮಗೆ. ಈ ಡಿಸೀಸ್ ಅನ್ನು ಹೌ ಟು ಐಡೆಂಟಿಫೈ, ಡಿಸೀಸ್ ಅನ್ನು ಐಡೆಂಟಿಫಿಕೇಶನ್ ಮೆಥಡಾಲಜಿ ಅಂತ ಕಲಿಸಿದ್ದೀನಿ. ನಾಳೆ ಬರೋದಕ್ಕೆ ಮುಂಚೆ ಈ ವಿಡಿಯೋ ಒಂದ್ಸಲ ನೋಡ್ಕೊಳ್ಳಿ. ಐಡೆಂಟಿಫಿಕೇಶನ್ ಮಾಡ್ತೀರಾ, ವೈ ಇದರಿಂದನೇ ನನಗೆ ಕಾಯಿಲೆ ಬಂದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ. ನಾಳೆ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಈ ಪ್ರೋಟೋಕಾಲ್ ಯೂಸ್ ಮಾಡಿದ್ರೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳಿ ನಾಳೆ ಪ್ರೋಟೋಕಾಲ್ ಯೂಸ್ ಮಾಡ್ತೀರಾ. ನಿಮಗೆ 100% ಸೊಲ್ಯೂಷನ್ ಬರುತ್ತೆ. ಟೇಕ್ ಟೈಮ್, ಸಮಯ ತಗೊಳುತ್ತೆ. ಎಸ್ ಸರ್, ನಿಮ್ಮ ಕ್ಲಾಸ್ ಬಹಳ ಚೆನ್ನಾಗಿ ಬರ್ತಾ ಇದೆ. ವೆರಿ ಗ್ಲಾಡ್ ಟು ಲಿಸನ್ ಟು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಶಿವರಾಜ್ ಅಲ್ಲಿ ಸರ್. ನಮಸ್ತೆ ಸರ್. ಸರ್, ಇದು ನೀಲ್ ಪೇನ್ಗೆ ಅಲ್ಲಿ ಎಲ್ಲಿ ಬೆಳೆದಿರುತ್ತೆ, ನೀಲ್ ಪೇನು ನೀರಿಗೆ ಚಿಕ್ಕದಾಗಿ ಎಲ್ಲಿ ಬೆಳೆದಿರುತ್ತೆ, ಅದರಿಂದ ನೋವು ಬರುತ್ತೆ. ಎಸ್ ನೋಡಿ, ಇಲ್ಲಿ ನೋಡಿ, ಬೋನ್ ಗ್ರೋತ್ ಆಗಿದೆ, ಎಲ್ಲ ಬೆಳೆದಿದೆ ಅಂದ್ರೆ ಕೋಲ್ಡ್ನೆಸ್ ಬೆಳವಣಿಗೆ ಆಗಿದೆ ಅಲ್ವಾ? ಅವಾಗ ಹೇಳ್ತಾ ಇದ್ದೆ ಕಿಡ್ನಿ ಕೋಲ್ಡ್ನೆಸ್ ಆದ್ರೆ ಬೆಳವಣಿಗೆ ಆಗುತ್ತೆ ಅಂತ. ಇದೊಂದು ಎಕ್ಸಾಂಪಲ್. ಕಿಡ್ನಿ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡಿ, ನಾಳೆ ಕ್ಲಾಸಿಗೆ ಹೇಳ್ತೀನಲ್ವಾ, ಕಿಡ್ನಿ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡಿಬಿಟ್ರೆ ಬೆಳವಣಿಗೆ ಕಮ್ಮಿ ಆಗ್ತಾ ಬರುತ್ತೆ. ಓಕೆನಾ? ಮರ ಇದೆಯಪ್ಪ, ನೀರು ಹಾಕ್ಲಿಕ್ಕೆ ಏನಾಗ್ಬಿಡುತ್ತೆ, ಭತ್ತ ಹೋಗ್ಬಿಡುತ್ತಲ್ವಾ? ಅದೇ ನೀರು ಹಾಕಿದ್ರೆ ಮರ ಜಾಸ್ತಿ ದೊಡ್ಡದಾಗಿ ಬೆಳೆಯುತ್ತೆ. ಅಲ್ಲಿ ಬೆಳವಣಿಗೆ ಕಮ್ಮಿ ಮಾಡಬೇಕಾಗಿದೆ, ವಾಟರ್ ಕಂಟೆಂಟ್ ಅನ್ನ ಕಮ್ಮಿ ಮಾಡಬೇಕು. ಓಕೆನಾ? ಸುನೀತಾ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಅದು ನಮ್ಮ ಅತ್ತೆಯವ್ರಿಗೆ ಇದು ಬಹಳ ವರ್ಷ ಆಯ್ತು ಹಾರ್ಟ್ ಎನ್ಲಾರ್ಜ್ಮೆಂಟ್ ಆಗಿ. ಅವ್ರಿಗೆ ಯೂರಿನ್ ಬರ್ನಿಂಗ್, ಆಮೇಲೆ ಫುಡ್ ಬರ್ನಿಂಗ್, ಈ ತರ ಸೆನ್ಸೇಷನ್ ಇದೆ ಸರ್ ಅವ್ರಿಗೆ. ಬರ್ನಿಂಗ್ ಡ್ಯೂ ಟು ಕೋಲ್ಡ್ ಇಂದ ಆಗಿರುತ್ತಮ್ಮ. ನಾಳೆ ಹೇಳುವ ಪ್ರೋಟೋಕಾಲ್ ಯೂಸ್ ಮಾಡಿ ಒಳ್ಳೆ ಸಸ್ಯಾಗಿ ಹಾಕ್ತಿದ್ದೀನಿ ಸರ್. ಹಾರ್ಟ್ ಎನ್ಲಾರ್ಜ್ಮೆಂಟ್ ಎಲ್ಲ ಹಾಕ್ತಿದ್ದೀನಿ, ಬಟ್ ಈಗ ಬರ್ನಿಂಗ್ ಅದೇ ಅಂತಿದಲ್ಲ. ನಾಳೆ ಎಫೆಕ್ಟಿವ್ ಆಗಿ ನಿಮ್ಗಾಗಿನೇ ಕ್ಲಾಸ್ ಹೇಳ್ತೀನಿ, ಪ್ರೋಟೋಕಾಲ್ ಹೇಳ್ತೀನಿ.
ಇವತ್ತು ಹೇಳಿದ್ದೆಲ್ಲ ಚೆನ್ನಾಗಿ ಅರ್ಥ ಆಯ್ತು ಸರ್, ಎಲ್ಲ ಚೆನ್ನಾಗಿ ಹೇಳಿದ್ರಿ ಕ್ಲಾಸ್. ಎಲ್ಲರಿಗೆ ಏನಂತ ಗೊತ್ತಾ, ಓ ಇದು ನನಗೆ ಸಿಂಟಮ್ಸ್ ಹೇಳಿದಂಗೆ ಅಂತ ಅನ್ಸುತ್ತೆ. ನಾಳೆ ಹತ್ತಿಗೆ ಸೊಸೆ ಒಳ್ಳೆಯರಾಗಿಲ್ಲ, ಸೊಸೆ ಹತ್ತಿಗೆ ಒಳ್ಳೆಯರಾರು. ಹೌದಾ? ಹಾಗೆ ಮತ್ತೆ ಸಿ ಪ್ರೋಟೋಕಾಲ್ ಕೂಡ ನಾನು ಟೆಸ್ಟ್ ಅಂಡ್ ವೆರಿಫೈ ಮಾಡೋ ಹೇಳ್ತೀನಿ, ಅದನ್ನ ಆಗ್ತಾ ಬನ್ನಿ, ಪ್ರತಿ ವಾರ ಇಂಪ್ರೂವ್ಮೆಂಟ್ ಇರುತ್ತೆ. ಸರಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಲಾಸ್ಟ್ ಕ್ವಶನ್ ಯಾರಪ್ಪ? ಶೋಭಾ ಆಲ್ರೆಡಿ ಕೇಳಿದ್ರಾ? ಶೋಭಾ ಕೆಲವರು ಮಾತಾಡಿದ್ದ ಅನ್ಸುತ್ತೆ. ಹಲೋ. ಹಾಂ ಹಾ, ನಮಸ್ತೆ ಸರ್. ಸರ್ ಆಕ್ಚುಲಿ ಯೂರಿನ್ ನಲ್ಲಿ ಸ್ಮೆಲ್ ಬರುತ್ತೆ. ದಿಸ್ ಇಸ್ ಕಿಡ್ನಿ ಕೋಡ್. ಸ್ಮೆಲ್ ಏನಾದ್ರು ಯೂರಿನ್ ಸ್ಮೆಲ್ ಬ್ಯಾಡ್ ಇದ್ದು ಯೆಲ್ಲೋ ಕಲರ್ ಇತ್ತಂದ್ರೆ ಕಿಡ್ನಿ ಏಟ್. ಸ್ಮೆಲ್ ಡಲ್ ಇದ್ದು ವೈಟ್ ಕಲರ್ ಫಾರ್ಮೇಷನ್ ಇತ್ತಂದ್ರೆ ಡ್ಯೂ ಟು ಕೋಲ್ಡ್. ಇದೇನು ಯೂರಿನ್ ಬರ್ತಾ ಇದೆಯಲ್ಲ, ಅದ್ರ ಔಟ್ಪುಟ್ ಜಾಸ್ತಿ ಇತ್ತು, ಫೋರ್ಸ್ ಆಗಿತ್ತು ಅಂತಂದ್ರೆ ಅದು ಕಿಡ್ನಿ ಏಟ್. ನೀವು ಯೂರಿನ್ ಹೋದ್ಮೇಲೆ 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ ಓಲ್ಡ್ ಆಗ್ತಾ ಇದೆ. ಯೂರಿನ್ ಹೋದ್ಮೇಲೆ ಫಸ್ಟ್ ಅಂದ್ರೆ ಹೋದ ತಕ್ಷಣ ಬರಲ್ಲ, ಕೆಲವೊಬ್ಬರಿಗೆ 2 to 3 ಸೆಕೆಂಡ್ ವೇಟ್ ಮಾಡ್ಬೇಕಲ್ವಾ, ಡ್ಯೂ ಟು ಕಿಡ್ನಿ ಕೋಲ್ಡ್. ಟು ಐಡೆಂಟಿಫೈ. ಓಕೆ. ಈ ತರ ಕ್ವಶನ್ ಕೇಳಿದ್ರೆ ನಾನು ಕೂಡ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಹೌದಲ್ವಾ? ನನಗೆಲ್ಲ ಹೇಳಿದಾಗ ನೆನಪಿಗೆ ಬರಲ್ಲ. ನೀವು ಈ ತರ ಕ್ವಶನ್ ಕೇಳ್ಬಿಟ್ರೆ ಈ ತರ ಕಿಡ್ನಿ ಕೋಲ್ಡ್ ಕಿಡ್ನಿ ಏಟ್ ನನಗೆ ಡಿಫ್ರೆನ್ಸಿಯೇಟ್ ಮಾಡ್ಕೊಳ್ಳಿ. ಹಿಂಗೆ ನೀವು ಕ್ವಶನ್ ಕೇಳ್ಬಿಟ್ರೆ ನಾನು ಇನ್ನೂ ಎಕ್ಸ್ಪ್ಲೋರ್ ಆಗಿ ಹೇಳಕ್ ಬರುತ್ತೆ. ನಾಳೆ ಏನ್ ಮಾಡಿ ಗೊತ್ತಾ, ಈ ತರ ಕ್ವಶನ್ಗಳನ್ನ ಸೈಂಟಿಫಿಕ್ ಲೆವೆಲ್ ಕ್ವಶನ್ಗಳನ್ನ ಬರ್ಕೊಂಡು ಬನ್ನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಒನ್ ಮೋರ್ ಸರ್, ಯೂರಿನ್ ನಲ್ಲಿ ನೊರೆ ಬರೋದು, ಇಸ್ ದಿಸ್ ಕೋಲ್ಡ್ ಆರ್ ಹೀಟ್? ಕೋಲ್ಡ್. ನೊರೆ ಬರ್ತಾ ಇದೆ ಅಂದ್ರೆ ಕೋಲ್ಡ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಇನ್ನು ಇವ್ರು ಯಾರು? ಇವರೊಬ್ಬರಿಗೆ ಲಾಸ್ಟ್ ಕ್ವಶನ್ ಸರ್. ನಿಮ್ದು ಟೈಮ್ ಆಗ್ತಾ ಬಂತು, 1:34. ನಮಸ್ತೆ ಸರ್, ಹೇಳಿ. ಬರ್ತಾ ಇಲ್ಲ, ನೀವು ವಾಯ್ಸ್ ಬರ್ತಾ ಇಲ್ಲ. ಅಭಿನವ ಅಭಿ ಹೇಳಿ. ಸರ್ ಇದು ಹೊಟ್ಟೆ ತುಂಬಾ ಉರಿ ಬರುತ್ತೆ ಸರ್, ಅದು ಕೋಲ್ಡ್ ಅಥವಾ ಹೀಟ್ ಸರ್? ಅದು ಬರ್ನಿಂಗ್ ಬರೋದು ಹೀಟಿಗೆ ಬರುತ್ತಮ್ಮ, ಕೋಲ್ಡಿಗೆ ಬರುತ್ತೆ. ಬರ್ನಿಂಗ್ ಸೆನ್ಸೇಷನ್ ಡ್ಯೂ ಟು ಮೋಷನ್ ಏನಾದ್ರು ಹಾರ್ಡ್ ಆಗ್ತಾ ಇದೆನಾ, ಸ್ಮಾಲ್ ಇಂಟೆಸ್ಟೈನ್ ಹೀಟ್, ಮೋಷನ್ ಏನಾದ್ರು ಸ್ಮೂತ್ ಆಗಿ ಬರ್ನಿಂಗ್ ಬರ್ತಾ ಇದೆ ಅಂದ್ರೆ. ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್, ವಾಯ್ಸ್ ಕೇಳ್ತಿಲ್ಲ. ಹೌದಾ? ಇವಾಗ ವಾಯ್ಸ್ ಕೇಳ್ತಿಲ್ಲ ಸರ್ ನಂಗೆ. ಓಕೆ, ನಿಮ್ದು ಇಂಟರ್ನೆಟ್ ಏನೋ ಸ್ಲೋ ಇದೆ. ಸರಿ, ಮೃತ್ಯುಂಜಯ ನೋ ವಾಯ್ಸ್ ಸರ್ ನಿಮ್ದು. ಓಕೆ, ಲಾಸ್ಟ್ ಒನ್ ಯಾರಿದ್ದಾರೆ? ಲಾಸ್ಟ್ ಒನ್ ಒಬ್ರು ಮಾತಾಡಿಸಿ ಎಂಡ್ ಮಾಡಿಬಿಡ. ರಾಜೇಶ್ವರಿ. ಥ್ಯಾಂಕ್ ಯು ಸರ್. ಸರ್, ನಾನು ಲೈಟ್ ಆಗಿ ತಲೆ ಸುತ್ತಾ ಇರುತ್ತೆ, ಇಲ್ಲಿ ಈ ಕಡೆ ನೋವು ಬರುತ್ತೆ, ಮಲ್ಕೊಂಡ್ಬೇಕಾದ್ರೆ ಅಥವಾ ಹಿಂಗ್ ಬಗ್ಗೆ ಏನಾದ್ರು ಇದ್ರೆ ತಲೆ ಸುತ್ತ, ಅದು ಕಿಡ್ನಿ ಕೋಲ್ಡ್ ಸರ್. ತಲೆ ಸುತ್ತಾ ಇದೆ ಅಂದ್ರೆ ಒಂದು ಲಿವರ್ ಲೈಟ್ ಆಗಿ ಇರುತ್ತಲ್ವಾ? ಸರಿ, ಹೊಟ್ಟೆಗೂ ಅಂತೀವಲ್ವಾ? ತಲೆ ಸುತ್ತಾ ಇದೆ ಅಂತಂದ್ರೆ ಲಿವರ್ ಅಲ್ಲಿ ವಿಂಡ್ ರೈಸ್ ಆಗಿರುತ್ತೆ. ಲಿವರ್ ವಿಂಡ್ ಕಮ್ಮಿ ಮಾಡ್ಲಿಕ್ಕೆ ಒಂದು ಯೆಲ್ಲೋ ಕಲರ್ ಹಾಕಿ ಲಿವರ್ 4ಗೆ. ಈಗ ಕೇಳಿದ್ರಲ್ಲ, ಅಂದ್ರೆ ಅರ್ಜೆಂಟ್ ಯೂರಿನೇಷನ್ ಅಂತ ಇರುತ್ತೆ, ಸ್ಮೆಲ್ ಇರುತ್ತೆ, ಅದು ಹೆಂಗೆ ಇದು ಮಾಡೋದು? ಅರ್ಜೆಂಟ್ ಯೂರಿನೇಷನ್ ಫಾಸ್ಟ್ ಇದೆ ಅಂದ್ರೆ ವಿಂಡ್ ರೈಸ್ ಆಗಿರುತ್ತೆ ಲಿವರ್ ಅಲ್ಲಿ. ಲಿವರ್ ವಿಂಡ್ ಅನ್ನ ಕಮ್ಮಿ ಮಾಡಿ, ಲಿವರ್ 4ಗೆ ಎಲ್ಲೋ ಹಾಕೋದ್ರಿಂದ ಲಿವರ್ ಅಲ್ಲಿ ವಿಂಡ್ ಅನ್ನು ಕಮ್ಮಿ ಆಗುತ್ತೆ, ಆ ವರ್ಟಿಗೋ ಕಮ್ಮಿ ಆಗುತ್ತೆ. ಓಕೆ ಮಾ, ಥ್ಯಾಂಕ್ ಯು. ಸಿಗೋಣ ನಾಳೆ ಬರೋದಕ್ಕಿಂತ ಮುಂಚೆ, ನಾಳೆ ಕ್ಲಾಸ್ ಬರೋದಕ್ಕಿಂತ ಮುಂಚೆ ಒಂದ್ಸಲ ರೆಕಾರ್ಡಿಂಗ್ ಅನ್ನ ಕೇಳ್ತಾ ಬನ್ನಿ. ಇವತ್ತು ಕ್ಲಾಸ್ ಹೇಗಿದೆ, ಹೇಗಾಯ್ತು ಅನ್ನೋದನ್ನ